ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭೆ ನಿರ್ವಿಘ್ನಂ ಕುರುವೆ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಎನ್ನುವಂತೆ ಈ ನಡೀತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವುದೇ ವಿಘ್ನವನ್ನು ಬಾರದಂತೆ ಕರುಣಿಸುವ ದೇವಂದು ಶ್ರೀ ವಿಘ್ನೇಶ್ವರನ ಪವಿತ್ರವಾದ ಪಾದಾರವಿಂದಗಳಲ್ಲಿ ಕೂಡ ಹಣೆ ಮಣಿದು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೆನಿಸಿಕೊಂಡಿರ್ತಕ್ಕಂಥ ಪರರ ಆತ್ಮವನ್ನ ಸಂತೋಷಿ ಯಾವನಗೊಳಿಸ್ತಾನ ಅವನ ಹತ್ರ ಪರಮಾತ್ಮ ಇರ್ತಾನಂತಕ್ಕಂಥ ನಾಮನ ಹೊಂದಿರತಕ್ಕಂಥ ಈಶ್ವರನ ಪಾದಾರವಿಂದಗಳಲ್ಲಿ ಕೂಡ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಯಾವತ್ತೂ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಬೇಡಿದ ಭಕ್ತರಿಗೆ ಬೇಡಿದ ಭಾಗ್ಯವನ್ನು ಕೊಡತಕ್ಕಂಥ ಭಾಗ್ಯದ ಒಡೆಯನಾದ ಯಾವ ಶ್ರೀ ಸದ್ಗುರು ದಿಗಂಬರೇಶ್ವರ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ದೀರ್ಘದಂಡ ನಮನಗಳನ್ನು ಕೂಡ ಸಲ್ಲಿಸುತ್ತಾ ಹಾಗೂ ಯಾವ ಇವತ್ತಿನ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯನ ವಹಿಸ್ತಕ್ಕಂಥ ಯಾವ ನಿಮ್ಮೂರಿನ ಹಿರೇಮಠದ ಪೂಜ್ಯರವಾಗಿರುವಂಥ ಸತತವಾಗಿ ನಮ್ಮ ಜೊತೆ 7 ದಿನಗಳ ಪರ್ಯಂತರವಾಗಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಶ್ರೀ ವೇದಮೂರ್ತಿ ದಾನಯ್ಯ ಪೂಜ್ಯರ ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಗಳಲ್ಲಿ ಕೂಡ ನಾನು ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಅದರ ಜೊತೆಗೆ ಇವತ್ತು ನಮ್ಮೂರಿನ ಅರ್ಜುನ್ಗಿ ಬಿಕೆ ಗ್ರಾಮದ ಹಿರೇಮಠದ ಪೂಜ್ಯರಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಗುರುಶಾಂತಲಿಂಗ ಹಿರೇಮಠ ಪೂಜ್ಯರ ಪವಿತ್ರವಾದ ಪಾದಾರವಿಂದಗಳಲ್ಲಿ ಕೂಡ ನಾನು ಹಣೆ ಮಣೆದು ಹಾಗೂ ಏನ ಪ್ರತಿನಿತ್ಯ ಒಬ್ಬೊಬ್ಬರು ಅನ್ನದಾಸವನ್ನಿಸ್ತಾರೆ ಇವತ್ತು ಕೂಡ ತ್ರಿಮೂರ್ತಿಗಳಂತೆ ಬ್ರಹ್ಮ ವಿಷ್ಣು ಮಹೇಶ್ವರಂತೆ ದಾಸೋಹದ ಕಾರ್ಯಕ್ರಮ ವಹಿಸಿಕೊಟ್ಟಿರ್ತಕ್ಕಂಥ ಯಾವತ್ತೂ ಗ್ರಾಮದ ದಿಗಂಬರೇಶ್ವರ ಭಕ್ತ ಮಂಡಳಿಯಾಗಿರ್ತಕ್ಕಂಥ ಅನ್ನದಾನವನ್ನು ಮಾಡಿರ್ತಕ್ಕಂಥ ಹಿರಿಯರನ್ನ ಅವರಿಗೆ ಕೂಡ ನಾನು ಶರಣಾರ್ಥನ ಅರ್ಪಿಸಿ ಹಾಗೂ ಏನು ನಿಮ್ಮೆಲ್ಲ ತನುಮನ ಧನವನ್ನು ಅರ್ಪಿಸಿ 7 ದಿನಗಳ ಪರ್ಯಂತರವಾಗಿ ಕಾರ್ಯಕ್ರಮಕ್ಕೆ ಕಾರಣೀಕರ್ತರು, ಈ ಕಾರ್ಯಕ್ರಮವನ್ನು ಶೋಭೆ ತರತಕ್ಕಂಥವರು, ಈ ಕಾರ್ಯಕ್ರಮ ನಾಡಿನಂಥ ಸುದ್ದಿಯನ್ನು ಹರಡಲು ಕಾರಣೀಕರ್ತರಾಗಿರ್ತಕ್ಕಂಥ ಯಾವತ್ತೂ ಗ್ರಾಮದ ಎಲ್ಲ ತಂದೆ ತಾಯಿ ಬಳಗವೇ ಹಾಗೂ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನನ್ನ ಪ್ರೀತಿಯ ಮುದ್ದು ಮಕ್ಕಳೇ ಹಾಗೂ ಯಾವತ್ತೂ ನಮ್ಮ ದಿಗಂಬರೇಶ್ವರ ದೇವಸ್ಥಾನ ಕಮಿಟಿಯ ಸರ್ವ ಸದಸ್ಯರೇ, ಅವರಿವರೆನ್ನದೇ ಎಲ್ಲ ಸಮಸ್ತ ಗ್ರಾಮದ ಗುರು ಹಿರಿಯರು ಕೂಡ ವೇದಿಕೆ ಪರವಾಗಿ ಈ ಶಾಸ್ತ್ರಿಯಿಂದ ತಮ್ಮೆಲ್ಲರಿಗೆ ನಾನು ಶರಣಾರ್ಥಿ ಅರ್ಪಿಸಿ ಯಾವ ಈ ಬಾರಿ ಆಧ್ಯಾತ್ಮಿಕ ಪ್ರವಚನ 4 ದಿನಗಳ ಪರ್ಯಂತರವಾಗಿ ಅದರಾಗ 1 ದಿವಸ ಗ್ಯಾಪ್ ಆಗಿ 3 ದಿವಸ ಅಂದ್ರೆ ಇವತ್ತು 4ನೇ ದಿವಸ, ಇನ್ನು 2 ದಿವಸ ಐತಿ. ಬಹಳ ಅದ್ಭುತವಾಗಿರ್ತಕ್ಕಂಥ ನಾಳೆ ಮತ್ತು ನಾಡಿದ್ದು ಈಗಾಗಲೇ ಮೈಕ್ನಲ್ಲಿ ಕೇಳಿದೆ. ನನಗೊಂದು 5 ನಿಮಿಷ ಸರಿಯಾದ ಟೈಮ್ ಬಂದೆ. ನಮ್ಮ ವಿಠ್ಠಲಗೌಡ ಬರೋದವ್ರ ಮನೆಗೆ ಸ್ವಲ್ಪ ಚಹಾ ಕುಡಿಯಕ್ಕೆ ಬರ್ಬೇಕ್ರಿ ಮತ್ತು ಅಂತ ತಿಳ್ಕೊಂಡು ಚಹಾ ಕುಡಿಯಕ್ಕೆ ಕರ್ಕೊಂಡು ಹೋದ್ರು. ನಿಮ್ಗೊಂದು 5 ನಿಮಿಷ ವೇಟ್ ಮಾಡಿ ಕುಂದಿರಿಸಿದೆ, ಅದಕ್ಕೆ ಕ್ಷಮೆ ಇರಲಿ ಅಂತ ತಿಳ್ಕೊಂಡು ಮೊದಲೇದು ತಮ್ಮಲ್ಲಿ ನಾನು ಕೇಳ್ಕೋತಾ. ಯಾಕಂತ ಕೇಳಿದ್ರೆ ಅವರು ಅಂತಿಂತ ಜನರಲ್ಲ ಈ ಧಾರ್ಮಿಕ ಕ್ಷೇತ್ರದೊಳಗ ಭಾಳ ಯಾಕಂತ ಕೇಳಿದ್ರೆ ಹೇಳಬೇಕಾಗಿತ್ತು ನನ್ನ ಮನ್ನಿದ ವಿಷಯ. ಆದರೆ ಅವ್ರಿಗೆ ಕೂಡ ನಿಮ್ಮೂರಲ್ಲಿರ್ತಕ್ಕಂಥ ದಿಗಂಬರೇಶ್ವರರು ಏನು ಹಿರಿಯರನ್ನ ಮೊನ್ನೆ ಹೆಸರು ಹೇಳಿದ್ಮೇಲೆ ಎಲ್ಲ 4-5 ಜನ, ಯಾಕಂದ್ರೆ ನಮ್ಮ ರಾಜು ಗೌಡ್ರಿಗೆ ಬೆಳೂರವರು ಕೂಡ ಅದೇನಾಗಕತ್ತದ ಅಂತ ಕೇಳಿದ್ರೆ ಆ ದಿಗಂಬರೇಶ್ವರಿ ಚರಿತ್ರೆ ಹೇಳ್ಬೇಕಂದಿಸ್ ಒಂದು ದಿವಸ ಉಳಿದ ಹೋದ ಸಲ ಹೇಳಿದೆ, ಅವ್ರು ಇರಲಿಲ್ಲ. ಮೊನ್ನೆ ದಿವಸ ಹೇಳಿದೆ, ಮಳೆ ಬಂದು ಅರ್ಧಕ್ಕಾಯ್ತು. ನಿನ್ನೆ ದಿವಸ ಹೇಳಿದೆ, ಮತ್ತೆ ಅವ್ರು ಡ್ಯೂಟಿ ಮೇಲೆ ಹೋಗ್ಬಿಟ್ರು, ಮತ್ತೆ ಇವತ್ತೆ ಬಂದರು. ಅದು ಹೆಂಗಾಗ್ತದಂದ್ರೆ ದಿಗಂಬರೇಶ್ವರ್ ಕೂಡ ಆ ಗೌಡ್ರ ಒಂದು ಕನಸಿನೊಳಗೆ ಹೋಗಿ ಈ ಊರೊಳಗೆ ದೇವಸ್ಥಾನಗಳ ನಿರ್ಮಾಣ ಆಗಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನೇ ನಿಮ್ಮೆಲ್ಲರಿಗೆ ನಿದ್ರೆಗೆ ಬಂದಾಗ ಅವರು ಸುಮಾರು 75-80 ವರ್ಷದ ಹಿರಿಯರು. ಯಾಕಂದ್ರೆ ಅನುಭವದೊಳಗೆ ಅಮೃತ ಇರ್ತದಂತ ಆ ಅನುಭವವನ್ನು ನಾವು ನೀವೆಲ್ಲ ಕೂಡ ಪಡ್ಕೋಬೇಕಾಗ್ತದೆ. ಇಂಥ ಎಲ್ಲ ಪವಾಡಗಳನ್ನು ದಿಗಂಬರೇಶ್ವರರು ಭಾಳ ಮಾಡಿದ್ದಾರೆ. ಅದಕ್ಕೆ ನಾ ಒಂದು ವರ್ಷ ಸಮಯ ಯಾಕೆ ತಗೊಂಡಿದ್ದ ನಿಮ್ಮ ಕಡೆಯಿಂದ ಅಂತ ಕೇಳಿದ್ರೆ, ಮುಂದಿನ ಸಲ ದಿಗಂಬರೇಶ್ವರ ಗ್ರಂಥ ಬಿಡುಗಡೆ ಆಗಬೇಕು. ಈ ವೇದಿಕೆ ಮೇಲೆ ದೊಡ್ಡ ಪ್ರಮಾಣ ವೇದಿಕೆ ಆಗಬೇಕು. ದೊಡ್ಡ ಸಾಹಿತ್ಯಗಾರರನ್ನ ಅಥವಾ ಪೂಜ್ಯರನ್ನ ಕರೆಸಿ ಆ ಗ್ರಂಥನ ಬಿಡಬೇಕು ಅಂತಕ್ಕಂಥ ಅಭಿಪ್ರಾಯ ನನ್ನ ಮನಸ್ಸಿನಲ್ಲಿ ಕೂಡ ಮೂಡಿಕೊಂಡದ. ಅದಕ್ಕೆ ಕಾರಣಕರ್ತರು ನೀವು ಮತ್ತು ದಿಗಂಬರೇಶ್ವರ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಹೇಳಬೇಕು.
ಯಾಕಂದ್ರೆ ಕೇಳಿದ್ರೆ ಆ ಗುರುವಿನ ಪವಾಡಗಳು ಕೂಸಲನ್ನ ಹೇಳ್ಕೊಂಡ್ರೆ ಅವ್ರ ಬಾಯಿಂದ ಇವ್ರು ಬಂದು ಒಂದೊಂದು ಹುಡುಗಿ ಕೇಳಿ ಹೇಳಿದ್ದೆ. ಈ ಸಲ ಹೆಂಗ್ ಅಲ್ಲಕತ್ತದಂದ್ರೆ ಪ್ರತ್ಯಕ್ಷರೇ ಕಂಡು ಬರಾಕತ್ತದ. ನಿನ್ನೆ ತಾವೆಲ್ಲರೂ ನೋಡಿದ್ರಿ. ಹೀಗೆ ಪ್ರತ್ಯಕ್ಷನೇ ಪವಾಡಗಳು ಕಂಡು ಬಂದಾಗ ನಮ್ಮ ನಿಮ್ಮೆಲ್ಲರ ಭಕ್ತಿ ಅವನ ಮೇಲೆ ಬಹಳ ಶ್ರದ್ಧೆಯಿಂದ ಇಡಬೇಕು. ಯಾಕಂತ ಕೇಳಿದ್ರೆ ಒಂದು ವಚನ ನೆನಪರ್ತದ, ಒಲೆ ಹತ್ತಿ ಉರಿದೆಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದೆಡೆ ನಿಲ್ಲಬಹುದೇ. ಒಲಿ ಉರಿ ಹತ್ತು ಅಂದ್ರೆ ನಾವು ಆರಿಸಬಹುದು, ಹೌದಲ್ರ? ಎಲ್ಲ ಅಡಿಗೆ ಆಗೋಣ ಮನಗಡೆ ಕಿರಿಕಿರಿ ಬೆಂಕಿ ಇರ್ತದ, ಒಂದು ತುಸ್ಕಟ್ಟಿಗೆ ತಗೊಂಡು ಒಂದು ಸರಿಗಾದ ಎತ್ತಿ ನೀರು ಹಾಕಿ ಆರಿಸಿ ಬಿಡ್ತೇವೆ. ಒಲೆ ಹತ್ತಿ ಉರಿದೆಡೆ ಆರಿಸಬಹುದು, ಒಲೆ ಹತ್ತಿ ಉರಿತಂದ್ರೆ ಆರಿಸಬಹುದು. ದರೆ ಹತ್ತಿ ಉರಿದೇನೆ ಅಕಸ್ಮಾತ್ ಈ ಭೂಮಿಗೆ ಎತ್ತ ನಾವು ನೀವು ಹೆಂಗೆ ಆರ್ಸಕ್ಕಾಗ್ತದೆ? ಆಗಕ್ ಸಾಧ್ಯನೇ ಇಲ್ಲ. ಒಲೆ ಹತ್ತಿ ಉರಿದೆಡೆ ನಿಲ್ಲಿಸಬಹುದಲ್ಲದೆ ದರೆ ಹತ್ತಿ ಉರಿದೆಡೆ ನಿಲ್ಲಬಾರದು. ಏರಿ ನೀರುಂಬಡೆ ಬೇಲಿಕೆಯ ಮೈದೆಡೆ ನಾರಿ ತನ್ನ ಮನೆಯನ್ನೇ ಕಳುವಡೆ, ತಾಯಿಯ ಮೊರೆ ಹಾಲು ನಂಜಾಯಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅಂತ ಅಣ್ಣ ಬಸವಣ್ಣವ್ರು ಹೇಳ್ತಾರೆ. ನೋಡ್ರಿ ಅಂತ ಮತ್ತೆ ಹೇಳ್ತಾನ ವಿಶ್ವವರ್ಣ ಬಸವಣ್ಣ. ಒಲೆ ಹತ್ತಿ ಉರಿತಂದ್ರೆ ಆರಿಸಬಹುದು, ದರೆ ಹತ್ತಿ ಉರಿತಂದ್ರೆ ಆರ್ಸಕ್ಕಾಗುದಿಲ್ಲ, ಹೌದಿಲ್ಲ? ಊರಾಗ ಒಬ್ಬ ಇಬ್ಬ ಸುಮಾರು ಇದ್ನಂದ್ರೆ ಅವನನ್ನ ಹೆಂಗಾರ ಮಾಡಿ ಸಂಬಳಿಸ್ಬೋದು. ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾರು ನಾವು ಏನಕ್ಕೆ ಕೆಟ್ಟ ದೃಷ್ಟಿ ವಿಚಾರ ಮಾಡಿದೇವೆ ಅಂದ್ರೆ ಹೆಂಗೆ ಸಾಧ್ಯ ಆಕೈತ್ರಿ? ಆಗುವುದಿಲ್ಲ. ಅದಕ್ಕೆ ದರೆ ಹತ್ತಿ ಉರಿದರೆ ನಿಲ್ಲಿಸಬಹುದೇ? ಸಾಧ್ಯ ಅಲೋಕರ ಯಾರಿಂದು ಸಾಧ್ಯ ಆಗಲ್ಲ. ಅದಕ್ಕಾಗಿ ಹೇಳ್ತಾನೆ, ಏರಿ ನೀರುಂಬಡೆ ಬೇಲಿ ಕೈ ಮೇದಡೆ. ಬೆಳೆ ರಕ್ಷಣೆ ಆಗ್ಬೇಕಂತೇಳಿ ಬೈಲಿ ಹಚ್ಚಿರ್ತೀವಿ, ಬೈಲಿನೇ ಎದ್ದು ಹೊಲ ಮಯಕತ್ತಂದ್ರೆ ಬೆಳೆ ರಕ್ಷಣೆ ಯಾರಿ ಮಾಡೋದಾಕತ್ರಿ? ಆಕತ್ತ. ಮನೆ ಹಿರಿಯ ನಿನ್ನ ಕಾರವಾರ ಮಾಡಪ್ಪ ಅಂತ ಅವ್ನಿಗೆ ಎಲ್ಲಾ ಜವಾಬ್ದಾರಿ ಕೊಟ್ಟಿರ್ತೀವಿ, ಅವನೇ ದುಶ್ಚಟಗಳಿಗೆ ಎಡೆ ಮಾಡಿಕೊಂಡ ಅಂದ್ರ ಮನೆ ಸುಧಾರಣಕತ್ತೇನ್ರಿ? ಆಗುದಿಲ್ಲ. ಮನೆಯೆಲ್ಲ ಹಾಳಾಗಿ ಹೋಗ್ತದೆ. ಅದಕ್ಕೆ ಬೈಲಿ ಎದ್ದು ಹೊಲ ಮೇಯ್ದೆಡೆ, ಬೈಲಿನೇ ಎದ್ದು ಹೊಲ ಮೇಯ್ತು ಅಂದ್ರೆ ಅದು ಹ್ಯಾಂಗ ಸಾಧ್ಯ ಆಗ್ತದ? ಮತ್ತೆ ಹೇಳ್ತಾನೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ. ನಾರಿ ಮನೆಯೊಳಗೆ ತನ್ನ ಮನೆಯನ್ನ ಗಂಟು ತಾನೇ ಕಳ್ತನ ಮಾಡ್ಬೇಕಂದ್ರೆ ಅದೇ ರಕ್ಷಣೆ ಮಾಡ್ಬೇಕು. ಯಾರ್ಯಾರ ಆಜು ಬಾಜು ಕಳ್ತನ ಮಾಡಿದ್ರು ಕಂಡು ಹಿಡಿದ್ರೆ ಬಡಿಬೋದು, ನಾಲ್ಕು ಬುದ್ಧಿ ಮಾತು ಹೇಳ್ಬೋದು. ಇದಲ್ಲವ ನೀನು ರೀತಿ ಅಂತ ಹೇಳ್ಬೋದು. ಮನೆಯಾಗ ಯಜಮಾನ್ತಿನ ತನ್ನ ಮನೆಯ ಗಂಡನ ಕೀಸದ ರೊಕ್ಕ ಮನೆಯಾಗ ಇಟ್ಟಿದ್ರ ರೊಕ್ಕ ಬಂಗಾರ ಬೆಳಿ ಕಳ್ತನ ಮಾಡಿ ಪಾರ್ಸಲ್ ಮಾಡಕತ್ತಂದ್ರ ಯಾರಿಗೆ ಹೇಳ್ಬೋದು? ಹೌದಲ್ರಿ? ಬಸವಣ್ಣ ಹೇಳ್ತಾರೆ ಮಾತು. ತಾಯಿ ಹಾಲು ನಂಜಾದಡೆ. ನೋಡ್ರಿ, ತಾಯಿ ಇದೆ ಹಾಲು ವಿಷ ಆಯ್ತು ಅಂದ್ರೆ ಮಗ ಬದುಕಕ್ಕೆ ಸಾಧ್ಯ ಅದೇನ್ರಿ? ಅದು ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ತಾಯಿಯ ಮನೆ ಹಾಲು ನಂಜಾಡಿ ಕೊಲುವಡೆ, ಇನ್ನಾರಿಗೆ ದೂರುವೆ. ಇನ್ಯಾರಿಗೆ ಹೇಳ್ಬೇಕಪ್ಪ? ಮನೆ ಯಜಮಾನ ಹಂಗಿದ್ದ, ಬೈಲಿನದ್ದು ಹೊಲ ಮೈತಿತ್ತು. ಮನೆ ಯಜಮಾನತಿ ಮನೆ ವಸ್ತು ಕಳ್ತನ ಮಾಡಕತ್ತಿಳು, ಬೈಲಿ ಎದ್ದು ಹೊಲ ಮೈಲಿಕ್ಕೆತ್ತಿತ್ತು. ತಾಯಿ ಇದೆ ಹಾಲು ವಿಷವಾಗಿ ಮಗುವನ್ನು ಕೊಲ್ಲುವಾಗ ನಾನು ಯಾರಿಗೆ ದೂರಲಿ? ಬಸವಣ್ಣ ಹೇಳ್ತಾರ, ನಾನು ಯಾರಿಗೆ ಹೇಳ್ಬೇಕಪ್ಪ? ನಾನು ಯಾರಿಗೆ ಹೇಳ್ಬೇಕು ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳ್ತಾರೆ. ಅದಕ್ಕೆ ನಾವೆಲ್ಲರಾಗಿರ್ತಕ್ಕಂಥ ಮನೆ ಹಿರಿಯರಾಗಿರ್ತಕ್ಕಂಥವ್ರು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಬಹಳ ಜವಾಬ್ದಾರಿಯುತವಾಗಿ ಎಲ್ಲವನ್ನ ನೋಡ್ರಿ. ಜಪಾನ್ ಒಂದು ವೇಳೆ ನಾಶ ಆಯ್ತಂದ್ರೆ ತಾಂತ್ರಿಕತೆ ಹಾಳಾಗುತ್ತದ, ಹೌದ್ರ? ಹೀಗೆ ಜಗತ್ತಿನೊಳಗೆ ಒಂದೊಂದು ದೇಶ ಒಂದೊಂದರ ಸಂಪಾದನೆ ಮಾಡ್ಯಾವ, ಅದೆಲ್ಲ ನಾಶ ಆಗ್ಬೋದು. ಆದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದು ಒಂದೇ ಅಮೂಲ್ಯವಾದ ವಸ್ತು ಏನಾದ್ರೂ ಇದ್ರೆ ಅದು ಸಂಸ್ಕಾರ, ಸಂಸ್ಕೃತಿ ಅಂತ ಹೇಳಬಹುದು. ಭಾರತ ದೇಶ ಹಾಳಾಯ್ತು ಅಂದ್ರೆ ಸಂಸ್ಕೃತಿ ಹಾಳಾಗ್ತದೆ, ಸಂಸ್ಕಾರ ಹಾಳಾಗ್ತದೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಸಂಸ್ಕೃತವಾಗಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ ದೇಶ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಚಿಕಾಗೋದಾಗ ವಿಶ್ವ ಸಮ್ಮೇಳನ ಇದ್ದಾಗ ಅವೇನು ಭಾರತದ ಸಾಧು ಅವನೇ ಕೊನೆಯದಾಗಿ ವಿಶ್ವಸಂಸ್ಥೆ ಒಳಗ ಚಿಕಾಗೋದ ಅಮೆರಿಕದಾಗ ನಡೀತಕ್ಕಂಥ ವಿಶ್ವ ಸಮ್ಮೇಳನದಾಗ ಕೊನೆಯದಾಗಿ ಭಾಷಣ ಕೊಡ್ರಿ. ಅವೇನ್ ಮಾತಾಡ್ತಾನೆ? ಸನ್ಯಾಸಿ, ಸಣ್ಣ ವಯಸ್ಸದ ಹುಡುಗ, ಭಾರತ ರಾಯಭಾರಿಯಾಗಿ ಹೋಗಿದ್ರು ಸ್ವಾಮಿ ವಿವೇಕಾನಂದರು. ಹೋದಾಗ ಸ್ವಾಮಿ ವಿವೇಕ ಎಲ್ಲರ ಭಾಷಣ ಮುಗಿತದೆ. ಕೊನೆಗೆ ಭಾರತದ ಸನ್ಯಾಸಿಯಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಅವ್ರು ಹೇಳ್ತಾರ, ಅಲ್ಲಿ ಕೂಡಿರ್ತಕ್ಕಂಥ ಎಲ್ಲರಿಗೆ ಅವರೆಲ್ಲ ಏನ್ ಮಾತಾಡ್ತಂದ್ರೆ, ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಹೆಂಗಸರೇ ಮತ್ತು ಗಂಡಸರೇ ಅಂತ ಮಾತಾಡ್ತಿದ್ರು ಅವರೆಲ್ಲ ಇಂಗ್ಲಿಷ್ನವ್ರು. ಆದ್ರ ನಮ್ಮ ಸ್ವಾಮಿ ವಿವೇಕಾನಂದರು ಏನು ಮಾತಾಡಿದ್ ಕೇಳಿದ್ರೆ, ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ವಿಶ್ವದ ಸಹೋದರ ಸಹೋದರರೇ ಅಂತಕ್ಕಂಥ ಮಾತನ್ನು ಮಾತಾಡಿದ್ರು. ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲರೂ ಅಕ್ಕ ತಂಗಿಯರೇ ಅಂದಾಗ ಅವರಿಗೆ ಸಮಯ 5 ನಿಮಿಷ ಕೊಟ್ಟಿತ್ತು. ಆ 5 ನಿಮಿಷ ಎಲ್ಲ 5 ನಿಮಿಷ ಬರೇ ಕ್ಲಾಪ್ಸ್ ಅಂದ್ರೆ ಚಪ್ಪಾಳೆ ಬಿದ್ದು ಸ್ವಾಮಿ ವಿವೇಕಾನಂದರಿಗೆ. ಅಂತ ಸಂಸ್ಕಾರವನ್ನು ಜಗತ್ತಿಗೆ ಕಲಿಸಿಕೊಟ್ಟಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ರೆ ಅದು
ಭಾರತ ದೇಶ ಅಂತ ನಾವು ಕರಿಬಹುದು. ಅಂತ ಭಾರತ ದೇಶದೊಳಗೆ ನಾವು ನೀವೆಲ್ಲ ಹುಟ್ಟಿವಂದ್ರೆ ನಾವೆಲ್ಲ ಬಹಳ ಪುಣ್ಯವಂತರು. ಅದರೊಳಗೆ ಕರ್ನಾಟಕ ಭಾರತ ಮಾತೆಯ ಹಿರಿಮಗಳು ಯಾರಾದ್ರೂ ಇದ್ರೆ ಅದು ಕನ್ನಡಾಂಬೆ. ಹೌದಲ್ರಿ? ಯಾಕಂತ ಕೇಳಿದ್ರಿಕಿನ್ನ ಬಣ್ಣ ಯಾವ ನೋಡ್ರಲ್ಲ, ಕೆಂಪು ಮತ್ತು ಹಳದಿ, ಅರಿಶಿನ ಮತ್ತು ಕುಂಕುಮ. ಹೌದಲ್ರಿ? ನಮ್ಮೆಲ್ಲ ತಾಯಂದ್ರಿಗೆ ಶೋಭೆ ತರ್ತಕ್ಕಂಥ ಯಾವುದು? ಅರಿಶಿನ ಮತ್ತು ಕುಂಕುಮ. ಅಂತ ಭಾರತ ಮಾತೆ ಹಿರಿಮಗಳು ಕರ್ನಾಟಕ. ಕರ್ನಾಟಕದೊಳಗೆ ಬಿಜಾಪುರ ಜಿಲ್ಲೆ ಅಂದ್ರೆ 5 ನದಿಗಳ ಬೀಡು, ಪಂಚ ನದಿಗಳ ಬೀಡು ಅಂತ ಕರಿತೀವಿ. ಇದಕ್ಕೆ 2ನೇ ಪಂಜಾಬ್ ಅಂತ ಕರಿತೀವಿ ಬಿಜಾಪುರ ಜಿಲ್ಲೆಗೆ. ಹೌದಾ? ಇಂಥ ನಾಡಿನೊಳಗ ಶರಣರು, ಸತ್ಪುರುಷರು, ಸಿದ್ಧರು, ಪವಾಡ ಪುರುಷರು ನೆನೆಸ್ಯಾರ. ಎಂತಿಂತವ್ರಿ? ಯಾವ ನಮ್ಮ ವಿಜಯಪುರದ ಸಿದ್ದೇಶ್ವರ ಅಪ್ಪಾಜಿಯವರು 2ನೇ ಸ್ವಾಮಿ ವಿವೇಕಾನಂದ ಅಂತ ಕರೆಸ್ಕೊಂಡ್ರು. ಅವ್ರಿಗೊಂದು ಅಂಗಿ ಕಿಶ ಇರಲಿಲ್ಲ, ಒಂದು ಕುತ್ತೂಲಕ್ಕೆ ಕಾರ್ ಇರಲಿಲ್ಲ, ಬ್ಯಾಂಕ್ ಪಾಸ್ಬುಕ್ ಅಕೌಂಟ್ ಇಲ್ಲ. ಏನರಿತ್ತೇನ್ರಿ? ಏನೇನೇನೇನು ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಅಪ್ಪಾಜಿ ಅವರ ಪ್ರವಚನ ಚಾಲು ಅಂದ್ರೆ ಲಕ್ಷಗಟ್ಟಲೆ ಜನ ಬರ್ತಿತ್ತು. ಸೂಜಿ ಬಿದ್ರು ಕೂಡ ಒಂದು ಸಪ್ಪಳ ಆಗ್ತಿತ್ತು. ಸೂಜಿದು ಸಪ್ಪಳ ಅಷ್ಟು ಶಾಂತ ಕುಂತಿರು. ಅವ್ರ ಆಧ್ಯಾತ್ಮಿಕ ಪ್ರವಚನವನ್ನೇ ಕೇಳಬೇಕಾದ್ರೆ ಅಷ್ಟೆಲ್ಲ ಕೇಳಿದ್ರೆ ನಾವು ನೀವು ಪುಣ್ಯವಂತರು. ಅಂತ ಶರಣರು ನಮ್ಮ ನಾರಿನೊಳಗೆ ಹುಟ್ಟ್ಯಾರ, ನಮ್ಮ ಜಿಲ್ಲೆಯದೊಳಗೆ ಹುಟ್ಟಿರ್ತಕ್ಕಂಥವ್ರು. ಹೌದಾ? ನಿನ್ನೆ ದೃಷ್ಟಾಂತಕ್ಕೆ ಬಂದಾಗ ದಿಗಂಬರೇಶ್ವರ ಜೊತೆ ಸಿದ್ಧಲಿಂಗ ಮಹಾರಾಜರು ನಿಮ್ಮೂರಿಗೆ ನಾಯಕರು. ಅವರು ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಸಿಂದಗಿ ತಾಲೂಕಿನ ಕಕ್ಕಳಿ ಮಿಲ್ಲೆಯಲ್ಲಿ ಜನಿಸಿದ ಕೂಡ ಇಂಡಿ ತಾಲೂಕಿನ ಲೆಚ್ಚಾಣ ಗ್ರಾಮದೊಳಗೆ ನೆಲೆಸಿ ಎಲ್ಲರ ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ಸಿದ್ಧಲಿಂಗ ಮಹಾಶಿವಗಳು ಕೂಡ ಇದೇ ನಾಡಿನವರು. ಮುಗುಳ್ಕೋಡದ ಯಲ್ಲಲಿಂಗ ಮಹಾರಾಜರು ಕೂಡ ಇಲ್ಲೇ ವಿಜಯಪುರ ಜಿಲ್ಲೆ ಇದೇ ಇಂಡಿ ತಾಲೂಕಿನ ಮಿರಗಿ ಗ್ರಾಮದಲ್ಲಿ ಹುಟ್ಟಿ ಮುಗುಳ್ಕೋಡದಲ್ಲಿ ಪವಾಡವನ್ನು ಮಾಡಿ ದೇಶ ತುಂಬ 360 ಮಠಗಳನ್ನು ಸ್ಥಾಪಿಸಿ ಶರಣ ಸಂತತಿಯನ್ನು ಮಾಡಿರ್ತಕ್ಕಂಥ ಇದೇ ನಾಡಿನವರು. ಇಂಥ ಪುಣ್ಯಭೂಮಿ ಒಳಗೆ ನಾವು ನೀವು ನೆಲೆಸಿವು ಅಂದ್ರೆ ಎಲ್ಲೋ ಜನಿಸಿರ್ತಕ್ಕಂಥ ದಿಗಂಬರೇಶ್ವರ ತಂದೆ ತಾಯಿ ಯಾರನ್ನದೇ ಗೊತ್ತಿಲ್ಲ. ಸಾಕ್ಷಾತ್ ಶಿವನ ಸ್ವರೂಪಿಯಾಗಿ ಬಸ್ಸವನ್ನು ಪಡೆದುಕೊಂಡು ಇವತ್ತು ನಮ್ಮೂರು ಒಳಗೆ ಭೂ ಕೈಲಾಸ ಮಾಡತಕ್ಕಂಥ ಇಲ್ಲಿ ನೆಲೆಸಿ ಬೇಡದವರಿಗೆ ಬೇಗದಿದೆ ಭಾಗ್ಯನ ಕೊಡ್ತಕ್ಕಂಥ ಆ ಒಡೆಯನ ಬಳಿ ಕುಳಿತುಕೊಂಡು ನಾವು ನೀವೆಲ್ಲ ವಿಚಾರವನ್ನು ಮಾಡಕತ್ತೀವಿ, ಶಿವನಾಮವನ್ನು ನುಡಿಯಕತ್ತೀವಿ ಅಂದ ಮೇಲೆ ಇದಕ್ಕಿಂತಲ ಪುಣ್ಯ ಭಾಗ್ಯ ನಮಗೆ ಇನ್ನೇನು ಬೇಕ್ರಿ? ಇದಕ್ಕಿಂತಲೂ ಪುಣ್ಯ ಭಾಗ್ಯ ನಮಗೆ. ಅದಕ್ಕೆ ಅಂತಾರಲ್ಲ, ಒಬ್ಬೊಬ್ಬರು ಯೋಗ್ಯತೆ ತಿಳಿಬೇಕಾದ್ರೆ ಒಂದೊಂದು ವಿಚಾರ ಮಾಡಬೇಕು. ಗೆಳೆಯರು ಇರ್ತಾರೆ. ನಿನ್ನೆ 8 ಮಂದಿ ಗೆಳೆಯರ ಬಗ್ಗೆ ಹೇಳಿದಾರೆ. ಆ ಗೆಳೆಯರಂತಾರೆ ಭಾಳ ಚಂದ ಇತ್ತು, ನಿನ್ನೆಲ್ಲನೂ ಕೇಳಿರಿ. ಆದರೂ ಕೆಲವರು ನಮ್ಮ ದೋಸ್ತರು ನಮ್ಮ ಗೆಳೆಯನ ಯೋಗ್ಯತೆ ತಿಳಿಬೇಕಾಗಿತ್ತು, ನಮ್ಮ ಹೆಂಡತಿಯ ಯೋಗ್ಯತೆ ತಿಳಿಬೇಕಾಗಿತ್ತು. ಹೌದಿಲ್ಲ? ನಮ್ಮ ಗಂಡನ ಯೋಗ್ಯತೆ ತಿಳಿಬೇಕಾಗಿತ್ತು. ಅಂದ್ರೆ ಎಂತಿಂಥ ಸಂದರ್ಭದಾಗ ಬಂದಾಗ ಯಾರಾದರೂ ಗೆಳೆಯರು ದುಷ್ಟ ಕಾರ್ಯಕ್ಕೆ ನಿಂತಾಗ, ಒಂದು ಜಗಳಕ್ಕೆ ನಿಂತಾಗ, ನಡಿ ನಾನು ಬರ್ತೀನಿ ದೊಡ್ಡಕ್ಕೆ ಒಂದು ಹೊಡೆಯನಂದ್ರೆ ಅವ ಗೆಳೆಯ ಅಲ್ಲ. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಸಿಟ್ಟು ಮಾಡ್ಕೋಬೇಡ, ಸ್ವಲ್ಪ ಶಾಂತಿರ. ಏನ್ ತಪ್ಪಾಗಿತ್ತು ನಾಳೆ ವಿಚಾರ ಮಾಡೋಣ, ನಿನಗೆ ಯಾರು ಹೇಳ್ಯಾರ, ನಿನಗೆ ತಿಳಿಯಂಗಿಲ್ಲ, ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡು ಅವನನ್ನೇ ತನಗೆ ಸಮಾಧಾನ ಮಾಡಿ ಅವನಿಗೆ ಒಳ್ಳೆ ದಾರಿಯನ್ನು ತೋರಿಸ್ತಾನಲ್ಲ, ಅವ ನಿಜವಾದ. ಮತ್ತೆ ಹೆಂಡತಿ ಯೋಗ್ಯ ಯಾವಾಗ ತಿಳಿತಿರ್ತಾರೆ ಅದನ್ನು ಅಂದ್ರಲ್ಲ ಅಂತ ನಿಮ್ಗೆ ಸಂಶಯ ಉಳಿಬಾರ್ದು ನಿಮ್ಮ ತಲೆಯಾಗ. ಹೌದಲ್ಲ? ಗಂಡ ಬಹಳ ಪ್ರಾಮಾಣಿಕಿದ್ದ, ಸತ್ಯವಂತಿದ್ದ, ಧರ್ಮವಂತ ಇದ್ದ ಅಂತಂದ್ರೆ ಸಹಿತ ಒಂದು ಸಂದರ್ಭದೊಳಗೆ ಬರ್ತಾರ ಹೋಗ್ತಾರ ತಿಳಿದ್ನಲ್ರಿ, ಏನು ಶ್ರೀಮಂತಿಕೆ ಬಡ್ತಾನೆ ಗೆಳೆಯ. ಹೌದು? ಆ ಸಂದರ್ಭದೊಳಗೆ ಒಂದು ವೇಳೆ ಅಂತ ಧರ್ಮವಂತ, ನಿಷ್ಠಾವಂತ, ಪ್ರಾಮಾಣಿಕವಂತ, ಸತ್ಯವಂತಿದ್ದಿರ್ತಕ್ಕಂಥ ಗಂಡನಿಗೆ ಒಂದು ವೇಳೆ ಬಡತನ ಅಂತಕ್ಕಂಥ ಸಂದರ್ಭ ಬಂದಾಗ ಅವಾಗ ನೀನು ಅಂಜಬೇಡ, ನಾನಿದ್ದೀನಿ, ಇಬ್ರು ದುಡಿದು ಒಂದು ರೊಟ್ಟಿಗಲಕ ಊಟ ಮಾಡೋಣ, ನೀನು ಚಿಂತೆ ಮಾಡಕ್ ಹೋಗ್ಬೇಡ ಅಂತ ತಿಳ್ಕೊಂಡು ಆ ಬಲಗೈ ಬಂಟನಾಗಿ ಗಂಡಗೆ ನಿತ್ತಿ ಅಂದ್ರೆ ಅವಾಗ ಹೆಂಡತಿ ಯೋಗ್ಯತೆ ಏನು ಅನ್ನೋದು ಅವಾಗ ಗೊತ್ತಾಗ್ತದೆ. ಎಲ್ಲ ಬಂಗಾರ ಬೆಳ್ಳಿ ರೇಷ್ಮೆ ಸಿಟ್ಟು ತಂದು ಕೂಡ ಭಾರಿ ಒಂದು ಗಂಡ ಅಂತಾರಲ್ಲ ಅದು. ಹೌದು? ಕಷ್ಟ ಸಮಯದೊಳಗೆ ಯಾರು ಇರ್ತಾರೆ ಅಂತ ಸಂದರ್ಭದೊಳಗೆ, ಯಾಕಂದ್ರೆ ಈ ದೃಷ್ಟಾಂತ ಒಳಗೆ ಒಂದು ನೆನಪು ಬರ್ತೈತೆ ನನಗೆ. ಒಂದು ಅಣ್ತಂಬ್ರ ಕಥೆ ಐತಿ ಸಾಣದು. ಎಂತಿಂತ ದುಷ್ಟ ನೋಡ್ರಿ, ಅಣ್ತಂಬ್ರ ಅಂತಲ್ಲಿ ಎಲ್ಲ ತೊಲೆ ಇರ್ತಾವ. ಆದರೂ ಇದೊಂದು ದುರ್ಘಟನೆ ಒಂದು ತೊಲೆ ನಡೆದಿತ್ತು, ಭಾಳ ಹಳೆಯ ಕಾಲದ್ದು. ಕೇಳಿದ್ದೆ ನನ್ನ ಹಿರಿಯರ ಬಾಯಿಂದ. ಅದು ಇವತ್ತು ನೆನಪಿಗೆ ಬಂತು ಈ ಸಂದರ್ಭ ಬಂದಾಗ. ಹೆಂಗತ್ತೆ ಕೇಳಿದ್ರೆ, ನೋಡ್ರಿ, ಸಣ್ಣ ಮಕ್ಕಳು ಇರ್ತಾವ, ತಂದೆ ತಾಯಿಗೆ 1-2 ಮಕ್ಕಳು ಹುಟ್ಟಿದ್ದು, ಗಂಡಸು ಮಕ್ಕಳು. ಆ ಮಕ್ಕಳು ಸಣ್ಣ ಅಟ್ಟೆ 1-2 ವರ್ಷ 3 ವರ್ಷದ ಮಕ್ಕಳು ಇದ್ದು, ತಂದೆ ಸತ್ರ ಮಕ್ಕಳ ಪರದೇಶ ಆಗುದಿಲ್ಲ ನೋಡ್ರಿ, ತಾಯಿ ಮಾತ್ರ ಸತ್ರ ಮಕ್ಕಳ ಪರದೇಶ. ಯಾಕಂದ್ರೆ ಇವು ಗಂಡಸರು ಚಟ ಹೆಂಗಿರ್ತಾವ ಅಂತ ಕೇಳಿದ್ರೆ ಅಂತಾರ, ಮಗ ಸತ್ತ ಮನಿ ಮಸೂಟಿಗೆ ಅಂತ, ಸಸಿ ಸತ್ತ ಮನಿ ಸೌಭಾಗ್ಯ ಹಿರಿಯಾರ ಅಂತ ನಾವ್ರಿ. ಅದಕ್ಕೆ ಅಂದ್ರೆ ನಾವು ಅಕಸ್ಮಾತ್ ಹೆಂಡತಿ ಸತ್ರ ಇನ್ನೊಂದು ಹೆಂಡತಿ ನಾವು ಮಾಡ್ಕೊಂಡು ಬರಬಹುದು ಇವ್ರ ತಲೆಯಾಗ. ಆದ್ರೆ ಅದನ್ನೇ ಗಂಡ ಸತ್ತಂದ್ರೆ ಇನ್ನೊಬ್ಬ ಗಂಡ ಮಾಡ್ಕೊಂಡ್ ಬರ್ಬೇಕಂತಕ್ಕಂಥ ಮಕ್ಳು ಇಟ್ಕೊಂಡು ಯಾರು ಹೆಣ್ಮಕ್ಳು ವಿಚಾರ ಮಾಡಿದ್ರು ನೋಡ್ರಿ ಈ ಜಗತ್ತಿನೊಳಗೆ.
ನಿಮ್ಮಂತ ಸಹನಾಶೀಲತೆ. ಅದಕ್ಕೆ ನಿಮ್ಮನ್ನು ಯಾರಿಗೆ ಹೋಲಿಸ್ಯಾರಂದ್ರೆ ಈ ಭೂಮಾತೆಗೆ ಹೋಲಿಸ್ಯಾರ. ಅದಕ್ಕಾಗಿ ನಿಮ್ಮ ಕೊರಳೊಳಗೆ ತಾಯಿ ಎಲ್ಲಿ ಕಟ್ತಾರೆ ಅಂದ್ರೆ ಇಲ್ಲಿ ಕುತ್ತಿಗೆ ಕೊಳಗೆ ಕಟ್ತಾರ. ಯಾಕೆ ಕಟ್ತಾರ ಅಂದ್ರೆ ತಾಯಿ ನೀ ಎಲ್ಲಿಂದ ತಾಳ್ಬೇಕಂದ್ರೆ ಕುತ್ತಿಗೆಗೆ ಬರತನ ತಾಳಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ತಾಳಿ ಎಲ್ತನ ತಾಳಬೇಕು. ತಾಳಿ ಯಾಕೆ ಕಟ್ಟ್ಯಾರಂದ್ರೆ ನಿನ್ನ ಕೊರಳಿಗೆ ಬರೋ ತನಕನು ತಾಳು. ತಾಳು ನಿನ್ನ ಅತ್ತಿ ಕಷ್ಟ ಕೊಡ್ತಾಳ ತಾಳು, ಮಾವು ಕಷ್ಟ ಕೊಡ್ತಾನ ತಾಳು, ಗಂಡ ಕುಡುಕನ ಹೊಡಿತಾನ ಬೈತಾನ ತಾಳು, ಇವತ್ತು ಚಲೋ ಆತಾನ ನಾಳೆ ಸುಧಾರಣೆ ತಾಳು 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 ಅಂತಕ್ಕಂಥ ಶಬ್ದದ ಅರ್ಥವೇ ಆ ತಾಳಿಯನ್ನ ಕೊರಳ ಕಟ್ಟ್ಯಾರ. ಅದಕ್ಕೆ ನಿಮಗೆ ಯಾರಿಗೆ ಹೋಲಿಸ್ಯಾರಂದ್ರೆ ಈ ಭೂಮಾತೆಗೆ ಹೋಲಿಸ್ಯಾರ. ಭೂಮಿ ತಾಯಿಗೆ ಅದಕ್ಕೆ ಹೆಣ್ಣು ಅಂತ ಹೆಸರಿಟ್ಟಾರ, ಭೂಮಿ ಮಾತೆ ಅಂತೇಳಿ. ಅದಕ್ಕೆ ಅಂತಾರ ಭೂಮಿ ತೂಕದ ಹೆಣ್ಣು ಅಂತ ಕರೆದಾರ. ನಿಮಗೆ ಈ ಭೂಮಿ ಭಾರ ಎಷ್ಟು ಹಿಡಿತದಲ್ಲ ಅಷ್ಟು ನೀವೆಲ್ಲ ಹಿಡಿತಕ್ಕಂಥ ತಾಯಂದಿರು. ಅಂತ ಶಕ್ತಿ. ಅಂತ ಸಂದರ್ಭದೊಳಗೆ ಅಷ್ಟೇ 2 ವರ್ಷದ 3 ವರ್ಷದ ಮಕ್ಕಳು ಇದ್ದರು 2. ಅವಾಗ ಗಂಡ ತೀರ್ಕೊಂಡು ಹೋಗ್ಬಿಟ್ಟ. 2 ಮಕ್ಕಳಿದ್ದು ಗಂಡಸು ಮಕ್ಕಳು. ಒಂದಷ್ಟೇ ವರ್ಷ 2 ವರ್ಷ ಬೇಕು, ಒಂದು 3 ವರ್ಷ ಬೇಕು. ಭಾಳ ತಾಯಿ ನೋವು ಪಡ್ತಾ ಇದ್ರು. ಸಣ್ಣ ಮಕ್ಕಳಂತೂ ನಾ ಏನು ಮಾಡಲಿ ಅಂತ ತಿಳ್ಕೊಂಡು ಗಂಡ ಕಷ್ಟಪಟ್ಟು ಭಾಳ ದುಃಖಪಟ್ಟು ಅವನ್ನೆಲ್ಲ ಕಾರ್ಯಕ್ರಮ ಮುಗಿಸಿ ಆ ಮಕ್ಕಳನ್ನು ಕೂಲಿಲಾನಿ ಮಾಡಿ ಗೌಡ್ರ ಮನೆಗೆ ಸೌಕರ್ ಮನೆಗೆ ಬೀಸಿ ಕುಟ್ಟಿ ಅವಾಗೆಲ್ಲ ಬೀಸೋದು ಕುಟ್ಟೋದೇ ಇತ್ತಲ್ಲ. ಈಗೆಲ್ಲ ಮಿಷನ್ ಬಂದವ. ಅಷ್ಟೆಲ್ಲ ಮಾಡಿ ಅವ್ರ ಮನೆಗೆ ಕೊಟ್ಟಿರ್ತಕ್ಕಂಥ ಅನ್ನವನ್ನು ತಂದು ಮಕ್ಕಳಿಗೆ ತುತ್ತು ಹಾಕಿ ಉಣಿಸಿ ಮಾಡಿ ದೊಡ್ಡವರು ಮಾಡಿದ್ರು. ಮುಂದೆ ವಯಸ್ಸಿಗೆ ಬಂದು ಒಬ್ಬ 16 ವರ್ಷ 14 ವರ್ಷನವಾದ, ಒಬ್ಬ 16 18 ವರ್ಷನವಾದ. ಅಮ್ಮ ಅಂದರು. ಯಾಕಪ್ಪ ಅಂದ. ಅಮ್ಮ ನೀ ಇಷ್ಟು ವರ್ಷ ದುಡಿದು ನಮಗೆಲ್ಲ ದೊಡ್ಡವರು ಮಾಡಿದಿ, ಇವತ್ತು ನೀನು ಕೈ ತುತ್ತಿನ ಅನ್ನ ತಿಂದು ನಮ್ಮ ರಟ್ಟಿಗೆ ಶಕ್ತಿ ಬಂದದ. ಈಗ ಒಂದು 4-5 ಎಕರೆ ಹೊಲ ಮಾಡ್ತೀವಿ, ನಾವು ಇಬ್ರು ಅಣ್ಣ ತಮ್ಮ ಕೂಡಿ ದುಡಿತೀವಿ. ತಾಯಿನಿ ಈಸ್ತಿನ ದುಡಿದಿದ್ದು ಸಾಕು, ಇನ್ನು ದುಡಿಬೇಡ, ಮನೆ ಕೂತ ಆರಾಮ್ ಊಟ ಮಾಡೋ ಅಂತ ಮಕ್ಕಳು ತಾಯಿ ಹೇಳ್ತಾರೆ. ಭಾಳ ಖುಷಿ ಆಗ್ತಾ ಇದೆ. ಯಪ್ಪ ಇಲ್ಲೋ ಇನ್ನೊಂದು ಸ್ವಲ್ಪ ನೀವಿನ್ನ ಸಣ್ಣವರಿದ್ರಿ, ಇನ್ನೂ ನೀವು ತಿಳಿಯಂಗಿಲ್ಲ, ಅವೆಲ್ಲ ಬ್ಯಾಡಪ್ಪ, ಇನ್ನೊಂದು ಸ್ವಲ್ಪ ಹೋಗ್ಲಿ ಅಂತ ತಾಯಿ ಹೇಳ್ತಾಳೆ. ಇಲ್ಲಮ್ಮ, ನೀನು ದುಡಿದು ನನ್ನ ಕಣ್ಣು ಕಾಣಿಸ್ಬಾರ್ದು. ಇಲ್ಲಿ ತನ ನಾವು ಸಣ್ಣವರಿದ್ದೀವಿ, ನಿನ್ನ ಕೈ ತುತ್ತು ಉಂಡು ಇಷ್ಟೆಲ್ಲ ದೊಡ್ಡವರಾಗಿವಿ. ಅಪ್ಪ ಯಾರ ಅನ್ನೋದೇ ನಾವು ಮುಖ ನೋಡಿಲ್ಲ. ಅಷ್ಟು ಚಿಕ್ಕವರಿದ್ದಾಗೆ ತಂದೆ ಹೋಗ್ಯ ನನ್ನ ಮೇಲೆ. ತಾಯಿ ಇನ್ನು ನೀನು ದುಡಿಬೇಡ, ಆರಾಮಿರು ಅಂತ ತಿಳ್ಕೊಂಡು ಬಹಳ ವಿನಯದಿಂದ ಮಕ್ಕಳು ಹೇಳೋದು. ಮಕ್ಕಳು ಮಾತಿಗೆ ತಾಯಿ ಬಹಳ ಆನಂದ ಆಯ್ತು. ನೀವು ನಿಮ್ಮ ಮನೆಯಾಗ ಕೂತು ನಿಮ್ಮ ಮಕ್ಕಳಿಗೆ ಎಷ್ಟು ಆನಂದ ಅಂತ ಹೇಳ್ರಿ. ಆನಂದ ಅಷ್ಟೇ ಅಲ್ಲ, ಆನಂದದ ಬಾಷ್ಪ ಕೂಡ ಉದುರ್ತಾವ ಕಣ್ಣ. ಈ ರೀತಿ ಒಳಗೆ ಆದಾಗ ಊರು ಮುಂದಿನ ಹೊಲ ಇತ್ತು. ಸ್ವಲ್ಪ ಊರು ಬಿಟ್ಟು ದೂರ 1 ಕಿಲೋಮೀಟರ್ ಒಳಗೆ ಹೊರಗೆ ಒಂದು 6 ಎಕರೆ ಹೊಲ ಮಾಡಿದ್ರು. 6 ಎಕರೆ ಹೊಲ ಮಾಡಿದ್ರು. ಕಂಟಿ ಕಾವಲನ್ನು ಕಿತ್ತಬೇಕಾಗಿತ್ತು. ಅಣ್ಣ ತಮ್ಮ ಕಲ್ತು ಇಬ್ರು ಕೂಡಿ ಹೊಲಕ್ಕೆ ಹೋದ್ರು. ಆ ಕಂಟಿ ಕಡಿದ್ರು, ಕೊಡ್ಡ ಕಿತ್ತಬೇಕಾಗಿತ್ರಿ. ಬೆಡಗಲ್ ಹೆಚ್ಚ ಕೊಡ್ಡ ಎಲ್ಲ ಜೈಸಿಗೆ ಬಂದಾವ. ಆ ಹಡ್ಡಿ ತೆಗಿ ಒಳಗೆ ಎತ್ತ ಗಾಡಿ ಕಟ್ಕೊಂಡು ಹೋಗಿದ್ರು. ಒಕ್ಕಲ್ತನ ಮಾಡಿದ್ರು. ಬುತ್ತಿ ಜೊತೆ ತಗೊಂಡು ಹೋಗಿದ್ರು. ನಾನು ಮತ್ತೆ ಬುತ್ತಿ ತೊಗೊಂಡು ಬರ್ತೀನಪ್ಪ, ನೀವು ನೋಡ್ರಿ ಅಂತ ತಿಳ್ಕೊಂಡು ತಂಗಳ ಮಗ ಸಂಜೀವನಿ ನ್ಯಾರಿ ಮಾಡ್ರಿ, ಮಧ್ಯಾಹ್ನ ನೋಡ್ರಿ ನಾ ಬುತ್ತಿ ತರ್ತೀನಿ ಅಂತ ತಾಯಿ ಹೇಳಿದಳು. ಆದ್ರೆ ಅಣ್ಣನಾಗಿರ್ತಕ್ಕಂಥವ ಆ ಕಂಟಿಯ ಬಡ್ಡಿಯನ್ನು ಹಡ್ಡುವಾಗ ಒಂದಿಷ್ಟು ಬಂಗಾರ ಸಿಕ್ತು ನೋಡ್ರಿ. ಅಣ್ಣ ಬಂಗಾರ ಅವ ಅಂದ, ಬಂಗಾರ ಸಿಕ್ತು. ಇವತ್ತೆಲ್ಲ ನಾವು ಅಣ್ಣ ತಮ್ಮ ಇಬ್ರು ಕೂಡಿದ್ದೀವಿ. 100 ವರ್ಷ 1000 ವರ್ಷ ಇದ್ರೆ ಸಾವು ತಪ್ಪಲ್ಲ, 100 ವರ್ಷ ಇದ್ರು ಬ್ಯಾರೆ ಆಗ ತಪ್ಪಂಗಿಲ್ಲ. ಇವತ್ತೇ ನಾಳೆ ನಾವು ಅಣ್ಣ ತಮ್ಮ ಇಬ್ರು ಬ್ಯಾರೆ ಆಗ ಅರ್ಧ ಪಾಲ ತಮ್ಮ ಹೋತದಲ್ಲ, ಹೆಂಗ ಮಾಡ್ಲಿ ಅಂದ. ನೋಡ್ರಿ, ಅರ್ಧ ಪಾಲ ತಮ್ಮ ಹೋಗ್ತದೆ ಹೆಂಗ ಮಾಡ್ಲಿ ಅಂತಕ್ಕಂಥ ಬತ್ ನೋಡ್ರಕ್ಕೆ ಎಷ್ಟು ಬುದ್ಧಿ. ಅದಕ್ಕೆ ಅಂತಾರಲ್ಲ, ಹುಟ್ಟುತ್ತಲೇ ಅಣ್ಣ ತಮ್ಮ, ಬೆಳೆಯುತ್ತಲೇ ದಾಯಾದಿಗಳು ಅಂತ ಹೇಳ್ತಾರಲ್ಲ. ಗಾದೆ ಮತ್ತು ಸುಳ್ಳಾಗೋದಲ್ಲ. ಅವಾಗ ಏನು ಮಾಡಿದ, ಇನ್ಯಾಂಗ ಮಾಡಬೇಕು ಅಂತ ತಿಳ್ಕೊಂಡು ತಮ್ಮನನ್ನು ಇಲ್ಲೇ ಹೊಡೆದು ಬಿಡಬೇಕು ಅಂತ ವಿಚಾರ ಮಾಡಿ ಕಂಟಿ ಕೂಡ ಚೂಪಾದ ಕೊಳ್ಳಿತ್ತು. ಕೊಳ್ಳಿ ಮಸ್ಲಿಕತ್ತ. ತಮ್ಮ ಸಣ್ಣ ಸಣ್ಣ ಮುಳ್ಳು ತೆಗೆದು ಒಗಿತಿತ್ತು. ಅಷ್ಟೇ 13-14 ವರ್ಷದ ಮಗ ಇತ್ತು ತಮ್ಮ. ಅಣ್ಣ ಕೊಳ್ಳಿ ಹಾಕಿ ಮಸ್ಲಿಗಿತ್ತು, ಒಟ್ಟು ಗಿಡ ಕಡೆ ಆಗ್ಯಾವಲ್ಲ ಅಂತ ಅವ್ನಿಗೆ ಎತ್ಕೊಂಡ್ರಿ. ಪಾಪ ಮುಗ್ಧ ಹುಡುಗ. ಇಲ್ಲಿ ತಮ್ಮ ಇನ್ನೊಂದು ಬಡ್ಡಿ ಅವ, ನೀ ಸುಮ್ ಕೊಡುವ ಅಂದ. ಅವ ಕೊಳ್ಳಿ ಮಸ್ಲಿಕತ್ತ. ಇನ್ನು ಹುಷ ಐತ್ರಿ ಸಣ್ಣ ಮಗು. ಅಣ್ಣ ಊಟ ಮಾಡಂಬ, ಅಮ್ಮ ಮತ್ತ ಸಂಜೆ ಮಾಡಿ ಮಾಡಿದ ಅಡಿಗೆ ಹ್ಯಾಂದ್ರು ಕಟ್ಟಿದಳ. ಹಿಂಡಿ ಮೊಸರ ರೊಟ್ಟಿ, ಕಟಿ ರೊಟ್ಟಿ, ಉಪ್ಪಿನಕಾಯಿ, ಹಿಂಡಿ ಮೊಸರ ಕಟ್ಟಿದಳ. ನ್ಯಾರಿ ಊಟ ಮಾಡೋನು. 12-1 ಗಂಟೆಗೆ ಮಧ್ಯಾಹ್ನ ಬುತ್ತಿ ಅಮ್ಮ ಮಾಡ್ಕೊಂಡು ಬಿಸಿ ಅಡಿಗೆ ಮಾಡ್ಕೊಂತಿರ್ತಾರ. ಊಟ ಮಾಡಂಬ ಅಣ್ಣ, ನನಗೆ ಹಸು ಆಗ್ಯಾರ ಅಂತ ಮಕ್ಕಳಾದ್ರೆ ಸಣ್ಣ ಹಸು ಆಗ್ಯಾರ ಅಂತ. ಅವಾಗ ಇಲ್ಪ ನಂದು ಇನ್ನೊಂದು ಸ್ವಲ್ಪ ಕೆಲಸ ಐತಿ, ನೀವು ಊಟ ಮಾಡು ಅಂದೆ. ಅದು ತಲೆ ಕೂತು ಊಟ ಮಾಡ್ತಿತ್ತು. ಕೊಳ್ಳಿ ಮಸ್ಕೊಂಡು ಬಂದು ನೋಡ್ರಿ.
ವರ್ಷದ ಮಂದಿ ತಲೆ ತೆಳಕ್ ಊಟ ಮಾಡ್ತಿತ್ತು, ಹಂಗೆ ಕೊಡ್ಲಿತ್ತು. ಒಂದು ರುಂಡಿಗೆ ಹೊಡೆದ ಬಿತ್ತು, ಮಗ ಹಾರಿಬಿತ್ತು. ಅಣ್ಣ ಅಂತ, ಯಾಕೆ ಹೊಡಿತಿ ಹೇಳಿ ಹೊಡಿ ಅಣ್ಣ ಅಂತ ಹಿಂಗ್ ಕೈ ಮಾಡ್ತು. ತೊಡ್ದ ಕೈ ಕತ್ತರಿಸು, ಕಣ್ಣಿಗೆ ಕತ್ತಲ ಬಂತು, ಮಗು ಬಿದ್ದೋಯ್ತು. ಮತ್ತೊಂದು ಏಟು ಹೊಡೆದ ಒಂದು ಕಡೆಗೆ ಇತ್ತು. ಇನ್ಯಾಂಗ ಮಾಡ್ಲಿ, ಇನ್ಯಾಂಗ ಮಾಡ್ಬೇಕಂತ ಆ ಕಡೆ ಕಡೆ ನೋಡ್ದ, ಯಾರೋ ನೋಡಿಲ್ಲ ಅಂತ ತಿಳ್ಕೊಂಡು ತಮ್ಮ ನನ್ನ ಬಾಳೆ ಮಾಡಿ ಕಣಕಿ ಬಣಿಮೆ ಇತ್ತು. ಕಣಕಿ ಬಣಿಮ್ಯಾಗ ಗೊತ್ತಿತ್ತು, ಕೊಳ್ಳಿಗೆ ರಕ್ತ ಹತ್ತಿತ್ತಲ್ಲ, ಇನ್ಯಾಂಗ ಮಾಡೋದು ಅಂತ. ಅದನ್ನ ಹೆಂಗ್ ಮಾಡ್ಬೇಕು, ಮಣ್ಣಾಗ ಆ ಕಡೆ ಗೊಳಿಸಿ ಮಣ್ಣಾಗ ಒತ್ತಿಕೆರೆ ಇಟ್ಟ. ಇಟ್ಟಾಗೋದ್ರೊಳಗೆ ಬಾರ ದಾಟಿತ್ತು. ಅವು ಬುತ್ತಿ ಮಾಡ್ಕೊಂಡು ಹೊಲಕ್ಕೆ ಹೋದ್ರು. ಹಂಗೆ ಎತ್ತಿನ ಗಾಡಿ ಕಟ್ಟಿದ್ರು. ಎತ್ತಿಗೆ ಮೇವಿಲ್ಲ, ಇವನು ಚಿಂತೆ ಬಂಗಾರದ ಹತ್ತಿತ್ತು. ತಮ್ಮಂದ ಕಬರಿಲ್ಲ, ತಾಯಿ ಬಿಟ್ಟಿತ್ತು. ಮಂದಳು, ತಮ್ಮ ಬರೀ ಊಟ ಮಾಡಕತ್ರಿ ಅಂತ ತಾಯಿ ಪ್ರೀತಿಯಿಂದ ಮಕ್ಕಳನ್ನ ಕರಿತಾಳ. ಸಣ್ಣ ಮಗು ಕಾಣಿಸ್ತಾ ಇಲ್ಲ. ಯಪ್ಪ ನಿಮ್ ತಮ್ಮೇಲೆ ನಾನು ಅಂತ ಕೇಳ್ತಾಳ. ಅಮ್ಮ 1 ಗಂಟೆ ಇತ್ತು, ಹೋಗಿ ಇನ್ನೂ ಬಂದಿಲ್ಲ, ನಿನ್ನ ಬೆಲೆ ಬೆಟ್ಟಿಲ್ಲಕ್ಕ, ಎಲ್ಲಿ ಹೋಗಿ ನನಗೆ ಗೊತ್ತೇ ಇಲ್ಲ. ಅವಾಗ ನಾವು ಊರ ಹೋಗ್ತೀನಿ ಅಂತ ಹೇಳಿ ಹೋಗ್ಯಾನ ಅಂತ ಸುಳ್ಳು ಹೇಳಿಬಿಟ್ಟ. ಯಪ್ಪ ಹಸ್ತಿತ್ತೇನೋ, ಸಣ್ಣ ಮಗು ಇತ್ತು, ತಂಗಳ ಮುಂದಿಲ್ಲ ಈಸ್ತಿನ, ಈ ಬ್ಯಾಡಲ್ಲಕ್ಕೆ ಹೊಲ ಮಾಡಿದ್ರಪ್ಪ, ತಂಗಳ ಮಗಳ ಉಣ್ಬೇಕಾಯ್ತು, ಸಣ್ಣ ಕೂಸ ಎಲ್ಲಿ ಹೋಯ್ತು, ಎಲ್ಲಿ ಸುದ್ದು, ಬಾಯಪ್ಪ ನೀರು ಊಟ ಮಾಡಬೇಕಾದ್ರೆ. ತಾಯಿ ಕಳ್ರಿ, ನೀರು ಊಟ ಮಾಡಕತ್ತಿ ಬಾ ಅಂತ ಕರಿತಾಳ. ಊಟ ಹೆಂಗ್ ಹೋಗ್ತದ್ರಿ? ಆಯ್ತಮ್ಮ ಬರ್ತೀನಿ ಅಂದ. ಹೀಗೆ ನೋಡೋದ್ರೊಳಗ ಎತ್ತೊಂದು ಬಿಸಿಲಾಗ, ಹುಚ್ಚಿರ ಭಾರ ದಾಟಿ ಅದ, ಎತ್ತಿನ ಮುಂದೆ ಒಂದು ಸುಡು ಕಣಕಿ ಇಲ್ಲಲ್ವೋ ಅಂದ. ನಾನೆಲ್ಲ ಹಾಕ್ತೀನಿ ತಗೋ ಮನೆ ಕುಂದ್ರು ಅಂದ. ಯಪ್ಪ ನೀ ಹಸ್ತಿದಿ, ಊಟ ಮಾಡೋ, ನಾ ಒಂದು 2 ಸೂಡು ಹಾಕ್ತೇನೆ ಕಣಿಕೆ ಅಂದ ತಾಯಿ. ನೀನು ಊಟ ಮಾಡು, ನಾ ಒಂದು 2 ಸೂಡು ಹೇಳು ಹಾಕ್ತೇನೆ ಅಂತ ಕರೆದಳು. ಇವನಿಗೆ ಮೈ ಬೆವರು ಬಿಟ್ಟು ನಾಲಿಗೆ ತೊದಲಿಸ್ಲಕತ್ತು. ಇನ್ಯಾಂಗ ಮಾಡಲಿ ಅಂದು ಊಟ ಮಾಡ್ಬೇಕತ್ತಾನ. ತುತ್ತು ಒಳಗೆ ಹಾಕ್ತಾನ, ಹೊರಗೆ ಬರ್ತದೆ. ಅವಾಗ ಫೋನ್ ಆಗ್ತದೆ, ಇನ್ಯಾಂಗ ಮಾಡಲಿ ಅಂತ. ಅವಾಗ 1 ಸೂಡು ಹಿರಿತಾಳ, 2 ಸೂಡು ಹಿರಿತಾಳ, 3 ಸೂಡು ಹಿರಿದು 4ನೇ ಸೂಡು ಕೈ ಹತ್ತಳ. ಮಗನ ಕೈ ಬರ್ತದೆ ಸಂಜೆ. ಹಾಕಿದ್ದಾರೆ. ಇನ್ನೇನು ನೋಡ್ತಾ ತೆಗೆದು ಮಗನ ಧ್ಯೇಯ ಬಿಟ್ಟಿತ್ತು. ರಕ್ತ ಕಾವಲು ಹರಿದಿತ್ತು. ಆ ಮಗನ ತೊಡೆ ಅಳ್ತಾ ಇರ್ತ. ಯಾರೋ ನೋಡ್ರಿ, ಹೇಳೋರಿಗೆ ಕಣ್ಣ ನೀರು ಬರ್ತಾವ, ಕೇಳೋರಿಗೆ ಕಣ್ಣ ನೀರು ಬರ್ತಾವ. ಆ ಎತ್ತ ತಾಯಿ ಹೇಗಾಗಿರ್ಬೇಕಷ್ಟೆ. ಎಂತ ಘಾತ ಮಾಡಿದವ ತಮ್ಮ. ನೀವು ತತ್ತಿ ಬತ್ತಿ ಇದ್ರಿ, ಇನ್ನೊಬ್ಬರ ಮನೆ ನಾನು ದುಡ್ದು ಕೂಲಿ ನಾನು ಮಾಡಿ ತುತ್ತು ಮಾಡಿ ಉಳಿಸಿ ದೊಡ್ಡವ ಮಾಡೋಕ್ಕಿಂತ ಉಪಕಾರ ತೀರಿಸಿದಿಲ್ಲ ಮಗನೇ. ನೀವೊಬ್ಬ ನನ್ನ ಹೊಟ್ಟಾಗ ಹುಟ್ಟಿದ್ಲಂದ್ರೆ ಈ ಪ್ರತಿಯೊಂದು ಆಚರಿಸಿದಲ್ಲಪ್ಪ ಕಂದ. ಎಂತ ಮಗನ ಕೊಂದು ತಿಳ್ಕೊಂಡು ಆ ಮಗನ ತೆಕ್ಕಿ ಹಾಕೊಂಡು ತೊಳಿ ಮೇಲೆ ಇಟ್ಕೊಂಡು ತಾಯಿ ದುಃಖ ಪಡ್ತಾಳ. ಇವನು ವಿಚಾರ ಬತ್ತು, ಇವನು ಅವು ಹೂಣೈತು, ಊರ್ ಮುಂದೆ ಹೇಳ್ದವ, ಊರನವ್ರು ಬಂದು ನನಗೆ ಡಂಗಿಲ್ಲ ಹೊಡಿತಾರ ಚಿಂತೆ. ಊರನವ್ರು ಎಣಂಗಿಲ್ಲ, ಇನ್ನು ನಾ ಹೆಂಗೆ ಮಾಡಿ ಅಂತ ತಿಳ್ಕೊಂಡು ಚಿಂತೆಯಾಗಿ ವಿಚಾರ ಮಾಡ್ತಾನ. ನಮ್ಮ ಮಗುಂದು ಇಲ್ಲೇ ಮುಗಿಸ್ಬೇಕು ಅನ್ನ. ಮತ್ತೆ ಊರಾಗ ಹೋಗಿ ಹೇಳ್ತಾಳೆ, ಸಣ್ಣ ಮಗನಿಗೆ ಹೊಡೆದಾನ ಅಂತ ತಿಳ್ಕೊಂಡು ನನಗೆ ಹೆಂಗೆ ಇಡ್ತಾರೆ, ಇನ್ನೇನು ಮಾಡಲಿ ಅಂತ ತಿಳ್ಕೊಂಡು ಹಿಂಗ ಮಾಡ್ದ. ಹಾಕಿ ತಲೆ ತೆರೆಗೆ ಮಾಡಿ ಮಗನ ಮುಖ ನೋಡ್ಕೊಂಡು ತೊಡೆ ಮೇಲೆ ಹಾಕೊಂಡು ದುಃಖ ಪಡ್ತು. ಹೋಗಿ ಅವನೊಂದು ರುಂಡಿಗೆ ಎಟ್ಟು ಬೆಟ್ಟುಕೊಳ್ಳಿ. ತಾಯಿನೂ ಸತ್ತು. ಅದೇ ಏನು ಕೊಡ್ಡ ಕಿತ್ತಾಗ ಗಂಟೆ ಸಿಕ್ಕಿತ್ತಲ್ಲ, ಕುಣಿ ಬಿದ್ದಿತ್ತು ಸೊಂಟ ಮಟ್ಟ. ಅದೇ ಕುಣಿಯಾಗ ಹೋಣಿ ಮ್ಯಾಲ ಮಣ್ಣು ಮುಚ್ಚಿ ಸಂಜೆ ಆಯ್ತು ಟಾಟಿಗೆ. ಇನ್ನೊಂದು ತುಸು ನಸಕಾಲಿ ಇದು ಗಡಿಗೆ ತಗೊಂಡು ಹೋಗಾಗ ಯಾರು ನೋಡಿದ್ರೆ ಒಂದು ಮಂದಿ ಪಾಲ ಆಗ್ತದ. ವಿಚಾರ ಮಾಡ್ದ, ಸ್ವಲ್ಪ ನಸಕಾಯ್ತು. 6:30 7 ಗಂಟೆ ಆಯ್ತು. ಇನ್ನು ಹೋಗ್ಬೇಕಂದ್ರೆ 7 ಗಂಟೆ ಆಯ್ತು. ಇನ್ನು ಸಂಜೆಗೆ ಮನೆಗೆ ಹೋಗ್ಬೇಕು ಅಂತ ತಿಳ್ಕೊಂಡು ತಗೊಂಡು ಆ ಬಂಗಾರದ ಗಡಿಗೆ ತಲೆ ಮೇಲೆ ಇಟ್ಕೊಂಡು ಹೊಂಟಿದ್ದ. 4 ಮಂದಿ ದಾರ್ಯ ಕಳ್ರೋಡು ಬೇರೆ ಊರಿಗೆ ಕಳ್ತನ ಮಾಡಕ್ಕೆ ಅವ್ರು ಹೊಂಟಿದ್ರು. ಇವ ಮೊದಲೇ ನೋಡ್ರಿ, ದಾರಾಗ ಎಲ್ರಿ ಹೊಂಟಿದ್ರಿ, ಒಂದು 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ಬಿದ್ದಿತ್ತು ಅಂದ್ರೆ ನೀವು ತಗೋಬೇಕಾದ್ರೆ ಸುತ್ತ ನೋಡ್ತಿರ್ ಮಂದಿ ಯಾರು ಹಾರ ಏನು ಮಾಡ್ಯಾರ.
ನೋಡ್ತೀವಿ, ನೋಡಿದ್ರು ಅಂದ್ರೆ ಕಳ್ಳ ಅಂತಾರೆ. ಅವರು ಇದು ಅಂದ್ರೆ ಹಿಂದ್ಯಾಂಗೆ ಮಾಡಲಿ ಅಂತ ತಿಳ್ಕೊಂಡು ನಿಜವಾದ ಕದಿಬೇಕಂತ ಅವರು ಅದ್ರ ಮೇಲೆ ಕಾಲಿಟ್ಟು ಕಾಲು ತುರ್ಸಂಗೆ ಮಾಡಿ ರೊಕ್ಕ ಕೊಡ್ತಾರೆ. ಅದ್ರ ಮೇಲೆ ಕಾಲಿಟ್ಟು ಕಾಲು ತುರ್ಸಂಗೆ ಮಾಡಿ ಮಂದಿ ಗೊತ್ತ ಅಂತಕೊಂಡು ಕಿಚರ ಹಾಕೊಂಡು ಹೋಗ್ಬಿಡ್ತಾರೆ. ಪಾಪಕ್ಕೆ ಯಥಾಪ್ರತಿದ್ದವರು ಇಪ್ಪ ಯಾರೋ ಕಳ್ಕೊಂಡ್ರೆ ಯಾರು ಬಿದ್ದವನ ತಿಳ್ಕೊಂಡು ಆ ಕಡೆ ಕಡೆ ನೋಡಿ ಯಾರಿಗೆ ಇದ್ದಿದ್ರು ಕೊಟ್ಟು ಹೋಗ್ಬೇಕಂತ ವಿಚಾರ ಮಾಡ್ತಾರೆ. ಇವ ಇಲ್ಲ, ಭಯ ಇತ್ತಲ್ಲ, ತಮ್ಮಗೆ ಹೊಡೆದಿದ್ದ, ತಾಯಿಗೆ ಹೊಡೆದಿದ್ದ, ಬಂಗಾರ ಗಂಟ ತೊಗೊಂಡಿದ್ದ, ಯಾರು ನೋಡಬಾರ್ದು, ಮನೆಗೆ ಹೋಗ್ಬಿಟ್ಟ ತಂದಿದ್ದಾರೆ ಸಾಕು ಅಂತೇಳಿ ಆ ಕಡೆ ಕಡೆ ನೋಡ್ಕೋತ ಹೊಂಟಿದ್ದ. ಹೊತ್ತು ಮುಳುಗಿತ್ತೀವಿ, ಹೊತ್ತು ಮನೆಗೆ ಇನ್ನು ಕತ್ಲಾಗತ್ತನಕ ಇವ್ರು ಕಾಡ್ರು ನಡ್ಕೋತ ಹೋರ್ಲಾಗ ಗಾಡಿ ನೋಡ್ರಿ ಈಗಿನಾಗ ನಡ್ಕೋತ ಹೋಗ್ಬೇಕು. ಯಾರು ನೋಡ್ರ ಮನೆ, ಯಾವ ಸಾವುಕಾರ ಮನೆ, ಎಂಥವ್ರ ಬಳಿ ಹೊಡಿಬೇಕು, ಎಂಥವ್ರು ಕಳ್ತನ ಮಾಡಬೇಕು ಅಂತ ತಿಳ್ಕೊಂಡು ಹೋಗ್ತಿದ್ದ. ಹೋಗೋದ್ರೊಳಗೆ ಇವ್ರು ಇದ್ರ 4 ಮಂದಿಗೆ ಇದೀವಿ ಬಂದ್ರಲ್ಲ, ಇವ್ ಮ್ಯಾಲ ಗಡಿಗೆ ಹೊತ್ಕೊಂಡಿದ್ದ. ತಮ್ಮ ಏನವ ಏನೋ ಅಂದಾಗ ಏನು ಹೇಳ್ತೀನಿ, ಬಂಗಾರ ಅಂದ್ರೆ ಬಿಡಂಗಿಲ್ಲ. ಇದು ಏನಾರ ನೀರು ಅದಾವ್ರಿ, ನೀರು ತುಂಬ್ಕೊಂಡು ಹೊಂಟೀನಿ ಅಂತ ಭಾಳ ಚಲೋ ಮಾಡಿದ್ರು. ಮರೆ ಮಧ್ಯಾಹ್ನದ ಬಿಸಿಲ ತಿರುಗಿ ಬಂದೀವಿ, ಎಲ್ಲಿ ನಮ್ಗೆ ಒಂದು ಕಪ್ ನೀರು ಸಿಕ್ಕಿಲ್ಲ, ನೀರು ಕುಡಿತೀವಿ ಅಂದರು. ಇಲ್ರಿ ಹುಚ್ಚ, ನಾವು 4 ಮಂದಿ ಇದ್ದೀವಿ, ಬಿಸಿಲಾಗ ಬಂದೀವಿ, ನೀರು ತಂದು ಹೊಂಟಿವಿ, ನೀರು ಕೊಡೋದಕ್ಕೆ ಯಾಕತ್ತೆ ಅಂದ್ರು. ತೆಗಿಸ ಕಡೆಗೆ ಅಂತ ಪೆಟ್ರು ಒಂದು ಏಟ ಕೊಟ್ಟ, ಮ್ಯಾಲ ಅರಿವಿ ಕಟ್ಟಿದ್ದ. ಬಿಚ್ಚಿ ನೋಡ್ತಾರ ಬಂಗಾರದ. ಅರೇ ಕಳ್ಳ, ನಾವೇ ಕಳ್ಳನಕ ನಮ್ಗಿಂತ ಡೇಂಜರ್ ಕಳ್ಳಿದ್ದಿಲ್ಲ ಅಂದ. ನೀವು ಗಡಿಗೆ ಕಸ್ಕೊಂಡ್ರು, ಅವ್ರು ವಿಚಾರ ಮಾಡಿದ್ರು. ಇವ ಬಿಟ್ಟರು ಊರಾಗ ಹೇಳ್ತಾನ, ನಮ್ಗರೆ ಇವ ಗೊರ್ತು ಹಿಡ್ದಾನ, ಇವನಿಗೂ ಬಿಡ ಬೇಡ ಅಂತ ತಿಳ್ಕೊಂಡು ಅವ್ರು 4 ಮಂದಿ ಕೂಡ ಅವನನ್ನು ಕಲಾಸ ಮಾಡಿ. ಕಳ್ಳರ ಗಂಟ ಕಳ್ಳೆ ಪಿಳ್ಳೆ ಅಂತ ಹೇಳ್ತಾರ. ಹೌದಲ್ಲ? ಅದಕ್ಕೆ ಒಳ್ಳೆಯವರ ಸಂಘ ಮಾಡಿದೆ ಅಂದ್ರೆ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘ ಬಚ್ಚಲ ರೊಜ್ಜಿನಂತಿಕ್ಕು ಸರ್ವಜ್ಞ ಅಂದ್ರೆ, ಒಳ್ಳೆಯ ಸಂಘ, ಒಳ್ಳೆಯ ಸಂಸ್ಕಾರ, ಒಳ್ಳೆಯವ್ರ ಜೊತೆ ನಾವು ಪ್ರಾಮುಖ್ಯತೆ ಇದ್ದೇವೆ ಅಂದ್ರೆ ನಮ್ಮಲ್ಲಿ ಒಳ್ಳೆ ಬುದ್ಧಿ ಇರ್ತದೆ, ಒಳ್ಳೆ ವಿಚಾರ ಇರ್ತದೆ. ಅಲ್ರಿ, ಒಂದೇ ತಾಯಿ ಗರ್ಭದೊಳಗೆ ಹುಟ್ಟಿರ್ತಕ್ಕಂಥವ್ರು ನಾವು ಬೆಳೆ ದೊಡ್ಡವರಾಗ್ತೀವಿ. ಇರಲಿ, ಆಸ್ತಿ ಒಂದೇ ತಮಗೆ ಹೆಚ್ಚು ಹೋದ್ರೆ, ತಮಗೆ ಎಷ್ಟು ಹೋದ್ರೆ ಹಂಚುವಾಗ ನಾವು ಹೊಡೆದಾಡ್ತೀವ್ರಿ ಸುಮ್ಮನೆ. ದಯಮಾಡಿ ಹೇಳ್ತೀನಿ, ಗ್ರಾಮದಾಗ ಎಲ್ಲ ಹಿರಿಯರಿಗೆ, ಎಲ್ಲ ಯುವಕರಿಗೆ, ಇವತ್ತಿಲ್ಲ ನಾಳೆ ಬೇರೆ ಅಣ್ಣತಮ್ಮರಿಗೆ ನನ್ನ ಕಾಸ ಅಣ್ಣತಮ್ಮನಂತ ನಿಮ್ಮ ಕೈ ಮುಗಿದು ಹೇಳ್ತೀನಿ, ಯಾವುದೇ ಒಂದು ಗುಂಜಿ ವಿಷಯಕ್ಕೆ ಸಣ್ಣದೋಗಿ ದೊಡ್ಡದು ಮಾಡಿ ಹೊಡೆದಾಡಬೇಡ. ಯಾಕಂದ್ರೆ ಒಂದೇ ಅಂಗಳದಾಗ ಕಸ್ಕೊಂಡು ನಮ್ಮ ತೂತ ನೀವು ತಿಂದಿರಿ, ನಿಮ್ಮ ತೂತ ನಾವು ಉಂಡಿವಿ. ಅಣ್ಣ ತಮ್ಮ ಉಂಡಿರ್ತೀವಲ್ರಿ, ಕಸ್ಕೊಂಡು ತಿಂತೀವಿ. ಅಕಸ್ಮಾತ್ ಅವ ಅಪ್ಪ ಜಾತ್ರೆಗೆ ಹೋಗಿದ್ರು, ಸಂತಿಗೆ ಹೋಗಿದ್ರು, ಬರಾಕ್ ತಂದಿರೋದ್ರೆ ಒಂದೇ ಇತ್ತಂದ್ರೆ ಇಬ್ರು ಅರ್ಧಾರು ಹಂಚ್ಕೊಂಡು ತಿಂತೀವಲ್ರಿ. ಅವಾಗೆಲ್ಲ ಅಣ್ಣ ತಮ್ಮ ಬೇಕು. ಇವತ್ತು ಯಾಕೆ ಬೇಡ ಐತ್ರಿ? ಬಂದಿರ್ತಕ್ಕಂಥ ತಾಯಿಂದಿರು ನೀವು ಕೂಡ ಅಣ್ಣ ತಮ್ಮನ ಬಿಟ್ಟು ಅಕ್ಕ ತಂಗಿಯರು ಇನ್ನೊಬ್ಬರ ಮನೆಯಾಗ ಬಂದಿರ್ತೀರ. ಅಂದ ಮೇಲೆ ಇಲ್ಲದವಕ್ಕೆಲ್ಲ ಕಲಿಸಿ ಜಗಳ ಹಚ್ಚಲಕ್ಕೆ ಹೋಗ್ಬೇಡ. ಅವು ಹೆಚ್ಚು ಕಲಿಯೋದೇ ನಿಮ್ಮ ಮಾತ ಕಲಿತಾವ ಅಂತ ಹೇಳ್ತಾರೆ. ಸುಮ್ ನಿಮ್ಮ ಮೇಲೆ ಹೋಗ್ಬೇಕು ಕುಂದ್ರಿಸ್ತಾರೆ. ನೀವು ಕಲಿಸಲಿಕ್ಕೆ ಹೋಗ್ಬೇಡ್ರಿ. ನೀವು ಹೇಳ್ರಿ, ನೀವೇನು ಅಕಸ್ಮಾತ್ ಬಂದ್ರು ಏನು ವಿಚಾರ ಮಾಡ್ರಿ, ದೇವ್ರು ಕೊಡಬೇಕು, ನಾವು ಉಣಬೇಕು. ನಮ್ಮ ದೇವರ ರಟ್ಟಿಗೆ ಆಯುಷ್ಯ ಕೊಡ್ಲಿ, ಭಗವಂತ ನಮ್ಗೆ ಆಯುಷ್ಯ ಕೊಡ್ಲಿ, ನಮ್ಗೆ ಆರೋಗ್ಯವಂತ ಇರಲಿ. ನಮ್ಮ ಸಂಪತ್ತೇನು? ಆರೋಗ್ಯವಾಗಿತ್ತಂದ್ರೆ ಬೇಕಾದ್ರೆ ದೂರ ಸಂಪಾದನೆ ಮಾಡಬಹುದು. ₹1 ನಿಮ್ಮಲ್ಲಿ ಇತ್ತು, 1 ಕ್ವಿಂಟಲ್ ಬಂಗಾರ ಇತ್ತು ಅಂತ ಕೇಳಿ ನಿಮ್ಮ ಅನಾರೋಗ್ಯದಿಂದ ಇದ್ದೀರಿ ಅಂದ್ರೆ ಮಾಡೋದೇನ್ರಿ? ಮನ್ಯಾಗ ಮುಟ್ಟಿ ಹೋಳಿಗೆ ಅದಾವ, ಉಣ್ಬೇಕಂದ್ರೆ ಸುಧಾರ ಬೇನೆ ಹತ್ಯಾರ. ಏನ್ ಮಾಡೋದು ತಗೊಂಡು ಹೋಳಿಗೆ? ಏನ್ ಮಾಡೋದು? ಹೌದಲ್ಲ? ಉಣ್ಬೇಡ ಅಂತ ಡಾಕ್ಟರ್ ಹೇಳ್ಬಿಡ್ತಾರೆ. ಏನ್ ಮಾಡೋದು ತಗೊಂಡು? ಅದಕ್ಕೆ ಅವು ಯಾವುದೇ ಆಸ್ತಿಗಾಗಲಿ ಹಣಕ್ಕಾಗಲಿ ಆಸೆ ಆಮಿಷಗಳನ್ನ ಮಾಡಿದೆ. ಸದ್ಗುರು ಮೇಲೆ ಸದ್ಭಕ್ತಿಯನ್ನಿಟ್ಟು ನಾವು ಪ್ರಾಮಾಣಿಕವಾಗಿ ದುಡಿದೆ ಹೋತಂದ್ರೆ ಭಗವಂತ ನಮಗ ಕೊಟ್ಟೇ ಕೊಡ್ತಾನ. ಅದಕ್ಕೊಂದು ದಿವಸ ಹಿಂಗೆ ಪುರಾಣ ನಡೆದಿತ್ರಿ. ತಾಯಂದ್ರೆ ಎಲ್ಲರೂ ಪುರಾಣಕ್ಕೆ ಬರ್ತಿದ್ರು. ತಾಯಿ ಏನು ಮಾಡಿದ ಅಂದ್ರೆ ಹೊಸದಾಗಿ ಊರಿಗೆ ನಡಲಿಕ್ಕೆ ಬಂದಳು. ವರ್ಷ 2 ವರ್ಷ ಆಗಿತ್ತು. ಭಗವಂತನಾಗಿರ್ತಕ್ಕಂಥ ದಿಗಂಬರೇಶ್ವರಗ ಭಾಳ ಭಕ್ತಿಯಿಂದ ನಡ್ಕೊಂಡಿದ್ದಳು. ಯಾಕೆ ನಡ್ಕೋತೀವಿ ಅಂದ್ರೆ ಗಂಡ ಒಂದು ಜರ ಬುಡ್ಡಿದ್ದಿರಕ್ಕೆ. ಬುಡ್ಡು ಹೆಂಗಿದ್ದ ಅಂದ್ರೆ ಮಗ ಎಷ್ಟು ಇರ್ತಾನೆ ಅಷ್ಟೇ ಇತ್ತು. ಒಂದು 2-3 ವರ್ಷದ ಮಗ ಎಷ್ಟು ದೊಡ್ಡದಿದ್ದಿರ್ತಾನೆ ಅಷ್ಟೇ ಇದ್ದಂಗೆ, ಅಷ್ಟೇ ಬುಡ್ಡಿದ್ದ. ಯಪ್ಪ ಹೆಂಗೆ ಇರ್ಲಿಕ್ಕ ಬುಡ್ಡ ಇರ್ಲಿಕ್ಕೆ ಬುಡ್ರ ಬಲ್ಲಿ ಐಡಿಯಾ ಮಾಡ್ರಿ. ನೀವು ನಿಂತಿರಲ್ಲ, ಈ ಉದ್ದಾನಕರ ಮೇಲೆ ಬುದ್ಧಿ ಇರೋಗಿಲ್ಲ, ಗಿಡ್ರ ಮೇಲೆ ಐಡಿಯಾ ಮಾಡಿರ್ತಾವ. ಒಮ್ಮೆ ಇಲ್ಲಿ ಗೌಡ್ರು ಏನು ಮಾಡಿದ್ರು, ಲಗ್ನಕ್ಕೆ ಇಟ್ಟಿದ್ರು. ಲಗ್ನಕ್ಕೆ ಮತ್ತು ಅವ್ರು ಹೇಳಿದ್ರು, ನೋಡ್ರಿಪ್ಪ ನೀವು ಲಗ್ನಕ್ಕೆ ಬರಬೇಕಾದ್ರೆ ಯಾರಿಗೆ ಗಿಡ್ಡ ಅನ್ನೋರಿಗೆ ಕರ್ಕೊಂಬೇಡ್ರಿ, ಯಾರು ನಿಮ್ಮ ಊರಾಗ ಉದ್ದುದ್ದದ್ರ ಅವರನ್ನೇ ಕರ್ಕೊಂಬರ್ರಿ ಅಂತ ಹೇಳಿದ್ರು ಅವ್ರು ಗೌಡ್ರು.
ಸಾವುಕಾರ ಅಂತ ಗಿಡ್ಡನವ್ರಿಗೆ ಯಾಕೆ ಬೇಡ ಅಂದೆ, ಉದ್ದನವ್ರಿಗೆ ತೊಗೊಳ್ಬಾ ಅಂದಲ್ಲ ಅಂತ ತಿಳ್ಕೊಂಡು ಇವ್ರು ವಿಚಾರ ಮಾಡಕತ್ತರು. ಇವ್ರು ವಿಚಾರ ಮಾಡಿ ಊರಾಗ ಯಾರು ಎತ್ತ ಉದ್ದುದ್ದದ ಅವ್ರಿಗೆ ಲಗ್ನ ಕೇಳಿದ್ರು. ಹೇಳೋರು ಆದ್ರೂ ಅವ್ರು ಹುಷಾರನೆ, ಯಾಕಂದ್ರೆ ಗೌಡ್ರನ್ನ ಊರಾಡಿರ್ತಾರೆ, ಊರಾಗ ಹೆಂಗಿರ್ತಾರ ಗೊತ್ತಿರ್ತೈತೆ ಅವ್ರಿಗೆ. ಅವ್ರು ಏನ್ ಮಾಡಿದ್ರು, ಒಬ್ಬ ಗಿಡ್ಡಿಗೆ ಬ್ಯಾರಲ್ದಾಗ ಹಾಕಿರ್ಲಿ ಅಂದ್ರು. ಪ್ರಸಂಗ ಹೆಂಗ್ ಬರ್ತದೆ ಗೊತ್ತಾಗಲ್ಲ ಅಂದ್ರು. ಒಬ್ಬ ಗಿಡ್ಡಿಗೆ ಬ್ಯಾರಲ್ದಾಗ ಹಾಕಿಬಿಟ್ರು. ಎಲ್ಲ ಉದ್ದರ ಲಾರಿ ತುಂಬಿಕೊಡಕ್ಕೆ ಹೋದ್ರು. ಹೋಗೋಣ, ಎಲ್ಲ ಅರಿಶಿನ ಹಚ್ಚೋದಾಯ್ತು, ಹಾದಿಗೆ ಅಂದ್ರೆ ಬೀದಿಗೆ ಚಳಿ ಕೊಡೋದಾಯ್ತು, ಅರಿಶಿನ ಹಚ್ಚೋದಾಯ್ತು, ಕುಂಕುಮ ಹಚ್ಚೋದಾಯ್ತು, ಎಲ್ಲ ಮಾಡಿ ತಾಳಿ ಕಟ್ಟೋದಾಯ್ತು. ಇನ್ನು ಊಟ ಮಾಡ್ಬೇಕಲ್ಲ. ಅವ ಲಗ್ನದ ಭಾಳ ಶಾಣೆ ಆಯ್ತು. ಎಲ್ಲರ ಕೈಗೆ ಒಂದಿಷ್ಟು ಅಕ್ಕಿ ಕೊಟ್ಟ, ಒಂದೊಂದು ಕೂಳು ಕೊಟ್ಟ, ಅಡುಗೆ ಮಾಡ್ಕೊಂಡು ಊಟ ಮಾಡ್ರಿ ಅಂತ. ಇವು ಉದ್ದು ಹೋಗಿದ್ದಲ್ರಿ, ಒಂದು ಕೂಳು ಕೈಯಾಗ ಹಿಡಿದು ಒಂದಿಷ್ಟು ಕೈಯಾಗ ಅಕ್ಕಿ ಹಿಡಿದು ಇದು ಹೆಂಗೆ ಮಾಡ್ಕೊಂಡು ನಾವು ಒಂದು ಒಟ್ಟೆ ಬುದ್ಧಿನ ಹೊಳಿಲಿಕ್ಕ ಉದ್ದನ ಬುದ್ಧಿರಲ್ಲ ಅಂತ ಹೇಳ್ತಾರೆ. ಆದ್ರೆ ಇವರಾಗೆಲ್ಲ ಆ ಕಡೆ ನಮ್ಮ ಕಡೆ ಹೇಳ್ತಿದ್ರು. ಹೀಗಂದ ಹೊತ್ತಿನಾಗ ಅವಾಗ ಗೌಡ್ರು ಹುಷಾರಿದ್ರಲ್ಲ, ಯಾಕೆ ಗಿಡ್ಡನ ಬಳಿ ಏನ್ರ ಐಡಿಯಾ ಅಂತ ಕೇಳೋಲ್ಲ. ಅವ ಬ್ಯಾರಲ್ದಾಗ ಕೂತಿದ್ನಲ್ಲ, ಅವನು ಆಕಾಶಮ ಬ್ಯಾರಲ್ ತೆಗೆದು ನೋಡಿದ್ರು. ಯಾಕ್ರು ಏನಾಗ್ಯದ ಅಂದ. ಹಿಂಗದು ಮತ್ತು ಊರು ಸೌಕರ್ಯ ಏನದ, ಒಂದಿಷ್ಟು ಅಕ್ಕಿ ಕೊಟ್ಟನ, ಎಲ್ಲರ ಕೈಗೆ ಒಂದು ಬಗ್ಸಿ, ಒಂದೊಂದು ಕೂಳು ಕೊಟ್ಟನ, ಅಡುಗೆ ಮಾಡ್ಕೊಂಡು ಊಟ ಮಾಡಿ ಹೋಗಂದನ. ಹ್ಯಾಂಗೆ ಮಾಡೋದು? ಎರಡು ದಡ್ರಲ್ಲ ಇಟ್ಟು ತಿಳಂಗಿಲ್ಲ. ನಾವು ಓಸು ಕೂಳು ಕೂಡಿಸ್ರಿ, ಓಸು ಅಕ್ಕಿ ಕೂಡಿಸ್ರಿ, ಒಂದು ಬೋಣ್ತು ನೀರು ಹಾಕಿರ ಅಕ್ಕಿ ಮಾಡ್ರಿ, ಅನ್ನ ಅಥವಾ ಊಟ ಮಾಡಿ ಹೋಗ್ರಿ ಅಂದ. ಇಟ್ಟೇ ಬಿಡು ಕೆಲಸ ಅನ್ನ. ಯಾಕತ್ತು ಓಸು ಮಂದಿ ಅಕ್ಕಿ ಕೂಡಿಸಿದ್ರು, ಓಸು ಮಂದಿ ಕೂಳು ಕೂಡಿಸಿದ್ರು, ಅಡುಗೆ ಮಾಡೋ ಹೊತ್ನಾಗ ಅವ್ರು ಕೊಡಿಸ್ಬೇಕು. ಕರೆ ಹೇಳಿ ಗಿಡ್ಡಿಗೆ ತಂದಿರಲಿ ನೀವು ಅಂದ್ರೆ ಅನ್ನ ತಂದೇವ್ರಿ. ಹಂಗೆ ಗಿಡ್ಡ ಲಗ್ನ ಮಾಡ್ಕೊಂಡು, ಗಿಡ್ಡ ಇರಲಿಪ್ಪ, ಎತ್ತರ ಇರಲಿ, ನಮ್ಗೆ ಆಯುಷ್ಯ ಕೊಡು, ಆರೋಗ್ಯ ಕೊಡು, ಬುದ್ಧಿ ಕೊಡು, ಒಂದು ಮುತ್ತಿನಂತ ಗಂಡು ಸುಂಗ ಕೊಡು ಅಂತ ಹೇಳಿದ್ರು. ನಾವು ದಿಗಂಬರೇಶ್ವರ ಮೊದಲೇ ಬೇಡಿದ್ರು ಬೇಡಿ ಕೊಡೋಲ್ಲ. ಯಾರು ಗಟ್ಟಿ ಮನಸ್ಸಿನ ಬೇಡ್ತೀರಿ ಬೇಡಿದ್ರೆ ಬೇಡಿದೆ ಕೊಡೋವಿದ್ದ ಒಂದು ಮುತ್ತಿನಂತ ಗಂಡು ಸುಂಗ ಕೊಟ್ಟೇ ಇರುತ್ತೆ. ಕೊಟ್ಟು ಬಿಟ್ಟು ಅದೊಂದು 2-3 ವರ್ಷದ ಕೂಸು ಐತೆ. ಅದು ತಾಯಿ ಬಿಟ್ಟಲ್ಲಿ ಇರ್ತಿತ್ತು, ಅದು ಮನ್ಕೊಂಡಿತ್ತು. ಅದು ದಿನಂಪ್ರತಿ ಮುಕ್ಕೋತಿತ್ತು. ಈಗ ಹೆಂಗೆ ತೊಗೊಂಡು ಕಿಸಿಂದ ಕೂಸಿ ತೊಗೊಂಡು ಬರ್ತೀರಲ್ಲ, ಈ ಮುಕ್ಕೊಂಡು ಎತ್ತ ಅಳತದ ಮೊದಲೇ ತೋಟಕ್ಕೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ತಿಳ್ಕೊಂಡು ಬಗಲ ಹೊತ್ಕೊಂಡು ಬಂದು ಬಿಡ್ತೀರಿ. ಎಲ್ಲಿಗೆ? ಇಲ್ಲಿ ಪ್ರವಚನ ಕೇಳಕ್ಕೆ, ಅಧ್ಯಾತ್ಮ ಪ್ರವಚನ ಮುತ್ತೇವ್ರು ಹೇಳ್ತಾರೆ, ನಾವೆಲ್ಲ ಕೇಳು ನೋಡ್ರಿ ಅಂತ ತಿಳ್ಕೊಂಡು ಹೇಳೋ ಹೊತ್ತನಾಗ ಇವ ಏನು ಮಾಡಿದ, ಆ ಕೂಸು ಮುಕ್ಕೋತಿ ಆ ಜಾಗಕ್ಕೆ ಮುಕ್ಕೊಂಡಿದ್ದೀವ. ಕೂಸು ಮುಕ್ಕೊಂಡ ಜಾಗಕ್ಕೆ ಇವ ಮುಕ್ಕೊಂಡಿದ್ದ. ಪಾಪ ದಿನ ಅಲ್ಲೇ ಕೂಸು ಮುಕ್ಕೋತಲ್ಲ, ಇನ್ನ ಮಾಡುತ್ತೆ. ಆಕೆ ಬಹಳ ಹೊತ್ಕೊಂಡ್ಕೆ ಮ್ಯಾಲೆ ಸೀರೆ ಸಾಲ ಹಾಕೊಂಡು ಬಂದು ಬಿಟ್ರು ಪ್ರವಚನಕ್ಕೆ. ಬಂದು ಕಿಶಿಂದ್ರೆ ಕೂತು ಪ್ರವಚನ ಕೆಳಕತ್ತಿರೋದು ಜರ ಕಾಲು ಮಿಸ್ಕ್ಯಾಲ್ಕತ್ತ ನೋಡ್ರಿ. ಮನುಷ್ಯ ನಿದ್ದಿಗನ ಮಿಷಾಡ್ಕತ್ತನ. ಈಗ ಹಾಲು ಕುಡಿಯಕ್ಕೆ ಮಿಸ್ಕಾಡ್ತಂದಕ್ಕೆ ನೋಡಿ ಕಿಶನ್ ಸಾಲ ಹಾಲು ಕುಡಿಸಿ ಗೊತ್ತಲ್ಲ, ಅದು ಮೀಸಿ ತುಚ್ಚು ನೋಡ್ರಿ ಮನೆಗೆ. ಹಂಗಾಗಿ ನಾ ಖುಷಿ ತಗೊಂಡ್ಬಿಟ್ಟು ಗಂಡು ತಂದಲಂತೇಳಿ ಬಂದಾಗ ಗಜ್ಜಿಲಾಗಿ ಹೋಗಿ ಮರ್ಯಾಗ ಬತ್ ಬಿಟ್ಟು ಕೆರೆ ಬಂದಳು. ಅದಕ್ಕೆ ಹೆಚ್ಚಾರೇನು ಕಡಿಮೆ ಆದ್ರೆ ಏನಿದ್ರು ಕೂಡ ದೇವನ ಅಂತ ತಿಳ್ಕೊಂಡು ಅದಕ್ಕೆ ಸುಮ್ಮನೆ ಸ್ವಲ್ಪ ನೀನು ನಗಿಸಿದ್ಲ. ಭಾಳ ವಿಷಯ ಗಂಭೀರವಾಗಿತ್ತು. ಅದಕ್ಕೊಂದು ಸ್ವಲ್ಪ ತಾಯಂದ್ರ ನಕ್ಕು ಒಂಚರ ಮೈ ಹೆಗರ ಹಾಕಬೇಕು, ಅದೆಲ್ಲ ತಿಳ್ಕೊಂಡು ಸುಮ್ಮನೆ ಅಕಸ್ಮಾತ್ ಯಾರು ಗಿಟ್ಟಿದ್ರೆ ಏನ್ರಿ ಅಂದಿರಿ ಮತ್ತೆ ಹೌದು. ಹೌದಿಲ್ಲ? ಹಂಗೆ ಬೇಡ ಇರಲಿ. ಯಾಕಂದ್ರೆ ಯಾಕೆ ಹೇಳ್ಬೇಕಿತ್ತಂದ್ರೆ ಅಣ್ಣ ತಮ್ಮರ ಕಥೆ ಕೇಳಿ ಸ್ವಲ್ಪ ನೋವಾಗಿತ್ತಲ್ಲ ತಾಯಂದ್ರಿಗೆ. ಎಲ್ಲರ ಕಣ್ಣಲ್ಲಿ ನೀರು ಬಂದಿತ್ತು. ತಾಯಿ ಕೇಳುವಂತಕ್ಕಂಥದ್ದು ಬಹಳ ಮೃದು ಇರ್ತದಲ್ಲ. ತಾಯಿ ಅಂತಕ್ಕಂಥ ದೊಡ್ಡ ದೇವರು. ಅದಕ್ಕೆ ಮಾತೃ ದೇವೋಭವ ಅಂತ ಕೇಳ್ಯಾರ. ಮೊದಲೇ ದೇವರು ಯಾರತ್ತ ಕೇಳಿದ್ರೆ ತಾಯಿಗೆ ಕೊಟ್ಟಿವಿನ ಮತ್ಯಾ ದೇವರಿಗೆ ಕೊಟ್ಟಿಲ್ಲ. ಈ ಪೃಥ್ವಿಯೊಳಗೆ ನಮ್ಮನ್ನ ಜನಿಸಿ ಇಲ್ಲಿ ಬಿಟ್ಟಾಳ ಅಂದ ಮೇಲೆ ಅವಳೇ ನಮಗ ಶಾಶ್ವತವಾಗಿರ್ತಕ್ಕಂಥ ದೇವರು. ಅದಕ್ಕೆ ಹೇಳ್ತಿರ್ತೀವಿ ಎಲ್ಲರೂ ಹೋಗ್ಬೇಕಾದ್ರೆ ಅವಾಗ ನಮ್ಮ ಅಜ್ಜಿ ಅವರು ಇವರು ಕುತ್ತಾಗ ಮನೆಯಾಗ ಹೇಳ್ತಿದ್ರು, ಭಾಳ ಸಂಸ್ಕಾರ ಓದಿರ್ತಕ್ಕಂಥ ಮಂದಿ. ಯಾಕೆ ನನಗೆ ಈ ಸಂಸ್ಕಾರ ಬೆಳೀತು ಅಂತ ಕೇಳಿದ್ರೆ, ಈ ನಮ್ಮ ಜಂಗಮ ರೂಪಿಯಾಗಿರ್ತಕ್ಕಂಥ ಸ್ವಾಮೀಜಿಯವ್ರನ್ನ ಯಾಕೆ ಕರ್ಕೊಂಡು ಬರ್ತೀನಿ, ಯಾಕೆ ಸ್ವಲ್ಪ ನಾನು ಲಿಂಗವಂತರ ನಂಬ್ತೀನಿ ಅಂದ್ರೆ, ನಾನು 3ನೇ ಕ್ಲಾಸ್ ತರಗತಿ ಇದ್ರಿ ಶಟಸ್ಥಲ ಬ್ರಹ್ಮಿ ದಯಾಸಾಗರ ಅಂತ ತಿಳ್ಕೊಂಡು ಆಲ್ಮೇಲೆ ಹಿರೇಮಠದ ಪಟ್ಟು ದೇವರಿದ್ರು. ನಾವು ಅರ್ಜುನಿಗೆ ಮತ್ತು ಆಲ್ಮೇಲೆ ಹಿರೇಮಠಕ್ಕೆ ಅವ್ರು ಕೊಟ್ಟು ದೇವರಿದ್ರು. ನಮ್ಮ ತಂದೆಯವ್ರು ಸ್ವಲ್ಪ ಮಠದಾಗ ಆ ಗುರುಗಳ ಜೊತೆ ಸಂಪರ್ಕ ಭಾಳ. ನಾ ತಂದೆ ಜೊತೆ ಹಂಗೆ ಹೋಗ್ತಿದ್ದೆ.
ಮಠಕ್ಕೆ. ನನಗೆ ಯಾಕೆ ಇಲ್ಲಿ ಈ ಸ್ಥಾನಕ್ಕೆ ತಂದು ಕುಂದಿರ್ಸಲಿಕ್ಕೆ ಆ ಜಂಗಮನ ಆಶೀರ್ವಾದ ಅಂತಕ್ಕಂಥ ಮಾತಿನಲ್ಲಿ ಹೇಳ್ತಿರ್ತೀನಿ. ಯಾಕಂತ ಕೇಳಿದ್ರೆ ಅವ್ರೇನು ಹೇಳಿದ್ರು, ಏ ಪೂಜಾ ಅಂತ ಕರಿತೀರಿ ನಮ್ಮ ಅಪ್ಪಗೆ, ಶರಣ ತತ್ವ ಮನುಷ್ಯ ಇದ್ದಾರೆ ಅಂದಾಗ. ಯಾಕೆ ಅಂದ, ನಿಮ್ಮ ಮಗನಿಗೆ ನಮ್ಮ ಜೊತೆ ಕಳಿಸು, ನಾವೊಂದು 3 ತಿಂಗಳ ಕ್ಷೇತ್ರವನ್ನು ತಿರುಗಿ ಬರ್ತೀವಿ, ಯಾತ್ರಾ ಮಾಡಿ ಬರ್ತೀವಿ ಅಂದರು. ಏಪ ಅದು ನಂದು ಮಗ, ಅಲ್ಲಿ ನಿಂಬುದು, ಅದು ಬೇಕಾದ್ರೆ ಕರ್ಕೊಡೋರು ಅಂದರು. ನಾನು 3ನೇ ಕ್ಲಾಸ್ ಓದ್ತಿದ್ದೆ, ಸಣ್ಣ ಇದ್ದೆ. ಆಯ್ತಪ್ಪ ನಡಿ ಅಂದ. 3 ತಿಂಗಳ ಪರ್ಯಂತರವಾಗಿ ತಮ್ಮೆಲ್ಲ ಶಿಶು ಮಕ್ಕಳ ಮನೆ ಗುರುಗಳು ಹೋಗ್ತಿದ್ರು, ಮತ್ತು ಅಲ್ಲಲ್ಲಿ ಕ್ಷೇತ್ರ ಪ್ರವಾಸನ ಮಾಡ್ತಿದ್ರು. ಅವ್ರ ಸೇವಾ ಮಾಡ್ಕೋತ ಅವ್ರ ಪೂಜಾಕ ಪುಷ್ಪ ಪತ್ರಿಗಳನ್ನ, ತೀರ್ಥಗಳನ್ನ, ಅವ್ರ ಸ್ನಾನ ವ್ಯವಸ್ಥೆಯನ್ನ ಎಲ್ಲ ಸುಮ್ಮನೆ ಅದು ತೊಗೊಂಡ್ಬಾರ. ಹ್ಞೂನ್ರಿ, ನನಗೆ ನೀರು ಕೊತ್ತುದಲ್ಲ, ಕೊಡ ತರೋದಲ್ಲ, ಬಿಡೋದಲ್ಲ, ಸುಮ್ಮನೆ ಒಂದು ಪೂಜೆಗೆ ನೀರ, ಅದಕ್ಕೆ ನೀರ, ಹೂವು ತೊಗೊಂಬಾರು, ಕಾಯಿ ತೊಗೊಂಬಾರು, ಆ ರುದ್ರಾಕ್ಷ ಕೊಡು, ಆ ಲಿಂಗ ಕೊಡು, ಹಿಂಗೆಲ್ಲ ಕೇಳ್ತದ. ಮಾಡ್ಕೋತ ಹೋದಾಗ ಆ ಲಿಂಗ ಸಂಘವನ್ನ ಮಾಡೋದರಿಂದ, ಆ ಜಂಗಮರ ಸಂಘವನ್ನ ಮಾಡೋದರಿಂದ ಮನುಷ್ಯ ಈ ಮಟ್ಟಕ್ಕೆ ಬರ್ಲಕ್ಕ, ಸಂಸ್ಕಾರ ಬರ್ಲಕ್ಕ ಕಾರಣ ಏನು ಅಂತ ಕೇಳಿದ್ರೆ, ಆ ಭಗವಂತನ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಜಂಗಮ ರೂಪಿ ಒಳಗೆ ಈ ಭೂಮಂಡಲಕ್ಕೆ ಬಂದ ನಂತರ ಅದಕ್ಕೆ ಅಂತಾರೆ ಗುರು ಲಿಂಗ ಜಂಗಮ ಅಂತಕ್ಕಂಥ 3 ಹಿಡಿಯಪ್ಪ. 6 ಅಂತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರ ಅಂತಕ್ಕಂಥದ್ದು ಅಳಿ, ಅವಾಗ ನೀನು ಉದ್ಧಾರ ಆಗ್ತೀಯ ಅಂತಕ್ಕಂಥ ಮಾತನ್ನ ಹೇಳ್ತಿದ್ರು. 3 ತಿಂಗಳ ಪರ್ಯಂತ ದಯಾಸಾಗರ ನಮ್ಮ ಪಟ್ಟಿದ್ದವರು ಶಟಸ್ಥಲ ಬ್ರಹ್ಮೆ ಆಲ್ಮೇಲೆ ಹಿರೇಮಠದ ಪೂಜೆಯ ಜೊತೆ ನನ್ನ ಸ್ವಲ್ಪ ಸಂಪರ್ಕ ಇರೋದ್ರಿಂದ ಅದಕ್ಕೆ ಅಂತಾರಲ್ಲ, ದಾರದ ಜೊತೆ ಹೂವಿನ ಜೊತೆ ದಾರ ಕೂಡ ಸ್ವರ್ಗಕ್ಕೆ ಹೋಗ್ಯದ ಅಂತ ಹೇಳ್ತಾರಲ್ಲ, ಹೌದಲ್ಲ? ಹಾಗೆ ನಾವು ನಿಮ್ಮ ಎಲ್ಲರ ಹಿರಿಯರ ಮುಖಾಂತರವಾಗಿ ನಿಮ್ಮೆಲ್ಲ ತಾಯಿ ತಂದಿ, ನಿಮ್ಗಿಂತ ಸಣ್ಣ ಮಗು, ನಿಮ್ಮ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಮಗು ನಿಮ್ಮ ಮುಂದೆ ಕೂತು ವಿಚಾರಗಳನ್ನು, ಆಧ್ಯಾತ್ಮಿಕ ಪ್ರವಚನಗಳನ್ನು, ಶರಣರ ಸತ್ಪುರುಷರ ಪವಾಡಗಳನ್ನು ಹೇಳ್ತೀವಿ ಅಂದಮೇಲೆ ಅದು ತಾಯಿ ಆಶೀರ್ವಾದ. ತಾಯಿ ಅದಕ್ಕೆ ನಿಮ್ಮೆಲ್ಲ ಆಶೀರ್ವಾದ ಬಹಳ ಮುಖ್ಯ ಅದ. ಅದಕ್ಕೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡೋ ಪ್ರಯತ್ನ ಆಗಲಿ, ಒಳ್ಳೆಯ ಬುದ್ಧಿಯನ್ನು ಕಲಿಸ್ತಕ್ಕಂಥ ಪ್ರಯತ್ನ ಆಗಲಿ. ಶಿಕ್ಷಣ ಒಂದು ಅಕ್ಷರ ಕಮ್ಮಿ ಕಲಿಯಲಕ್ಕ ಸಂಸ್ಕಾರ ಬಹಳ ಮುಖ್ಯ. ಎಷ್ಟು ಜ್ಞಾನ ಇದ್ದೀರೇನು, ಎಷ್ಟು ಬುದ್ಧಿ ಇದ್ದೀರೇನು, ಸಂಸ್ಕಾರ ಕಲೀಲಿ ಅಂದ್ರೆ ಆ ಮಕ್ಕಳು ಹಾಳಾಗ್ತವೆ. ಅದಕ್ಕೆ ಸಂಘ ದೋಷ ಮಾಡಕ್ಕೆ ಬಿಡಬೇಡ್ರಿ. ಒಳ್ಳೆ ಸಂಸ್ಕಾರ, ಒಳ್ಳೆ ಬುದ್ಧಿ, ನಿನಕ್ಕಿಂತಲೂ ಜಾಣಿದ್ರೆ ಅವ್ರ ದೋಸ್ತಿ ಮಾಡಪ್ಪ. ಯಾವ ಒಳ್ಳೆ ಒಂದು ಯಾವ ಸಮಾನ ಅವ್ರ ಜೊತೆ ಸಂಘ ಮಾಡುವ ತಿಳ್ಕೊಂಡು ಸ್ವಲ್ಪ ಮನೆಯೊಳಗೆ ಬುದ್ಧಿ ಹೇಳಿದ್ರೆ ಸಾಕು. ಇನ್ನೊಂದು ನಮ್ಮೆಲ್ಲ ಸಣ್ಣ ಮಕ್ಕಳಿಗೆ ನಾವು ಯುವನ ಹಾಕಿದ್ರೆ ಹೇಳ್ತೀವಿ, ನೀವೆಲ್ಲರೇ ಒಂದು ದೇವಸ್ಥಾನಕ್ಕೆ ಹೋಗ್ತಾನ್ರಿ, ಅಥವಾ ಒಂದು ನೌಕರಿ ಕೆಲಸದಲ್ಲೇ ಹೋಗ್ತಾನ್ರಿ, ಒಂದು ಯಾವುದೇ ಸೀಟ್ ಪರೀಕ್ಷೆ ಹೋಗ್ತಾನ್ರಿ, ಹೋಗುವಾಗ ತಾಯಿ ಮತ್ತು ತಂದೆಯ ನಮಸ್ಕಾರ ಮಾಡಬಹುದು. ಇದು ನಿಮಗೆ ಶಾಶ್ವತವಾಗಿ ಹೇಳ್ತೀನಿ. ಸೊಸೆ ಆಗ್ತಕ್ಕಂಥವ್ರು ಅತ್ತಿ ಮನೆಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ತಾಯಿ ತಂದೆ ನಮಸ್ಕಾರ ಮಾಡಿ ಹೋಗ್ರಿ, ಅವ್ರ ಆಶೀರ್ವಾದ ಭಾಳ ಬೇಕಾಗ್ತದೆ. ಬಂದ ತಕ್ಷಣ ಏನು ತವ್ರ ಮನೆಗೆ ಹೋಗ್ಬೇಕಾದ್ರೆ ಅತ್ತಿ ಮಾವನ ಮರಿಬೇಡ್ರಿ, ಅವ್ರ ತಂದೆ ತಾಯಿ ಸರ್ಕುಳು ಇರ್ತಾರೆ. ಯಾಕಂದ್ರೆ ನೀವು 18ರಿಂದ 20 ವರ್ಷ ಅಷ್ಟೇ ತವ್ರ ಮನೆಗೆ ಇರ್ತಿ, ಮುಂದೆ 80 ವರ್ಷ ಗಂಡನ ಮನೆಗೆ ಇರ್ತಿ, ಹೌದಿಲ್ಲ? ಅದು ನಂದಲ್ಲ ಅಂತಿ, ಅದು ನಿಮ್ಮದು, ಅಪ್ಪ ನಂದು ಇದು ಅದ ಅಂತೀವಿ ಬಂದವು, ಹೌದಿಲ್ಲ? ಅದು ನಿಂದದ ಅಂದ ಮೇಲೆ ಆ ತಂದೆ ತಾಯಿ ಸ್ವಲ್ಪ ಅತ್ತಿ ಮಾವ ನಮಸ್ಕಾರ ಮಾಡಿ. ನೀವು ತವ್ರ ಮನೆಗೆ ಹೋಗೋತ್ನಾಗ ಅತ್ತಿ ಮಾವ ಸಸಿ ಕಳ್ಸಲಕ್ಕೆ ಮನಸ್ಸು ಬಂದಿರ್ಬಾರ್ದು. ಎಂಥ ಸಸಿ ನಮ್ಮಪ್ಪ ಜಲ್ದಿ ಕರ್ಕೊಂಬರಪ್ಪ, 2 ದಿನ ಹಬ್ಬಗನ ಭಾಳ ಬಿಟ್ಟೆ ನಮ್ಮ ಮನಸ್ಸು ಬರಲ್ಲ ಅನ್ನಬೇಕು. ಅಂಥವ್ರು ನೀವು ಆಗ್ತೀರಿ. ಅಂಥ ಬುದ್ಧಿ ನಿಮ್ಮಲ್ಲಿ ಭಗವಂತ ಕೊಟ್ಟಾನ ಅಂತ ತಿಳ್ಕೊಂಡು ವಿಚಾರನ ಹೇಳ್ತಾ ಇವತ್ತೇನು ಹೇಳ್ಬೇಕಂತ ಮಾಡಿದ್ದೇವೆ ಅಂತ ಕೇಳಿದ್ರೆ 7 ಮಂದಿ ಚಿರಂಜೀವಿಗಳ ಬಗ್ಗೆ ಹೇಳ್ಬೇಕಂತ ತಿಳ್ಕೊಂಡು ವಿಚಾರ ಇತ್ತಲ್ಲ. ನಿನ್ನೆ ದಿವಸ ಅಂದಿದ್ದೆವು. ಇವತ್ತು ಸ್ವಲ್ಪ ಅಣ್ಣ ತಮ್ಮರ ಕಥೆ ಒಂದು ಹಾಸ್ಯ ಜೋಕ್ಸ್ ಬರೋದ್ರಿಂದ ಇರಲಿ. ಅದಕ್ಕೆ 7 ಮಂದಿ ಅಣ್ಣ ತಮ್ಮರು ಯಾರು ಅಂತ ಕೇಳಿದ್ರೆ ಪರಶುರಾಮ, ಹನುಮಂತ, ವ್ಯಾಸ ಋಷಿ, ವಿಭೂಷಣ, ಅಶ್ವತ್ಥಾಮ, ಕೃಪಾಚಾರ್ಯ, ಬಲಿಚಕ್ರವರ್ತಿ. ಹೀಗೆ ಸಪ್ತಮ ಋಷಿಗಳು ಚಿರಂಜೀವಿಗಳು 7 ಮಂದಿ ಈ ಭೂಮಿ ಒಳಗೆ ಸಾವಿಲ್ಲ ಅಂತಕ್ಕಂಥವ್ರು. ಈಗ ಈಗೊಬ್ಬ ಅಣ್ಣ ತಮ್ಮ ಕಡಿದಿದ್ದು ಇಷ್ಟ ಅಂತ ಹೇಳಿದ್ರೆ ಅಣ್ಣ ತಮ್ಮ, ಇಲ್ಲಿ ಒಬ್ಬ ಅಣ್ಣ ತಮ್ಮರಿಗೆ ತಾಯಿಗೇನ ಕಡ್ದಾನ ಯಾರು? ಪರಶುರಾಮ, ಹೌದಾ? ಅವನು ಚಿರಂಜೀವಿ. ಜಗದಗ್ನಿ ಋಷಿ ಹೇಗಿದ್ದಪ್ಪ? ರೇಣುಕಾ ಯಲ್ಲಮ್ಮನ ಗಂಡ ಜಮದಗ್ನಿ ಋಷಿ, ಭಯಂಕರ ಕೋಪಿಷ್ಟ, ಭಯಂಕರ ಸಿಕ್ಕಿನವ, ರೌದ್ರಾವತಾರಿಯಾಗಿರ್ತಕ್ಕಂಥ ಜಗದಗ್ನಿ ಋಷಿ ಏನು ಮಾಡಿದಂತೆ ಕೇಳಿದ್ರೆ ಆ ರೇಣುಕಾ ಯಲ್ಲಮ್ಮನನ್ನ ಪರೀಕ್ಷೆ ಮಾಡ್ತಿದ್ದವ. ಎಂಥ ಪರೀಕ್ಷೆ ಇತ್ತು ಅಂತ ಕೇಳಿದ್ರೆ ಉಸುಕಿನ ಕೂಡ ಸೆರಪಿನ ಸಿಂಬೇಕಿನ ತಲೆ ಮೇಲೆ ನೀರು ತರಬೇಕಾದ್ರೆ ಉಸುಕಿಂದ ಕೊಡ ಮಾಡ್ಕೋಬೇಕು. ಆ ಸೆರಪ ಶಿವನಲ್ಲಿರ್ತಕ್ಕಂಥ ಸೆರಪಿನ ಅದಲ್ಲ ಅವಳ ಕೊಡದ ಬುಡುಕು ಶಿಂಬಿಯಾಗಿರ್ಬೇಕು ನೋಡ್ರಿ. ಅಕಸ್ಮಾತ್ ಅವಳ ಮನಸ್ಸು ಚಂಚಲ ಆಯ್ತು ಅಂದ್ರೆ ಕೊಡ ಒಡೆದಿರ್ಬೇಕು, ಸೆರಪ್ ಹಾಗಿರ್ಬೇಕು, ಈಕಿ ಗಂಡನ ಕೈಲಿ ಶಿಕ್ಷೆ ಅನುಭವಿಸಿರ್ಬೇಕು. ಅಂತ ಜಮದಗ್ನಿ ಋಷಿ ಇದ್ದ, ಅವತಾರ ಪುರುಷ ಇದ್ದ. ಹೀಗೆ ರೇಣುಕಾ ಯಲ್ಲಮ್ಮನಿಗೆ ಪರೀಕ್ಷೆ ಮಾಡ್ಲಿಕ್ಕೆ ಬಿಡ್ತಾನೆ. ನೀರನ್ನು ತರ್ಲಾಕ ನದಿ ಹೋಗಿರ್ತಾಳೆ, ಉಸುಕಿನ ಕೊಡ ಇರ್ತೈತೆ, ಉಸುಕಿನಲ್ಲೇ ನದಿ ಒಳಗೆ ಕೊಡ ಮಾಡ್ತಿರ್ತಾಳೆ, ಸೆರಪಿನ ಸಿಂಬಿಯನ್ನು ಮಾಡ್ಕೊಂಡಿರ್ತಾಳೆ. ಕಿನ್ ಸಿಂಬಿ ನೀವೆಲ್ಲ ತಾಯಲ್ಲಿ ಹಂಗೆ ಮಾಡಿ ಸುತ್ತಿ ಸಿಂಬಿ ಮಾಡ್ಕೊಂಡಿರ್ತಾರೆ ನೋಡ್ರಿ, ಹಾವಿನಂಗೆ ಅಂದ್ರೆ ಸಿಂಬಿ ಆಗ್ತಿಲ್ಲ, ಅದ್ರ ಆಗಲ್ಲ ಅದು.
ಆ ರೀತಿ ಮಾಡ್ಕೊತಿರ್ತಾರ. ಆ ಶರಪನ್ನ ಸಿಂಬೆಯಾಗಿತ್ತು, ಅದನ್ನ ನೀರು ತರಾಕ ಹೋದಾಗ ಅಲ್ಲಿ ಋಷಿಮಾಮನು ಜಲಕ್ರೀಡೆ ಆಡ್ತಾ ಇದ್ರು. ಇವ್ರು ನೋಡ್ಕೊಂತ ನಿಂತಳು. ಆ ಜಮದಗ್ನಿ ಋಷಿ ಒಂದು ಪೂಜಾಕ್ ನೀರು ತರಬೇಕಾಗಿತ್ತಲ್ಲ, ರೇಣುಕಾ ಎಲ್ಲಮ್ಮ 5 ನಿಮಿಷ ಸಮಯ ಆಯ್ತು ನೋಡ್ರಿ. 5 ನಿಮಿಷ ಸಮಯ ಆಯ್ತು, ಲಕ್ಷ್ಯ ಇಲ್ಲ. ಗಂಡನ ಪತಿದೇವರ ಪೂಜೆಗೆ ಸಮಯ ಆಯ್ತಲ್ಲ ಅಂತ ತಿಳ್ಕೊಂಡು ಅವ್ರು ನೀರೊಳಗೆ ಆಟ ಆಡೋ ನೋಡ್ಕೊಂತ ನಿಂತು ಬಿಟ್ಟಳು. ಅವಾಗ ಏನಾಗ್ಬಿಡ್ತು, ಉಸ್ಕಿನ ಕೊಡ ಒಡೆದು ಹೋಗ್ಬಿಡ್ತು, ಶರಪಿನ ಸಿಂಬೆ ಹರಿದು ಹೋಗ್ಬಿಡ್ತು. ಕೊಡ ಮಾಡ್ತಾಳ, ನಿಂದ್ರಕ್ಕೆ ತಯಾರಿಲ್ಲ, ಶರಪ್ ಹಿಡಿತಾಳ, ಕೈಯಾಗ ಸಿಗಲ್ಲ ತಯಾರಿ. ಇನ್ನಂಗ ಮಾಡಿ ಅಂತ ತಿಳ್ಕೊಂಡು ಹಂಗೆ ವಾರ ಹೋಗ್ತಾಳ. ಋಷಿ ಮುನಿಗಳಿಗೆ ಶ್ರಾಪ ಆಗ್ತದ, ಆಕೆಗೆ ಮಹಾರೋಗ ಬಡಿತದ. ಹಲವಾರು ಪಡಿ ಜಮದಗ್ನಿ ಋಷಿ ಆ ರೇಣುಕಾ ಎಲ್ಲಮ್ಮನನ್ನ ಕಾಡ್ತಾನೆ. ಮುಂದಕ್ಕೆ ಉದ್ಧಾರ ಆಗ್ತಿರ್ತಾಳೆ. ಅವ್ರಿಗೂ ಕೂಡ 4 ಮಂದಿ ಮಕ್ಕಳು ಇರ್ತಾರೆ. ಅದರಾಗ ಪರಶುರಾಮ ಅಂತಕ್ಕಂಥ ಸಣ್ಣವ. ಅದಕ್ಕೆ ಅವರು 3 ಮಂದಿಗೆ ಮೊದಲಿದ್ದವ್ರಿಗೆ ಕೇಳ್ತಾನೆ ಜಮದಗ್ನಿ ಋಷಿ. ಅವರು ಪ್ರತಿನಿತ್ಯ ತಂದೆ ಪೂಜೆ ಆದ ತಕ್ಷಣನೇ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಇವತ್ತು ನಮಸ್ಕಾರ ಮಾಡೋದಿಲ್ಲ ಅಂತ ಕೇಳ. ಯಾಕ ಅಂದ, ನಿಮ್ಮ ತಾಯಿಗೆ ಕಳೆದು ಬಂದೇ ನಮಸ್ಕಾರ ಮಾಡಲ್ಲ, ನನ್ನ ಕೈಲಿ ಆಗಲ್ಲ ಅಂದ ಅವನು ದೊಡ್ಡವ. ತಾಯಿ ಕಡೆದು ನಾಯಾ ಪಾಪಗೆ ಬೀಳಿ ನನ್ನ ಕೈಲಿ ಇದು ನೀಗುದಿಲ್ಲ ಅಂದ. 2ನೇ ನಾವು ಬಂದೆ. ಅವ ಬಂದು ತಂದೆ ಪೂಜೆ ಮುಗಿದು ಅಂತ ತಿಳ್ಕೊಂಡು ಬಂದು ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ರು ಅವರು. ಇವತ್ತು ನಮಸ್ಕಾರ ಮಾಡಬೇಡ ಅಂತ. ಯಾಕಪ್ಪ, ಯಾಕ ತಂದೆ ಅಂತ ಮಗು ಗಾಬರಿ ಕೇಳ್ತಾನೆ. ಏನಿಲ್ಲ, ನಿಮ್ಮ ತಾಯಿಯ ರುಂಡವನ್ನು ಕಳೆದು ಬಂದ ಮೇಲೆ ನಾನು ನಮಸ್ಕಾರ ಮಾಡ, ಅಲ್ಲಿ ತನ ಮಾಡಬೇಡ ಅಂತ ಜಮದಗ್ನಿ ಋಷಿ ಹೇಳ್ತಿದ್ದ. ಅವನು ನನ್ನ ಕೈಲಿ ಆಗುವುದಿಲ್ಲ ಅಂದ. 3ನೇ ಮಗ ಬಂದ, ಅವನು ಇದನ್ನೇ ಕೇಳ್ದ, ಅವನು ಆಗುವುದಿಲ್ಲ ಅಂದ. 4ನೇದಾಗಿ ಬಂದಲ್ರಿ ಯಾರು, ಅವತಾರ ಪುರುಷ ಪರಶುರಾಮ. ಪರಶು ಅಂದ್ರೆ ಕೊಳ್ಳೆ. ಈ ಐಹೊಳೆ ಪಟ್ಟದಕಲ್ಲ ಪ್ರವಾಸಕ್ಕೆ ನಾವ ಹೋಗಿರಿಲ್ಲ? ಐಹೊಳೆ ಇತಿಹಾಸ ಕೇಳಿರಿ? ಐಹೊಳೆ ಯಾಕೆ ಹೆಸರು ಬರ್ತೋ ಇಲ್ಲ? ಅಲ್ಲಿ ಏನಾಗಿತ್ತಂದ್ರೆ, ಪರಶುರಾಮ ತನ್ನ ತಾಯಿ ಕಡದ ಕೊಳ್ಳೆಯನ್ನು ತೊಳೆದಾಗ ಆ ನೀರಲ್ಲಿ ನದಿ ಅದ. ಆ ನೀರೆಲ್ಲ ಕೆಂಪಾಗಿ ಬಿಟ್ಟಿತ್ತ. ಅಲ್ಲೆಲ್ಲ ಬಟ್ಟೆ ತೊಳಿಕ್ ಹೋದ ಹೆಣ್ಮಕ್ಳು ಅಯ್ಯವ್ವ ಹೊಳೆ, ಪೌರಾಣಿಕತೆ ಇದೆ ಅದಕ್ಕೆ. ಅಯ್ಯವ್ವ ಹೊಳೆ ಅಂದ್ರ ಅದಕ್ಕೆ ಐಹೊಳೆ ಅಂತ ಇತಿಹಾಸ ಇವತ್ತಿನವರೆಗೂ. ಅವಾಗ ಈ ಪರಶುವನ್ನು ವರ ಪಡ್ಕೊಂಡಿರ್ತಕ್ಕಂಥ ಪರಶುರಾಮ ತಂದೆ ಏಕರಿಸಿದೆ ಅಂತ ಕೇಳಿದಾಗ, ನಿಮ್ಮ ತಾಯಿಯ ರುಂಡನ್ನು ಕಳೆದು ಅಂದಾಗ ಆಯ್ತಪ್ಪ ಅಂತ ತಂದೆ ಮಾತಿಗೆ ಹೋದ್ರೆ ನಿನ್ನ 3 ಅಣ್ಣ ತಮ್ಮರನ್ನ ಮತ್ತು ತಾಯಿಯನ್ನ ನೀನು ಸವಾಲು ಮಾಡಬೇಕಂದ್ರೆ ಆಗಲೇ ಅಂತ ತಿಳ್ಕೊಂಡು ಹಂಗೆ ಅವನ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ತಾಯಿಯ ರುಂಡ ಮತ್ತು 3 ಮಂದಿ ಅಣ್ಣರ ರುಂಡವನ್ನು ಕಳೆದು ಬಿಡ್ತಾನೆ. ಯಾರು? ಪರಶುರಾಮ. ಯಾಕಂದ್ರೆ ಪೂರ್ತಿ ಬಿಚ್ಚಿದ್ರೆ ಅದು ಎಷ್ಟು ದಿನ ಮುಗಿಲಾರ ಕಥೆ, ಅದು ಸಂಕ್ಷಿಪ್ತವಾಗಿ ಹೇಳ್ತಿರ್ತೀನಿ. ಆ ರುಂಡವನ್ನು ಕತ್ತರಿಸಿದಾಗ ಬಹಳ ಆನಂದ ಆಗ್ತದೆ, ಖುಷಿ ಆಗ್ತದೆ, ಸಿಟ್ಟು ಸಮಾಧಾನ ಆಗ್ತದೆ. ಜಮದಗ್ನಿ ಋಷಿದು ಮಗು ಪರಶುರಾಮ ನನ್ನ ತಂದೆಯ ಮಾತನ್ನ ಪಾಲಿಸಿದರೆ ಏನು ಬರಬೇಕು ಬೇಡಿದ್ದು ಕೊಡ್ತೀನಿ ಅಂತ ಹೇಳ್ತಾನೆ. ಅವ ಹೇಳ್ತಾನ, ಅಪ್ಪ ನನ್ನ ಮೊದಲೇ ವರ ಏನಂತ ಕೇಳಿದ್ರೆ ನನ್ನ ತಾಯಿ ಮತ್ತು 3 ಮಂದಿ ಅಣ್ಣ ತಮ್ಮರು ಜೀವಂತ ಆಗಬೇಕು ಅಂತ ಕೇಳ್ತಾನೆ. ತಾಯಿ ಮತ್ತು 3 ಮಂದಿ ಮಕ್ಕಳು ಜೀವಂತ ಆಗಬೇಕು ಮರಳಿ ಅಂತ ಕೇಳಿದಾಗ ತಥಾಸ್ತು ಅಂತ ಆಶೀರ್ವಾದ ಮಾಡ್ತಾನೆ. 3 ಮಂದಿ ಅಣ್ಣ ತಮ್ಮರು ಜೀವಂತ ಹೇಳ್ತಾರೆ. ತಾಯಿ ರೇಣುಕಾ ಇಲ್ಲಮ್ಮನ ಅಂತ ಹೇಳ್ತಾರೆ. ಇನ್ನೊಂದು ವರ ಏನ್ಬೇಕು ಹೇಳು ಅಂದ್ರೆ, ನಿನ್ನ ಸಿಟ್ಟು ಕಡಿಮೆ ಮಾಡು ಅಂತ ಹೇಳ್ತಾನೆ ಮೊದಲು ಪರಶುರಾಮ. ಸಿಟ್ಟು ಬಾಳ ಟೆನ್ಷನ್, ಅದು ಯಾರಿಗೆ ಏನೇನು ಮಾಡ್ತಾ ಗೊತ್ತೇ ಇಲ್ಲ. ಒಂದು ಕ್ಷಣದ ಸಿಟ್ಟು, ನಿಮ್ ಸಿಟ್ಟು ಬಂದಾಗ ನಾವು 1, 2, 10 ತನಕ ಓದ್ಬೇಕಂತ ಹೇಳ್ತೀರಿ ನಮ್ಮ ಶಾಲೆಗೆ ಸರ್, ನಮ್ಮ ಶಾಲೆ ಕರೆ. ಅಕಸ್ಮಾತ್ ಸಿಟ್ಟು ಗೊತ್ತಿಲ್ಲ, ಭಯಂಕರ ಸಿಟ್ಟು ಬಂದು ಜಗಳ ತೆಗಿಬೇಕಂದಾಗ 1, 2 ಎಲ್ತಾನ ಬರ್ತಾವ ಅಟ್ಟೆಲ್ಲ ಓದಿ ಬಿಡಲಿ, ಸಿಟ್ಟು ಹಿಡಿತದ ಅಂತಿದ್ರು. ಹಾಳಾಗಿ ಓದವಾಗ್ತೇನ್ರಿ? ಆಗುದಿಲ್ಲ. ಆದ್ರೂ ಕೂಡ ನಿನ್ನ ಸಿಟ್ಟು ಸಮಾಧಾನ ಮಾಡ್ಕೊ ಅಂತ ಕೇಳಿದಾಗ ತಂದೆಯ ಸಿಟ್ಟನ್ನು ಸಮಾಧಾನ ಮಾಡ್ದ. ಮತ್ತು ತಾಯಿ ಮತ್ತು ಅಣ್ಣ ತಮ್ಮರ ಜೀವನ ವಾಪಸ್ ಪಡೆದುಕೊಡ್ತಕ್ಕಂಥ ಪರಶುರಾಮ 3ನೇದಾಗಿ ತಂದೆ ಆಶೀರ್ವಾದ ಮಾಡ್ತಾನ. ನೀನು ಸೂರ್ಯ ಚಂದ್ರರಿಗೂ ಭೂಮಂಡಲ ಇರೋದೊಳಗೂ ನೀನು ಚಿರಂಜೀವಿಯಾಗಿರೂಪ ಅಂತ ತಿಳ್ಕೊಂಡು, ಅದಕ್ಕೆ ಪರಶುರಾಮನಿಗೆ ಸಾವಿಲ್ಲ, ಚಿರಂಜೀವಿ ಅದರ. ಆದರೂ ಕೂಡ ಯಾಕದರ ಅಂದ್ರೆ, ವಿಷ್ಣುನ ಅವತಾರ ಮುಖಾಂತರವಾಗಿ ಕಲಿ ಅವತಾರ ಈಗದ. ಕಲಿ ಅವತಾರ ಮುಗಿದ ಮೇಲೆ ಸತ್ಯಯುಗ ಅವತಾರ ಬರೋ ಕಾಲಕ್ಕೆ ಇವರೆಲ್ಲ ಬಂದು ಭೇಟಿ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಟು ಅದಕ್ಕೆ ಪುರಾಣದ ಹಿನ್ನೆಲೆ ಕಥೆ ಇರುವುದರಿಂದ ಅದಕ್ಕೆ ಜಮದಗ್ನಿ ಋಷಿಯಿಂದ ತಂದೆಯಿಂದ ಚಿರಂಜೀವಿ ಆಶೀರ್ವಾದನ ಪಡೆದುಕೊಂಡಿರ್ತಕ್ಕಂಥ ಪರಶುರಾಮ ಒಬ್ಬ
ಚಿರಂಜೀವಿ. ಇನ್ನು ಎರಡನೇದವ್ರು ಯಾರು ಅಂತ ಕೇಳಿದ್ರೆ ಹನುಮಂತ. ಹೌದಲ್ರಿ? ಊರು ಸುಟ್ಟರು ಹನುಮಂತರ ಹೊರಗಿದ್ದಂಗಿತ್ತು. ಒಪ್ಪ ನೀ ಭಾಳ ಡೇಂಜರ್ ಇದ್ದಿ ಅಂತೀರಿ ನೋಡಿ. ಹನುಮಂತ ಹಗರಿಲ್ಲ ಅವನು, ಇಂಥ ಶಕ್ತಿಶಾಲಿ ರೀ. ಅವನಿಗೆ ನೈವೇದ್ಯ ಏನು ಹೋಯ್ತು ಉಪ್ಪ. ಅವನಿಗೆ ನೈವೇದ್ಯ ಏನಪ್ಪ ಅಂದ್ರೆ ಒಂದು ಹಿಡಿ ಉಪ್ಪ. ಏನಿಲ್ಲ, ಅವನಿಗೆ ಕಾಯಿ ಬೇಡ, ಕರ್ಪೂರ ಬೇಡ, ಹೋಳಿಗೆ ಬೇಡ, ಹುಗ್ಗಿ ಬೇಡ, ಏನೋ ಬೇಡ. ಒಂದೆರಡು ಉದುರಿ ಕಡೆ ಒಂದು ಹಿಡಿ ಉಪ್ಪು ಹಾಕಿ ಉದುರಿ ಕಡೆ ಹಚ್ಚಿ ಬೆಳಗ್ಗೆ ಬಂದ್ರೆ ನಿಮ್ಗೆ ಎಲ್ಲ ಹೊರ ಕೊಟ್ಟೆ ಬಿಡ್ತಾನೆ. ಅವನು ಹೋಗ್ರಿಲ್ರಿ ಹನುಮಪ್ಪ. ಗ್ರಾಮಕ್ಕೊಂದು ದೇವರದ, ಅದು ಅಕ್ಷಿ ಬಗಲ್ ಕಾಯ್ಲಿಕ್ಕೆ ಅದ. ನಾವು ಅಂದ್ರೆ ಊರಾಗ ಯಾವುದೇ ಅಂದ್ರೆ ಶನಿ ದೇವರನ್ನು ಸೋಲಿಸಿರ್ತಕ್ಕಂಥವ. ಅದಕ್ಕೆ ಅವನ ವಾರ ಶನಿವಾರ ಇಟ್ಟಾರ. ಪಾಪ ಬಡವ ಬಂದೇನೆ ಶನಿ ಕಾಡಕತ್ತಿತ್ತದ ಚಿಕ್ಕಾಪಟ್ಟಿ. ಯಾಕೆ ಕಾಡಿತು? ಪಾಪ ಬಡವ ಮನುಷ್ಯ ಅದ, ಅವ್ನಿಗೆ ಯಾಕೆ ಕಾಡಕತ್ತಿ ಅದು? ಯಾಕೆ ನಿಂದೇನಿದ್ರಾಗ ಅಂತವ ಶನಿ? ನಿನಗೆ ಕಾಡೇನಂತ? ನನಗೆ ಕಾಡು ಹಣಮಪ್ಪಂದಂತ. ನನಗೆ ಕಾಡು, ಎಷ್ಟು ಕಾಡ್ತಿ ಕಾಡು, ಆದ್ರೆ ಊರಾಗಿರ್ತಕ್ಕಂಥ ಬಡವು ಕಾಡಬೇಡ ಅಂತೇಳಿ. ಆಯ್ತು, ಯಾವಾಗ ಬರಲಿಲ್ಲ ಕಾಲಕ್ಕೆ? ನಾಳೆ ಬಾ. ಆಯ್ತು, ನಾಳೆ ಬರ್ತೀನಿ. ಬರ್ತೀನಿ ಅಂತ ಹೇಳ್ಬೇಡ, ಬರೋದು ಹೋಗಿಲ್ಲ ಅಂತ. ನಾಳೆ ಬರುತ್ತೇನೆ ಅಂತೇಳಿ ಬರೋದನ್ನು ತರಿಸಿ ಬಂಡಗಾಲಿ. ಮರ್ದಿನ ಬಂದ, ಇವತ್ತಿನ ಕಾರ್ಯಕ್ರಮ ಅಲ್ಲಿ ಏನು ಬರೆದೆ ನೋಡು, ನಾಳೆ ಬರುತ್ತೇನೆ. ನಾಳೆ ಬಾ. ಮತ್ತೆ ಮರ್ದಿನ ಬಂದ, ಯಾರೀ? ಶನಿ. ಅಲ್ಲಿ ನೋಡಿ ಯಾವಾಗ ಬರ್ತೀನಿ? ನಾಳೆ ಬರುತ್ತೇನೆ. ನಾಳೆಗೆ ಬಾ. ಹೀಗೆ ಬಂದು ಬಂದು ನಾನು ಸೋತಪ್ಪ, ನೀನು ಗೆದ್ದೆ ತಿಳ್ಕೊಂಡು ಶನಿ ಹನುಮಪ್ಪಗೆ ಸೋತು ಹೋದ. ಅದಕ್ಕೆ ಆ ಶನಿ ಕಾಟ ಉಪ್ಪಾದ್ರ ಕಿರಿಕಿರಿ ನಮ್ಮ ಮನೆಯೊಳಗೆ, ನಮ್ಮ ಊರೊಳಗೆ ಇರಬಾರ್ದು ಅಂತ ತಿಳ್ಕೊಂಡೆ. ಉಪ್ಪಾದ್ರೆ ಇರಬಾರ್ದು ಅಂತ ತಿಳ್ಕೊಂಡೆ ಅವ್ರಿಗೆ ಉಪ್ಪು ಹಾಕಿ ನೈವೇದ್ಯವನ್ನು ಕೊಟ್ಟಿರ್ತೀವಿ. ಯಾರಿಗೆ? ಹನುಮಪ್ಪಗ. ಅದಕ್ಕೆ ಊರಾಗ ಉಪ್ಪಾರ್ದ ಬರಬಾರ್ದು, ಕಿರಿಕಿರಿ ಬರಬಾರ್ದು, ಶನಿ ಕಾಟ ಇರಬಾರ್ದು ಅಂತ ತಿಳ್ಕೊಂಡು ನಾವು ಅಗಸಿ ಬಾಗಿಲಿಗೆ ಬಂಡಿ ಗಲ್ಲಿಗೆ ಹೊರಗೆ ಇಟ್ಟು ಅಗಸಿ ಹೊರಗೆ ಊರೊಳಗೆ ಅಂತಾರೆ ಬಿಡಬಾರ್ದು ಅಂತ ತಿಳ್ಕೊಂಡು ಅಂಥ ಹನುಮಂತ ಕೂಡ ಚಿರಂಜೀವಿ ಆದ್ರಿ. ಕರೆಯದ ಹನುಮಂತ ಚಿರಂಜೀವಿ ಅದ. ಅವ ಯಾರ ಮಗ ರೀ? ಒಂದೇ ಹೆಸರು, ಅಂಜನೇಯ ಪುತ್ರ ಅಂತ ಕರೀತಾರೆ, ಕೇಸರಿ ನಂದನ ಅಂತ ಕರೀತಾರೆ, ವಾಯುಪುತ್ರ ಅಂತ ಕರೀತಾರೆ. ಹಾಗಾದ್ರೆ ಎಷ್ಟು ಮಂದಿರ ಆಪದೇ ಬಂದಿರಿ ನೋಡಿ. ಹೌದಾ? ಕೇಸರಿ ನಂದನ ಅಂತೀವಿ, ಕೇಸರಿ ನಂದನ ಜಯ ಹನುಮಾನ್ ಅಂತ ಕರಿತೀವಿ. ಅಂಜನೇಯ ಪುತ್ರ ಅಂತ ಕರಿತೀವಿ. ವಾಯುಪುತ್ರ ಅಂದ್ರೆ ಶಕ್ತಿ ಇದ್ದಕ್ಕ ವಾಯುಪುತ್ರ ಅಂತ ಕರಿತೀವಿ. ಕರೆಯದ ಹೆಂಗದ ಇವ ಹನುಮಂತನಿಗೆ ಯಾಕೆ ಹೆಸರು ಬಂತು? ಇವನ ಮೋತಿ ಮಂಗ್ಯ ಅಂತ ಯಾಕೆ ಬಂತು? ಸ್ವಲ್ಪ ತಿಳ್ಕೊಬೇಕಲ್ಲ. ಹೌದಲ್ಲ? ಮಂಗ್ಯನ ಮತ್ತೆ ಎಲ್ಲ ಹಣಮಕ್ಕಗೆ ನೋಡೋಣ ಪೂರ್ತಿ ಹೋಗ್ಯಾನ ಶನಿವಾರ ಹಣಮಕ್ಕಗೆ. ಅದಕ್ಕೆ ಒಂದು ದಿವಸ ಏನಾಗಿತ್ತು ಅಂತ ಕೇಳಿದ್ರೆ, ದೇವತೆಗಳ ರಾಜ ಇಂದ್ರ ಲೋಕದಾಗ ಅತ್ಯಂತ ಸುಂದರವಿರ್ತಕ್ಕಂಥ ಅಪ್ಸರೆಗಳು. ಅವಾಗ ಅಗಸ್ತ್ಯ ಮಹರ್ಷಿಗಳು ಇಂದ್ರ ಲೋಕಕ್ಕೆ ಹೋದಾಗ, ಇವಳು ಸುಂದರ ಅಂದ್ರೆ 3 ಲೋಕದಾಗಿರ್ಲಾರ್ತಕ್ಕಂಥ ಸುಂದರ ಇದ್ದಳು. ಅಂತ ಸುಂದರ ಇದ್ದಾಗ ಇವ್ರಿಗೆ ಯಾರು ಋಷಿಗಳು ಮನೆಯಿಂದಿದ್ದು ಮಾಡಿದ್ದು ಏನು ಚೆಂದ ಕಾಣಿಸ್ತಿತ್ತಲ್ಲ. ಅದರ ಅಗಸ್ತ್ಯ ದುರ್ವಾಸ ಮುನಿಗಳು ಇವರೆಲ್ಲ ಹೋಗಿದ್ರು. ಇವ್ರದ್ದು ಮತ್ತು ಮುನಿಗಳು ಅಂದಾಗ ಅವ್ರು ಗಾಟ ಜಟ ಮಠ, ಮೈ ಮೇಲೆ ಪಟ್ಟಿಲ್ಲ, ಲಂಗೂಟಿ ಲುಂಗಿ ಇವೇರವಲ್ಲ. ಅವ್ರೇನೇನು ಸಂತೂರ್ ಸಾಮ್ರಾಜ್ಯ ಜಾಕ ಮಾಡೋವಾರ ಏನಿಲ್ಲ. ನದಿ ಒಳಗೆ ಸ್ನಾನ, ಗಡ್ಡೆ ಗೆಣಸುಗಳು ತಿನ್ನೋದು, ಈ ರೀತಿ ಒಳಗೆ ಗಡ್ಡೆ ಬೆಳೆದಿದ್ದು, ಜಡ ಬೆಳೆದು ಹೋಗಿದ್ದು ಇವರೆಲ್ಲ ನೋಡೋಕ್ಕೆ ಅಸಹ್ಯ ಬಿಡ್ತಿತ್ತು. ಯಾಕಂದ್ರೆ ದೇವೇಂದ್ರದೊಳಗೆ ಅಪ್ಸರ ಐತಿರ್ತಕ್ಕಂಥಕ್ಕೆ. ಅವಾಗ ಆ ಮುನಿಗಳು ಆ ಸ್ತ್ರೀಗೆ ಸಾಥ್ ಕೊಟ್ಟರು. ಅಕ್ಕಿ ಮುಂದೆ ಯಾರು ಹುಟ್ಟಿ ಬರ್ತಾಳಂದ್ರೆ ಗೌತಮ ಋಷಿ ಮತ್ತು ಅಹಲ್ಯ ಒಳಗೆ ಹುಟ್ಟಿ ಬರ್ತಾಳ. ಯಾರು? ಅಂಜನಾ ಪುತ್ರಿ, ಹನುಮಂತನ ತಾಯಿ. ಗೌತಮ ಋಷಿ ಮತ್ತು ಅಹಲ್ಯ ಹೊಟ್ಟೆ ಒಳಗೆ ಹುಟ್ಟಿ ಬಂದಿರತಕ್ಕಂಥ ಈ ಅಪ್ಸರೆ ಮುಂದೆ ಅಂಜನೆಯಾಗಿ ಹುಟ್ಟಿ ಬರ್ತಾಳ. ಇವಕಿಗೆ ಕೇಸರಿ ನಂದನಗೆ ಕೊಟ್ಟು ಲಗ್ನ ಮಾಡ್ತಾರೆ. ಕೇಸರಿ ನಂದನ ಒಂದು ದಿವಸ ಯಾತ್ರೆಗೆ ಹೋಗಿದ್ದ. ಅವಾಗ ಅಂಜನಾ ಪುತ್ರಿ, ಅಂಜನಾದ್ರಿ ಬೆಟ್ಟ ತಿಲ್ಲ ಗಂಗಾವತಿ ತಾಲೂಕು ನೋಡೋದು, ಮೋದಿ ಬಂದು ಹೋಗಿದ್ದೆಲ್ಲ ಗೊತ್ತದಲ್ಲ. ಹೋಗಿಲ್ಲ ನೀವು ಪ್ರವಾಸಕ್ಕೆ ಯಾವಾರ ಹೋದಾಗ ಹೋಗ್ರಿ. ಅಲ್ಲಿ ತಪಸ್ಸನ್ನು ಕೂತಿದ್ರು. ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, 2 ಮಂಗ್ಯಗಳು, ಒಂದು ಹೆಣ್ಣ ಒಂದು ಗಂಡ ಆಟ ಆಡಕತ್ತಿದ್ದು. ಒಂದು ಹೆಣ್ಣು ಮತ್ತು ಒಂದು ಗಂಡು ಮಂಗ್ಯಗಳು ಆಟ ಆಡಕತ್ತಿದ್ದು. ಅವಾಗ ಶಿವಪ್ರಭಾತಿ ಲೋಕ ಕಲ್ಯಾಣಾರ್ಥವಾಗಿ ವಾಯುವ್ಯಾಕ ತಿಳ್ಕೊಂಡು ಈ ಭೂಲೋಕದೊಳಗೆ ತಿರುಗಾಡ್ಕೋತ ಬರ್ತಾ ಇದ್ರು. ಆ 2 ಮಂಗ್ಯ ಒಂದು ಗಂಡ ಹೆಂಡತಿ ಏನು ಆಟ ಆಡಕತ್ತಿದ್ದಲ್ಲ,
ಆ ಗಂಡ ಹೆಂಡತಿಯಾಗ ಎರಡೂ ಮಂಗ್ಯಗಳು ಆಟ ಆಡಕತ್ತಿದ್ವಲ್ಲ, ಪಾರ್ವತಿ ಏನಂದ್ರು, ನಾವು ಹಂಗ ಮಂಗ್ಯನಂಗಾಗಿ ಆಟ ಆಡಂಬರ್ರಿ ಅಂದರು. ನಾವು ಪರಮಾತ್ಮ ಅಂದ, ಯಾಕಂದ್ರೆ ನೀ ಮನಸ್ಸು ಮಾಡಿದೆ ಮತ್ತೆ ಯಾಕ ಅಂದ್ರಿ. ಅವು ಎರಡೂ ಮಂಗ್ಯನ ಅವತಾರವನ್ನು ತಾಳಿ ಶಿವ ಪಾರ್ವತಿಯರು ಆಟ ಆಡ್ತಿದ್ರು. ಆ ಟೈಮದಾಗ ಪಾರ್ವತಿ ಗರ್ಭವತಿ ಆದಳು, ಮಂಗ್ಯನ ರೂಪ ತಾಳದಾಗ. ಅವಾಗ ಶಿವ ಅಂದ, ಪಾರ್ವತಿಯರೇ ಗರ್ಭವತಿ ಆಗಿಬಿಟ್ರು, ಅದು ಮಂಗ್ಯನ ರೂಪದೊಳಗೆ ನಾವು ಇಬ್ರು ಗಂಡ ಹೆಂಡತಿಗೆ ಆಟ ಆಡೀವಿ, ಇನ್ಯಾಗ ಮಾಡೋದು ಅಂತ ತಿಳ್ಕೊಂಡು ವಾಯುವನನ್ನು ಕರೆದು. ಯಾರು? ಶಿವ. ವಾಯು ಅಂದ್ರೆ ಏನ್ರಿ? ಗಾಳಿ. ವಾಯುವಿನ ಕರೆದು ಏನು ಮಾಡಿದ್ರು, ನಾವು ಇಬ್ಬರು ಸತಿಪತಿ ಕೂಡಿ ಮಂಗನ ರೂಪವನ್ನು ತಾಳಿ ಏನ್ ಮಾಡಿವಿ ಅಂತ ಕೇಳಿದ್ರೆ, ಆ ಮಂಗೆ ಆಟ ಆಡಕತ್ತಿಲ್ಲ, ಅದು ಕಂಡು ಪಾರ್ವತಿ ದೇವಿ ಹೇಳಿದಕ್ಕಾಗಿ ಮಂಗನ ರೂಪ ತಾಳಿ ಆಟ ಆಡೀವಿ. ಆ ಮಂಗನ ರೂಪದೊಳಗೆ ಪಾರ್ವತಿ ಗರ್ಭದ ಆ ಗರ್ಭ ಈಗ ಅಂಜನಾ ಪುತ್ರಿ ಹೊಟ್ಟಿ ಒಳಗೆ ಹೋಗಬೇಕು, ಅದನ್ನ ಹೆಂಗ ಒಯ್ತಿ ಒಯ್ಯಿ ಅಂತ ತಿಳ್ಕೊಂಡು ವಾಯುಗೆ ಆಜ್ಞೆ ಮಾಡ್ತಾನ. ವಾಯು ಏನು ಮಾಡ್ತಾನ ಅಂತಿದ್ರೆ, ಪಾರ್ವತಿಯ ಗರ್ಭದಿರ್ತಕ್ಕಂಥ ಆ ವಸ್ತುವನ್ನು ಅಂಜನಾದ್ರಿ ಹೊಟ್ಟಿ ಒಳಗೆ ಬಿಟ್ಟಿರ್ತಾನ. ಅದಕ್ಕಾಗಿ ಹನುಮಂತ ಹ್ಯಾಂಗ ಹೋಗಿ ಬಿಟ್ಟಿರ್ತಾನಂದ್ರೆ, ಮಂಗ್ಯನ ರೂಪ ತಾಳಿ ಶಿವ ಪಾರ್ವತಿಯರ ಏನು ಆಟ ಆಡಿದ್ರಲ್ಲ, ಅದಕ್ಕಾಗಿ ಅಂಜನಾ ಪುತ್ರಿ ಹೊಟ್ಟಿಲೆ ಮಂಗನ ರೂಪವಾಗಿ ಹನುಮಂತ ಜನಿಸ್ಯಾನ ಅಂತ. ಅದಕ್ಕೆ ಅಂದ್ರೆ ಅವ ಯಾರ ಮಗ ಆದ್ರೆ? ಸಾಕ್ಷಾತ್ ಶಿವನ ಮಗ. ಹೌದಾ? ಆ ವಾಯು ಬಿಟ್ಟಿರ್ಕಾಗ ಅಷ್ಟೆಲ್ಲಾ ಶಕ್ತಿ ಇತ್ತವನಿಗೆ, ಅವನಿಗೆ ವಾಯುಪುತ್ರ ಎಂದ್ರು. ಆದರೆ ಅವರ ಲಗ್ನ ಯಾರು ಕೂಡ ಆಗಿತ್ತು? ಕೇಸರಿ ನಂದನ ಕೂಡ ಆಗಿತ್ತು. ಅದಕ್ಕೆ ಕೇಸರಿ ನಂದನ ಅಂತ ಕರೀತಾರೆ, ವಾಯುಪುತ್ರ ಅಂತ ಕರೀತಾರೆ. ಸಾಕ್ಷಾತ್ ಇರತಕ್ಕಂಥದ್ದು ಯಾರು ಅಂತ ಕೇಳಿದ್ರೆ ಶಿವನ ಪುತ್ರ ಅಂತ ಪುರಾಣ ಹೇಳ್ತಾರೆ. ಹೌದ್ರ? ಅಂತ ಹನುಮಂತ ಎಂತ ಶಕ್ತಿಶಾಲಿ ಇದ್ದತ್ತ ಕೇಳಿದ್ರೆ, ಅವ ಸೂರ್ಯನನ್ನ ಹಣ್ಣ ಮಾಡಿ ನುಂಗಾಕ್ ಹೋದವ್ರ. ಸೂರ್ಯಾಗ ಅದೇ ಸೂರ್ಯ ಉದಯಿಸ್ತಿತ್ತು, ಕೆಂಪಗಿತ್ತ, ನೋಡ್ದ ಬಡಬಾರದಿಂದ ತಿನ್ಬೇಕಂದ್ರೆ ಸಿಕ್ಕಾಪಟ್ಟೆ ಶಕ್ತಿ ಇತ್ತು. ಗಾಳಿ ಬೇಗ ಅನ್ಬಲ್ಲೆಲ್ಲ ಅಂತ ವೇಗ ಇತ್ತು, ಹೋಗಿ ತಿನ್ಬೇಕಂದ. ಇನ್ನು ಸೂರ್ಯಾಗ ತಿಂದ್ರೆ ಗತಿ ಹಂಗ, ಬೆಳಕ ಬೇಕಲ್ಲ. ಇದು ಘಾತ ಇದ್ದಿದ್ದು. ದೇವತೆಗಳ ರಾಜನಾಗಿರ್ತಕ್ಕಂಥ ಇಂದ್ರನ ಬಳಿ ಏನಿತ್ತು? ವಜ್ರಾಯುಧ ಇತ್ತು ಇಂದ್ರನ ಬಳಿ. ಆ ವಜ್ರಾಯುಧದಿಂದ ಹನುಮಂತ ಹೊಡೆದ. ಮೊದಲೇ ಸಣ್ಣ ಕಂದ ಇತ್ತು. ಇಂದ್ರ ಏನ್ ಮಾಡ, ತನ್ನ ವಜ್ರಾಯುಧನನ್ನ ಆ ಬಾಲ ಹನುಮಂತ ಹಣ್ಣನ್ನು ತಿನ್ನಬೇಕಂತೇಳಿ ಸಮುದ್ರ ಹಾರಕ್ಕೆ ಹೋಗಿದ್ನಲ್ಲ, ಪೆತ್ರ ಪರ ವಜ್ರಾಯುಧ ದಾವಡಿಗೆ ಒತ್ತಡಿ ದಾವಡಿನ ಹೋಯ್ತು. ಅದಕ್ಕೊಂದು ದಾವಡಿನ ಬೇರೆ ಅಂತ ಹೇಳ್ತಾರೆ. ಯಾರಿಗೆ? ಹನುಮಂತನಿಗೆ. ಅದಕ್ಕ ಏನಾಗ್ಬಿಡ್ತು ಅಂತ ಕೇಳಿದ್ರೆ, ಆ ವಜ್ರಾಯುಧದಿಂದ ಚಿಕ್ಕ ಮಗುವಿರ್ತಕ್ಕಂಥ ಏಟು ಬಿದ್ದಾಕ್ಷಣ ಆ ಪರ್ವತ ಶಿಖರ ಮೇಲೆ ಬಿದ್ದಿರ್ತಕ್ಕಂಥ ಪೆಟ್ಟು ಬಾಲಕನ ದವಡೆಗೆ ಪೆಟ್ಟಾಯ್ತು. ಆ ದವಡೆಗೆ ಸಂಸ್ಕೃತದಲ್ಲಿ ಏನಂತ ಕರೀತಾರೆ ಅಂತ ಕೇಳಿದ್ರೆ, ಹನು ಅಂತ ಕರೀತಾರೆ. ಆ ದವಡಿಗೆ ಸಂಸ್ಕೃತ ಶಬ್ದ ಏನು ಅಂತ ಕೇಳಿದ್ರೆ, ದವಡಿಗೆ ಸಂಸ್ಕೃತವಾಗಿ ಏನಂತಾರೆ ಅಂದ್ರೆ ಹನು ಅಂತ ಕರೀತಾರ. ಅದಕ್ಕಾಗಿ ಅವನಿಗೆ ಹನುಮಂತ ಹನುಮಂತ ಅಂತ ಹೆಸರು ಬಂದಿದೆ. ದವಡಿಗೆ ಸಂಸ್ಕೃತ ಶಬ್ದದ ಅರ್ಥ ಹನು, ಅದಕ್ಕಾಗಿ ಅವನಿಗೆ ಹನುಮಂತ ಅಂತ ಕರೆದರು. ಅದಕ್ಕಾಗಿ ಅಂತ ಶಕ್ತಿಯುತವಾಗಿರ್ತಕ್ಕಂಥ ಹನುಮಂತ ವಾಯುದೇವ ತನ್ನ ಕಾರ್ಯ ನಿಲ್ಲಿಸಿಬಿಟ್ಟ. ಅವಾಗ ಬ್ರಹ್ಮದೇವರ ಗಾಬರಿ ಆದ. ವಾಯು ಸಿಟ್ಟು ಬತ್ತು, ನನ್ನ ಮಗನಾಗಿರ್ತಕ್ಕಂಥ ಹನುಮಂತನಿಗೆ ಚಂದ ಇಂದ್ರ ಏನ್ ಮಾಡೋದು, ತನ್ನ ವಜ್ರಾಯುಧದಿಂದ ಹೊಡೆದು ಬಿಟ್ಟಲ್ಲ, ಇನ್ನು ಗಾಳಿನೇ ಬಿಡುದು ಬೇಡ ಅಂತ ತಿಳ್ಕೊಂಡು, ಗಾಳಿ ಬಿಡ್ಲಿ ಅನ್ನೋ ಗತಿ ಏನಾಕತ್ರಿ? ಒಂದು 10 ಮಿನಿಟ್ ಗಾಳಿ ಬಿಡ್ಲಿ ಅಂದ್ರೆ ಸಾಯ್ತೀವೋ ಬದುಕ್ತೀವೋ ನಂಗೆ ಆಗತ್ತ. ಆ ವಾಯು ಏನ್ ಬಿಟ್ಟ, ನನ್ನ ಮಗನಿಗೆ ದೇವತೆಗಳ ರಾಜನಾಗಿರ್ತಕ್ಕಂಥ ಇಂದ್ರ ತನ್ನ ವಜ್ರಾಯುಧದಿಂದ ಹೊಡೆದ ಬಂದ ಮೇಲೆ ಗಾಳಿನೇ ಬಿಡುದು ಬೇಡ ಅಂತ ತಿಳ್ಕೊಂಡು ಶಕ್ತಿಗೆ ತಟಸ್ಥಾಗಿ ಅವತಾರ ತಾಳು ನಿಂತು ಬಿಟ್ಟ ವಾಯು. ಅವಾಗ ಬ್ರಹ್ಮದೇವರ ಗಾಬರಿ ಆದ. ಇದು 84 ಲಕ್ಷ ಜೀವರಾಶಿಗಳು ಗಾಳಿ ಇಲ್ಲಂದ್ರೆ ಬದುಕುವುದಿಲ್ಲ, ಸತ್ತು ಹೋಗ್ತದ, ಲೋಕ ಕಲ್ಯಾಣ ನಿಂತು ಹೋಗ್ತದ, ಲೋಕ ಪ್ರಳಯ ಆಗ್ತದೆ, ಇನ್ನೇನು ಮಾಡೋದು ಅಂತ ತಿಳ್ಕೊಂಡು ಛತ್ತೀಸ್ಕೊಂಡು ದೇವತೆಗಳು ಎಲ್ಲರೂ ವಾಯು ಬಲಿ ಬಂದು, ಇಪ್ಪ ನೀ ಹಂಗೆಲ್ಲ ಕೋಪಿಸ್ಕೊಳ್ಬೇಡ, ನೀನು ಗಾಳಿ ಬಂದ್ ಮಾಡಿದೆ ಅಂದ್ರೆ ಇದು 84 ಲಕ್ಷ ಜೀವರಾಶಿಗಳು ಪ್ರಾಣ ಹೋಗ್ತದ, ಲೋಕ ಪ್ರಳಯ ಆಗ್ತದೆ, ಇನ್ನೇನು ಮಾಡ್ತೀಯ ಅಂತ ಕೇಳಿದಾಗ, ಈಗ ನನ್ನ ಮಗನಿಗೆ ಸಣ್ಣ ಬಾಲಕನಾಗಿರ್ತಕ್ಕಂಥ ಸೂರ್ಯ ಹಣ್ಣು ಅಂತೇಳಿ ನುಂಗಕ್ಕೆ ಹೋದಾಗ ದೇವತೆಗಳ ರಾಜನಾಗಿರ್ತಕ್ಕಂಥ ನಿಮ್ಮ ರಾಜೇಂದ್ರ ತನ್ನ ವಜ್ರಾಯುಧದಿಂದ ನನ್ನ ಮಗನನ್ನೇ ಹೊಡೆದನ, ನನಗೆ ಕೋಪ ಬರಂಗಿಲ್ಲ ಅಂತ ಸಿಟ್ಟ ಬಂತು. ಯಾರಿಗೆ? ವಾಯುವಿನಿಗೆ. ಅವಾಗ ಹೇಳಿದ್ರು, ಯಪ್ಪ ನಿನ್ನ ಮಗನ ಜೀವಂತ ಬರೀ ಇಷ್ಟೇ ಅಲ್ಲ, ಇಷ್ಟಿಷ್ಟೇ ಆಯುಷ್ಯ ಅಲ್ಲ, ಇವನಿಗೆ ಚಿರಂಜೀವಿ ಸೂರ್ಯಚಂದ್ರನವರೆಗೂ ಶಾಶ್ವತ ಇರುವಂತಹ ಆಶೀರ್ವಾದ ಮಾಡ್ತೀವಿ ಅಂತ ತಿಳ್ಕೊಂಡು ಅಲ್ಲೇನು ಮಾಡಿದ್ರು, ಹನುಮಂತನಿಗೆ ಆಶೀರ್ವಾದ ಮಾಡಿದ್ರು. ಅದಕ್ಕಾಗಿ ಹನುಮಂತ ಚಿರಂಜೀವಿ, ಅವನಿಗೆ ಸಾವು ಇಲ್ಲ ಅಂತ. ಒಂದನೇದು ಪರಶುರಾಮ, ಎರಡನೇದು ಹನುಮಂತ. ಅಲ್ಲಿಂದ
ಬಲಿಚಕ್ರವರ್ತಿ. ಬಲಿರಾಜ ಅವ ಹೆಂಗ ಮಾಡಿದಂದ್ರೆ 3 ಲೋಕಗಳನ್ನು ತನ್ನ ವಶ ಪಡ್ಕೊಂಡು ಅಷ್ಟು ಸೂರಿದ್ದ ಬಲಿಚಕ್ರವರ್ತಿ. ಭಯಂಕರ ಸೂರಾಗಿರ್ತಕ್ಕಂಥ ಬಲಿಚಕ್ರಿ 3 ಲೋಕಗಳನ್ನು ಅವನ ಕೈ ಒಳಗಿತ್ತು. ಬೇಡಿದವರಿಗೆ ಬೇಡಿದ್ದೇ ಕೊಡ್ತಿದ್ದ. ಮತ್ತು 3 ಲೋಕವರ್ತಿ ಸ್ವರ್ಗ ಮುತ್ಯ ಪಾತಾಳ ಲೋಕಗಳನ್ನು ತನ್ನ ಕೈ ಒಳಗಿದ್ದಾಗ ಬೇಡದವ್ರಿಗೆ ಬೇಡದ ಕೊಡಕ್ಕೆ ಏನಾಗ್ತರಿ? ನಿಮ್ ಕಿಶದಾಗ ಲಕ್ಷಾಂತರ ರೊಕ್ಕ ಇರ್ತವನ್ನ ಯಾವ್ರೆ ಒಂದು 10 ರೂಪಾಯಿ 100 ರೂಪಾಯಿ ಕೊಡ್ರಿ ಅಂದ್ರೆ ಹೊಲ್ಲತ್ತೀರನ ಹೋಗಿ ಚಾ ಕೊಡಿ ನಾಷ್ಟ ಮಾಡಿ 200 ರೂಪಾಯಿ ಊಟ ಮಾಡ್ಕೊಂಡು ಹೋಗಂತೀವಿ. ಅದೇ ರೊಕ್ಕ ಇಲ್ಲದ ಕೇಳಿದ್ರೆ ಆಗುದಿಲ್ಲ. ಅದಕ್ಕೆ ಸಾಕಷ್ಟಿತ್ತು ಅವನಿಗೆ ಕೇಳಿಲ್ಲ. ಎಲ್ಲಾ ದೇವತೆಗಳ ಸಹಿತ ಈ ಬಲಿಚಕ್ರವರ್ತಿ ಹೇಳದಂಗೆ ಕೇಳಬೇಕಾಗಿತ್ತು. ಯಾಕೆ 3 ಲೋಕಗಳನ್ನು ವಶ ಪಡ್ಕೊಂಡಿದ್ದ. ಅಷ್ಟು ಸೂರಿದ್ದ, ಅಷ್ಟು ಶಕ್ತಿವಂತಿದ್ದ, ಧರ್ಮವಂತಿದ್ದ, ನ್ಯಾಯವಂತಿದ್ದ, ದಾನವಂತಿದ್ದ. ಯಾರು? ಬಲಿಚಕ್ರವರ್ತಿ. ಅವಾಗ ವಿಷ್ಣು ಏನು ಮಾಡ್ದ ಅಂದ್ರೆ, ಸ್ವಲ್ಪ ನಾಂದು ಬಂದವರಿಗೆ ನಾಶ ಮಾಡಕ್ಕೆ ಭಗವಂತಿರ್ತಾನೆ. ಇನ್ನು 3 ಲೋಕ ನನ್ನ ವಶದೊಳಗಿದ್ದಾಗ ಇನ್ನು ಜನ ನನ್ನನ್ನೇ ಪೂಜಿಸಬೇಕಲ್ರಿ, ಇನ್ನೊಬ್ರಿಗೆ ಯಾಕೆ ಕೇಳಬೇಕು ಅಂತಕ್ಕಂಥ ಭಾವನೆಗಳು ಬಂದಾಗ ವಿಷ್ಣು ಪರಮಾತ್ಮ ಏನು ಮಾಡ್ತಾನೆ ಅಂತ ಕೇಳಿದ್ರ ವಾಮನ ರೂಪವನ್ನು ತಾಳಿ ಬರ್ತಾನೆ. ಯಾವ ರೂಪ? ವಾಮನ ರೂಪವನ್ನು ತಾಳಿ ಬ್ರಾಹ್ಮಣ ವೇಷವನ್ನು ತೊಟ್ಟು ಬಲಿಚಕ್ರವರ್ತಿ ಬಲಿಗೆ ದಾನವನ್ನ ಕೇಳಕ್ಕೆ ಬರ್ತಾನೆ. ಏನಂತ ಕೇಳಿದ್ರೆ, ಇಪ್ಪ ನನಗೊಂದು ಸ್ವಲ್ಪ ದಾನ ಕೊಡು ಅಂತ ಕೇಳ್ತಾನ. 3 ಲೋಕಗಳ ವಿಷಯ ಇದ್ದಾಗ ಎಷ್ಟು ಬೇಕಷ್ಟಿದ್ದಾಗ ಬೇಡಿದವರಿಗೆ ಬೇಡಿದೆ ಕೊಡ್ತಕ್ಕಂಥ ದಾನಸೂರ ಅನ್ಸ್ಕೊಂಡಿರ್ತಕ್ಕಂಥ ಬಲಿಚಕ್ರವರ್ತಿ ನಿನಗೆ ಏನು ಬೇಕು ಕೇಳಿ ಬೇಡಿದ್ದೆ ಕೊಡ್ತೀನಿ ಅಂದ. ಬ್ರಾಹ್ಮಣ ವೇಷದಾಗ ವಿಷ್ಣು ಪರಮಾತ್ಮ ಬಂದ ನನಗೆ ಗೊತ್ತಿಲ್ಲ. ಅವಾಗ ಕೇಳ್ತಾನ, ನನಗೇನು ಬೇಡಪ್ಪ, ನೀನು ಹೊಲ ಬೇಡ, ರೂಪಾಯಿ ಬೇಡ, ಬಂಗಾರ ಬೇಡ, ಬೆಳ್ಳಿ ಬೇಡ, ಏನು ಬೇಡ, 3 ಪಾದವನ್ನು ಇಡೋದಕ್ಕೆ ಜಾಗ ಕೊಡಷ್ಟೇ ಅಂದವ. 3 ಪಾದವನ್ನು ಇಡಷ್ಟು ಜಾಗ ಕೊಡುವಂತ ಕೇಳಿದಾಗ ಆಯ್ತು ಕೊಟ್ಟಿನ ತಗೋ ಅಂದ. ಆಯ್ತಪ್ಪ ತಗೋ ಕೊಟ್ಟಿನಿ ಅಂದಾಗ 1 ಪಾದ ಇಟ್ಟ ಇಡೀ ಭೂಮಿ ತುಂಬ ವಿಷ್ಣು ಪರಮಾತ್ಮ ವಾಮನ ರೂಪ ತಾಳಿ ಬಂದಿರತಕ್ಕಂಥವ 1 ಪಾದವನ್ನಿಟ್ಟ ಇಡೀ ಭೂಮಿ ತುಂಬ ಆಯ್ತು. ಇನ್ನೊಂದು ಪಾದ ಬಿಟ್ಟ ಆಕಾಶ ತುಂಬ ಆಯ್ತು. ಇನ್ನೊಂದು ಪಾದನ ಎಲ್ಲೆಲ್ಲಿ ಅಂತ ಬಲಿ ಚಕ್ರವರ್ತಿ ಕೇಳ್ತಾನೆ. ಯಾರು? ವಿಷ್ಣು ಪರಮಾತ್ಮ. ಇನ್ನೊಂದು ಪಾದ ಎಲ್ಲಿ ಇಲ್ಲಿ ಅಂತ ಕೇಳಿದ್ರೆ ಈ ಪಾದವನ್ನು ತಲೆ ಮೇಲೆ ಇಡು ಅಂತ ಹೇಳ್ತಾನೆ. ಅವನಿಗೆ ಗೊತ್ತಾಯ್ತವ ವಿಷ್ಣು ಪರಮಾತ್ಮ ಬಂದಾನ ನನ್ನ ಭಕ್ತಿ ಪರೀಕ್ಷೆ ಮಾಡಕ್ಕೆ ತಿಳ್ಕೊಂಡು ಆ 3ನೇ ಪಾದ ನನ್ನ ತಲೆ ಮೇಲೆ ಇಡುವಂತ ಕೇಳಿದಾಗ ತಲೆ ಮೇಲೆ ಇಟ್ಟವ ನನ್ನ ಪಾತಾಳಕ್ಕೆ ತುಳಿದು ಬಿಡ್ತಾನೆ. ಯಾರು? ವಿಷ್ಣು ಪರಮಾತ್ಮ. ಯಾರಿಗೆ? ಬಲಿಚಕ್ರವರ್ತಿಗೆ. ಅದಕ್ಕೆ ನಾಳೆ ದೀಪಾವಳಿ ಪಾಡ್ಯಕ್ಕೆ ಬಲಿ ಪಾಡ್ಯಮಿ ಅಂತ ಬರ್ತದೆ. ಅವತ್ತ 3.5 ಮುಹೂರ್ತ. 3.5 ಮುಹೂರ್ತ ಅಂದ್ರೆ ಅವತ್ತು ಯಾವುದೇ ಕಾರ್ಯ ಮಾಡಿದ್ರೆ ಯಶಸ್ವಿ ಆಗ್ತದೆ. ಅವಾಗ ಗೊತ್ತಾಯ್ತು ಭಗವಂತ ಇಷ್ಟೆಲ್ಲ 3 ಲೋಕಗಳನ್ನು ಕೂಡ ನನ್ನ ವಶದಲ್ಲಿ ಪಡೆದ್ರು ಕೂಡ ಕೊನೆಗೆ ನಿನ್ನ ಪಾದಸ್ಪರ್ಶ ನನಗಾಯ್ತಲ್ಲ, ಅದೇ ನನಗೆ ಸಾಕು, ಇದಕ್ಕಿಂತಲೂ ದೊಡ್ಡದು ಇನ್ನೊಂದು ಬೇಕು ಅಂತ ತಿಳ್ಕೊಂಡು ವಿಷ್ಣು ಪರಮಾತ್ಮಗೆ ಮತ್ತೆ ಪಾದಕ್ಕೆ ಬಿದ್ದು ಕೇಳಿದಾಗ, ಯಪ್ಪ ಇಷ್ಟೆಲ್ಲ ಆದರೂ ಸಹಿತ ನೀ ಮತ್ತೆ ನನ್ನ ನಂಬಿಕೆ ಬಿಡ್ಲಿಲ್ಲಲ್ಲ, ನಂಬಿಕೆನೇ ಸಂಬನ ಅರೆಮನೆ ಅಂತ ನೀನು ಚಿರಂಜೀವಿ ಆಗಿರುವು ಅಂತ ತಿಳ್ಕೊಂಡು ವಿಷ್ಣು ಪರಮಾತ್ಮನೇ ಬಲಿ ಚಕ್ರವರ್ತಿಗೆ ಆಶೀರ್ವಾದ ಮಾಡ್ದ. ಅದಕ್ಕೆ ಅವತ್ತ ದೀಪಾವಳಿ ಪಾಡ್ಯ ಅಂತ ಕರಿತೀವಲ್ಲ, ಬಲಿ ಪಾಡ್ಯ ಅಂತೇಳಿ ಅವತ್ತ 3.5 ಮುಹೂರ್ತ ಇರ್ತದ. ಅವತ್ತು ಯಾವುದೇ ಕೆಲಸ ಆಗಲಿ ಮಾಡಿದ್ರೆ ಯಶಸ್ವಿ ಆಗ್ತಕ್ಕಂಥ ನೆಂಬಿಗೆ ಕೊಡದ. ಇನ್ನೊಂದು ಸಂದರ್ಭದಾಗ 3.5 ಮುಹೂರ್ತ ಬರ್ತದೆ, ವರ್ಷನಾಗ 1-4 ಸಲ ಬರ್ತದೆ. ಅದು 3.5 ಮುಹೂರ್ತ ಯಾವಾಗ ಬತ್ತು, ಯಾಕೆ ಬತ್ತು, ಯಾರಿಂದ ಬತ್ತು, ಅದೊಂದು ಸ್ವಲ್ಪ ಒಂದು ಅಷ್ಟು ಹೇಳ್ಬಿಡ್ತೀನಿ. ಮುಂದೆ ಉಳ್ಕೊಂಡು ನಾಳೆ ಹೇಳೋಣಂತ. ಯಾಕಂತ ಕೇಳಿದ್ರೆ, ಮಾಂಡ್ಲಿಕ ಋಷಿ ಹೆಂಡತಿ ಅನುಲಾದೇವಿ ಅಂತಿದ್ರು. ಆ ಮಾಂಡ್ಲಿಕ ಋಷಿ ಏನಿದ್ದು ಅಂತ ಹೇಳಿದ್ರೆ 2 ಕಾಲ ಮಂಡಿದ್ದು, 2 ಕೈ ಮಂಡಿದ್ದು, ಮುಂಗೈತನ ಅಟ್ಟೆ ಇತ್ತು, ಇವೇನು ಕೆಲಸ ಮಾಡ್ತಿದ್ಲ. 2 ಕಾಲು ಮಂಡಿದ್ದು, ಇವೇನು ಕೆಲಸ ಮಾಡ್ತಿದ್ಲ. ಆಕಿ ಅನುಲಾದೇವಿ ಏನ್ ಮಾಡ್ತಿದ್ಲ ಅಂದ್ರೆ ಆ ದಂಡಕ್ಕೆ ಬುಟ್ಟ್ಯಾಗ ಹಾಕೊಂಡ್ರು. ಮತ್ತೆ ಇದು ಕೈಯಿಲ್ಲ ಕಾಲಂದ್ರೆ ದೇಹ ಅಷ್ಟೇ ಅಲ್ರಿ, ಅಷ್ಟೇ ಕುಳ್ಳು ಮನುಷ್ಯ ಇತ್ತದು. ಅದಕ್ಕೆ ಬುಟ್ಟ್ಯಾಗಿ ಇಟ್ಕೊಂಡು ತನ್ನ ತಲೆ ಮೇಲೆ ಇಟ್ಕೊಂಡು ನಾಡೆಲ್ಲ ತಿರುಕೋತ ಮನೆ ಮನೆ ಹೋಗಿ ಭಿಕ್ಷಾಟನೆ ಮಾಡಿಕೊಂಡು ಊರೊಳಗೆ ಕೆಲಸ ಮಾಡಿಕೊಂಡು ಉಪಜೀವನ ಮಾಡ್ತಿದ್ರು. ಗಂಡನ್ನ ತಗೊಂಡು ದೇವರ ಮೇಲೆ ಅತಿಯಾಗಿರ್ತಕ್ಕಂಥ ಭಕ್ತಿ. ಅದರ ವಿಶೇಷವಾಗಿ ಕೈ ಕಾಲಿಲ್ಲ ಗಂಡ ಅಂದ್ರೆ ಗಂಡನೇ ನನ್ನ ದೇವರು, ಪತಿಯೇ ನನ್ನ ಸರ್ವಸ್ವ, ಅವನ ಬಿಟ್ಟು ಇನ್ನೊಬ್ಬ ದೇವರಿಲ್ಲ ಅಂತ ತಿಳ್ಕೊಂಡ ಭಕ್ತಿಯಿಂದ ಗಂಡನನ್ನು ಪೂಜಿಸಿ ಅವನನ್ನು ಹೊತ್ತುಕೊಂಡು ನೀವು ಆದ್ರೆ ಬೈಕ್ನವಾದ ಸರಿ ಹೋಗ್ಬಿಡ್ತೀವಿ ನಡೆಯಕ್ಕೆ. ಹೌದಿಲ್ಲ, ಇವಕ್ಕೆ ಯಾವ ಮಾಡ್ಕೊಡ್ರಿ, ಬಳಿಬೇಕು ಪಳಿಬೇಕು ಅಂದೇ ಬಿಡ್ತೀವಿ, ಹೌದಿಲ್ಲ. ಆದ್ರೆ ಆ ಅನುಲಾದೇವಿ ಯಾಕೆ ಮಾಡ್ತೀವಿ ಅಂದ್ರೆ ಗಂಡನೇ ನನ್ನ ದೇವರು, ಭಗವಂತ ನನಗೆ ಅವನಿಂದ ನನ್ನ ಮುತ್ತೈದಿ ಭಾಗ್ಯ ಕೊಟ್ಟ, ನನ್ನ ಮೇಲೆ ಅವಾಗ ಹೋದ್ಮೇಲೆ ನನಗೆ ಮುತ್ತೈದಿ ಸ್ಥಾನ ಎಲ್ಲಿ ಬರ್ತದೆ. ಅದಕ್ಕೆ ಹೆಣ್ಮಕ್ಳಿಗೆ ನೋಡ್ರಿ, ಬಾಲ್ಯ ಮುತ್ತೈದಿ ಲಗ್ನ ಆದ್ಮೇಲೆ, ಅಲ್ಲಿಂದ ಮುತ್ತೈದಿ
ಲಗ್ನ ಆಗಿದ್ದ ಮೊದಲ ಬಾಲ ಮುತ್ತೈದಿ, ಲಗ್ನ ಆದ್ಮೇಲೆ ಮುತ್ತೈದಿ. ಅಕಸ್ಮಾತ್ ಗಂಡ ಏನಾದರೂ ಅನಾಹುತವಾಗಿ ಏನಾದರೂ ಆಯಿತು ಅಂತಂದ್ರೆ ಅವಾಗ ಬೇರೆ ಶಬ್ದ ಅಂತಾರೆ. ಹೌದಲ್ರಿ? ಈ ನಮ್ಮ ಕಂಪ್ನಿ ಏನೋ ನಾವು ನೋಡ್ರಿ, ಈಗೇನು ಮುತ್ತೈದಿನಲ್ಲ 15 ದಿನ ನಿಮಗೆ ಚಾರ್ಜಕ್ಕೂ ಇಲ್ಲ. ಎದಕ್ಕೆ ಆಗತ್ತೇನು? ಅದು ಸಾಕು ನಿಮಗೆ ಕರೀತಾರ. ಹೌದಾ? ಸ್ವರ್ಗಿ ಹಿಡಿಯಕ್ಕೆ ನಿಮಗೆ ಕರೀತಾರ. ಏನಾದರೂ ಅರ್ಸಕು ನಿಮಗೆ ನಮ್ಗೆ ಎದಕ್ಕೆ ಕರೀತಾರ? ಕರೀತಾರೆ. ಎದಕ್ಕೆ? ಎಲ್ಲ ಆದ್ಮೇಲೆ ಒಪ್ಪುತ್ತೆ. ಹೌದಿಲ್ಲ? ಅದಕ್ಕಾಗಿ ಗಂಡನಿಂದನೇ ನನಗೆಲ್ಲ ಇಂಥ ಮಾನ ಮರ್ಯಾದೆ ಗೌರವ ಅಂದಮೇಲೆ ಅವನೇ ನನ್ನ ಪಾಲಿನ ದೇವರು ತಿಳ್ಕೊಂಡು ಭಕ್ತಿಪೂರ್ವಕವಾಗಿ ಅನಲಾದೇವಿ ಗಂಡನನ್ನ ಬುಟ್ಟಿಯೊಳಗೆ ಹಾಯ್ಕೊಂಡು ಉಪಜೀವನ ಮಾಡ್ಕೋತ ಹೋಗ್ತಿದ್ದಳು. ಇವ ಬಹಳ ಕಿಡಿಗಾಡಿದ್ರಿ. ಅದಕ್ಕೆ ಅಂತಾರಲ್ಲ, ಕುಂಟು ಪುಲಗೇಡಿ ಲೋಗ ಅಡ್ನಾಡಿ ಅಂತ ಕರೀತಾರೆ. ಗಾದೆ ಮತ್ತ ನಾವು ನೆರೆಗಂತ ಇಲ್ಲ. ಹೌದಿಲ್ಲ? ಅಂತಾರಲ್ರಿ? ಹಂಗಂದಾಗ ಈಕೆ ಏನ್ ಮಾಡಿದಳು, ಆ ಬುಟ್ಟಾಗಿ ಇಟ್ಕೊಂಡು ಹೊಂಟಿಳು. ಒಬ್ಬ ಋಷಿ ಮಾಮೂಲು ಏನ್ ಮಾಡಿದಂದ್ರೆ ದೊಡ್ಡದಾಗಿರ್ತಕ್ಕಂಥ ಆಲದ ಮರೆತು ಆಲದ ಮರೆತು ತೆಲಿ ತೆಳಗ ಮಾಡಿ ಕಾಲ ಮೇಲೆ ಮಾಡಿ ಜೋತ್ಯಾಡಿ ತಪಸ್ಸು ಮಾಡ್ತಿದ್ದ ಶಿವನಿಗೋಸ್ಕರವಾಗಿ ತಪಸ್ಸು ಮಾಡ್ತಿದ್ದ. ಇವಳು ಅದೇ ಗಿಡದೊಳಗೆ ವಿಶ್ರಾಂತಿ ತಗೋಬೇಕಿತ್ತಲ್ಲ, ಹೈರಿಕೆರೆ ಹೊಂಟಿಳು. ಇದು ಬುಟ್ಟಿ ಹಾಕಿ ಸುಮ್ ಕುಂದಿರ್ಬೇಕಲ್ರಿ. ಆ ಮಣ್ಣದ ಹೊಟ್ಟಿಗೆ ಚುಚ್ಚಿಬಿಡ್ತು. ಯಾರ ಗಂಡ ಮಂಡ್ಲಿಕ್ಕೆ ಋಷಿ ಸುಮ್ಮನೆ ಕುಂದ್ರಲ್ಲ, ಮಂಡಗೈತು ಅಂದ್ಕಿರ ಅದು ಹೊಟ್ಟಿ ಮೊದಲೇ ಕೂಳಿಲ್ಲ ನೀರಿಲ್ಲ ತಪಸ್ಸು ಮಾಡ್ಲಿಕ್ಕತ್ತದ. ಅವನಿಗೆ ಹೋಗಿ ಹೊಟ್ಟಿಗೆ ಚುಚ್ಚಿ ಬಿಟ್ಟ ಮಂಡಗೈಲಿ. ಅದು ತ್ರಾಸ ಆಯ್ತು. ಸಿಟ್ಟಿಗೆ ಅದು ಶ್ರಾಪ ಕೊಟ್ಟು ಬಿಟ್ಟ. ಏನು? ಸೂರ್ಯ ಉದಯವಾಗಲೊಳಗೆ ನಿನ್ನ ಧ್ಯೇಯ 100 ಚೂರಾಗಿ ಬೀಳಿ ಅಂತೇಳಿ. ನೋಡ್ರಿ, ನಾಳೆ ಸೂರ್ಯ ಹೊಂಡದೊಳಗೆ ಸೂರ್ಯ ಉದಯ ಆಗಲೊಳಗೆ ನಿನ್ನ ಶರೀರ 100 ಚೂರಾಗಿ ಬೀಳಿ ಅಂತ ತಿಳ್ಕೊಂಡು ಶ್ರಾಪ ಕೊಟ್ಟ ಋಷಿ. ಅವಾಗಕ್ಕೆ ಅನುಲಾದೇವಿ ಅಂತಾಳ, ಯಪ್ಪ ಗಂಡನಿಂದಲೇ ನನಗೆ ಮುತ್ತೈದಿ ಭಾಗ್ಯ. ಅವನ 100 ಚೂರಾಗಿ ಬಿತ್ತಂದ್ರೆ ನಾಳೆಗೆ ನನಗೆ ಅದರ ಮರ್ಯಾದೆ ಅದ. ಅದು ಹುಚ್ಚಿರ್ಲಿ, ಹುಳುಕಿರ್ಲಿ, ಕುಂಟಿರ್ಲಿ, ಕುಂಟಿರ್ಲಿ, ನನ್ನ ಜೊತೆಯಲ್ಲಿ ಒಂದು ಪ್ರತಿರಾಯ ಇರಲಿ. ಅವನೇ ದೇವರು ಚೆನ್ನ ಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಭಕ್ತಿಯಿಂದ ಗಂಡನ್ನು ಪೂಜಿಸ್ತಾ ಇದ್ದಳು. ಅವಾಗ ಏನು ಮಾಡಿದ್ರು ಅಂದ್ರೆ ಅಷ್ಟರೊಳಗೆ ಸಮಯ ಆಗಿತ್ತು. ಶ್ರಾಪ ಕೊಟ್ಟು ಕಡೆಗೆ ಆಗಿರೋದ್ರೊಳಗೆ ಇನ್ನು ಸೂರ್ಯ ಉದಯ ಆಗ್ತಿತ್ತು. ಅದೇ ಅಲ್ಲೇ ತಪಸ್ಸು ಕೂತಿಬಿಟ್ರು. ಏನು ಮಾಡಿಬಿಟ್ಲು ಅಂದ್ರೆ ನಾಳೆ ಸೂರ್ಯ ಉದಯ ಇತ್ತಂದ್ರೆ ನನ್ನ ನಾಳೆಗೆ ನೋಡುವಂತ ಸೂರ್ಯ ನಾನೇ ಇಟ್ಟು. ನಾಳೆ ಸೂರ್ಯ ಉದಯ ಆಯ್ತಂದ್ರೆ ನಾಳೆಗೆ ಅಂತ ತಿಳ್ಕೊಂಡು ಅನಲಾದೇವಿ ಆಣೆ ಇಟ್ಟು. ಸೂರ್ಯ ಉದಯ ಆಗಲಿಕ್ಕೆ ತಯಾರಿಲ್ಲ. ಕೈಲಾಸದೊಳಗೆ 36 ಕೋಟಿ ದೇವತೆಗಳು ವಿಚಾರ ಮಾಡ್ತಾ ಇದ್ದಾರೆ. ಭೂಲೋಕದೊಳಗ ಅನಲಾದೇವಿ ಅಂತಕ್ಕಂಥ ಭಕ್ತಳು ಸೂರ್ಯನಿಗೆ ಆಣೆ ಇಟ್ಟಳ. ಅವಳ ಭಕ್ತಿಯ ಶಕ್ತಿಗಾಗಿ ಭಗವಂತ ಸೂರ್ಯ ಉದಯ ಆಗಕ್ಕೆ ಕೊಡ್ತಾ ಇಲ್ಲ. ಇನ್ಹ್ಯಾಂಗ ಮಾಡಿ ಲೋಕ ಕಾಲದಲ್ಲಿ ಬೀಳ್ತದ ಅಂತ ತಿಳ್ಕೊಂಡು ಬಂದಕ್ಕೆ ಹೇಳ್ತಾರ, ಅಮ್ಮ ನಿನಗೇನು ಬೇಕು ಹೇಳು, ಬೇಡಿದ್ದು ಕೊಡ್ತೀವಿ. ಖರೆ ಸೂರ್ಯ ಉದಯ ಆಗೊಂದು ಆಣೆ ನೀವು ವಾಪಸ್ ತಗೋರು. ಈಗ ಆಣೆ ಇರ್ತಾ ಕೊಟ್ರೆ ಮಾತಿಗೆ ಈಗ ಒಂದೇ ಹೋದ ಆಣೆ ಹಾಕೊಂಡೆ ಅನ್ಬಳೆ ಒಳತ್ತಾನ ಆಣೆ ಹಾಕಿನಿಂದ ಬಂದಿದ್ದು ನಿಮ್ಮಿಂದ ಅಲ್ರಿ. ಇವಕ್ಕೆಲ್ಲ ಇತಿಹಾಸ ಅದ. ನಾವೇನು ಮಾತಾಡ್ತೀವಿ ಏನಿಲ್ಲ, ಪ್ರತಿಯೊಂದಕ್ಕೆ ಹಿನ್ನೆಲೆ ಪೌರಾಣಿಕ ಇತಿಹಾಸ ಅದ. ತಿಳ್ಕೊರ್ ನೀವು. ಅದಕ್ಕ ಅನಲಾದೇವಿ ಸೂರ್ಯನ ಆಣೆ ಇಟ್ಟಾಗ ದೇವರ 36 ಕೋಟಿ ದೇವತೆಗಳು ಭೂಲೋಕಕ್ಕೆ ತರಿಸ್ತಕ್ಕಂಥ ನಿಮ್ಮಂತ ತಾಯಿ ಅನಲಾದೇವಿ ಅವಾಗ ಹೇಳ್ತಾಳ, ನನ್ನ ಗಂಡನ ಕೈಕಾಲ ಮಂಡದ ಕಿಚ್ಚಿಗೆಂಗ ಮಾಡು ಅಂತ ಹೇಳಿ. ಆಯ್ತು ಅಂತ ತಿಳ್ಕೊಂಡು 36 ಕೋಟಿ ದೇವತೆಗಳು ಆ ಮಾಂಡ್ಲಿಕ ಋಷಿಯ ಮಂಡಗಾಲನ್ನ ಚಿಗಿಯಂಗ ಆಶೀರ್ವಾದ ಮಾಡಿದ್ರು. ಅವಾಗ ಆಣೆ ವಾಪಸ್ ತಕ್ಕೊಡೋದಾಗ 3:30 ಗಳಿಗೆ ಆಯ್ತು. ಎಷ್ಟು ಗಳಿಗೆ? 3:30 ಗಳಿಗೆ. ಸಮಯ ಲೇಟ್ ಆಗಿದ್ದಕ್ಕಾಗಿ 3:30 ಮುಹೂರ್ತ ಆ ಟೈಮ್ದಾಗ ಕೆಲಸ ಮಾಡಿದ್ರೆ ಮಂಡ ಗಿಡ ಚಿಗಿತದ. ಮಂಡ ಗಿಡ ಸಹಿತ ಚಿಗಿತದ. ಕೈಕಾಲಿದ್ರು ಕೂಡ ಚಿಗಿತವ. ನಮ್ದು ಏನೇ ಕೆಟ್ಟ ಬೇಗಿದ್ರೆ ಅವತ್ತು ಆ ಕೆಲಸ ತಂದು ಒಳ್ಳೇದಾಗ್ಲಿ ಅಂತ ಮಾಡಿದ್ರೆ ಆ ಕೆಲಸ ಒಳ್ಳೇದಾಗ್ತದ ಅಂತಕ್ಕಂಥ 3:30 ಮುಹೂರ್ತ ಆ ಮಾಂಡ್ಲಿಕ ಋಷಿ ಹೆಂಡತಿಯಾಗಿರ್ತಕ್ಕಂಥ ಅನುಲಾದೇವಿಯಿಂದ ಅಂತ ತಿಳ್ಕೊಂಡು ಪುರಾಣದಾಗ ಬರ್ತದ. ತಾಯಂದ್ರೆ ಇಷ್ಟೆಲ್ಲ 3:30 ಮುಹೂರ್ತ ಮಾಡಿದವ್ನಿ. ಅದಕ್ಕೆ 12 ತಿಂಗಳದಾಗ 12 ಹಬ್ಬದೇನು ಬರ್ತಾವಲ್ಲ, 12 ತಿಂಗಳಮ್ಮ ಹುಣ್ಣಿಮೆ ಒಟ್ಟು ಹಬ್ಬ ನಿಮ್ಮನವ. ನಮ್ದು ಒಂದೇ ಅದೊಂದು HKBK ಹೌದಿಲ್ಲ? ಅದೊಂದೇ ನಮ್ಮ ಹಬ್ಬ. ಒಟ್ಟು ಎಲ್ಲ ನಿಮಗೆ ಸ್ಥಾನ ಕೊಟ್ಟಿವಿ. ಅದಕ್ಕೆ ಭೂಮಿ ತೂಕದ ಹೆಣ್ಣು ಕೂಡ ನಿಮಗೆ ಎಂದಿವಿ. ಅದಕ್ಕೆಲ್ಲ ಭಾಗ್ಯವನ್ನು ನಿಮಗೆ ಕೊಟ್ಟಿವಿ. ಎಲ್ಲ ಚಾರ್ಜನ್ನು ನಿಮಗೆ ಕೊಟ್ಟಿವಿ. ಮತ್ತು ರಾಷ್ಟ್ರಪತಿನೂ ನೀವೇ ಇದ್ದೀರಿ. ಹಿಂದೂ ನಾಯಕರಿದ್ದಾರೆ, ಈಗಲೂ ಇದ್ದೀರಿ. ಹಿಂದಿನ ದೇಶದ ಪ್ರಧಾನಮಂತ್ರಿ ಆಗಿರಿ. ಹಿಂದಿನ ಕಾಲದೊಳಗೆ ಬಹಳ ಮಹಿಳೆಯರಿಗೆ ಶೋಷಣೆ ಇತ್ತು, ಬಹಳ ತ್ರಾಸಿತ್ತು, ಬಹಳ ತೊಂದರೆ ಇತ್ತು. ಆದರೆ ಇವತ್ತು ದಿವಸ ಎಲ್ಲರೂ ಶಿಕ್ಷಣವಂತಾಗಿದ್ದರಿಂದ ಅವೆಲ್ಲನ ದೂರ ಮಾಡಿ ಈಗೆಲ್ಲರೂ ಏನು ಮಾಡ್ತಂದ್ರೆ ಪುರುಷನಷ್ಟೇ ಸರ್ವ ಸಮಾನ ಅಂತ ತಿಳ್ಕೊಂಡು ಸರ್ಕಾರ 50-50 ನಿಮಗಾರ್ಧ ನಮಗಾರ್ಧ. ನಿಮ್ಮ ಬ್ಯಾಗ ನಾ ಹೊಡ್ಕೊಳ್ಳೋ ಪರಿಸ್ಥಿತಿ ಇವತ್ತು ಬಂದ. ಹೌದಿಲ್ಲ? ನೀವೇ ಮತ್ತೆ ನೀವು ಅರ್ಧ ಬಂದು ನೌಕರಿ ಮಾಡಕತ್ತೀರಿ. ಮತ್ತೆ ಹೇಳ್ಬೇಕು ಸಾಲದ ಹೊರತ್ಕೊಂಡು ಕುಂದಿರಬೇಕು, ನೀವು ಡ್ಯೂಟಿ ಮಾಡಬೇಕು. ಮತ್ತೆ ಅದು 2,000 ರೂಪಾಯಿ ನಿಮಗೆ, ನಮಗಿಲ್ಲ ಈ ಕಂಪನಿಗೆ. ಅಕ್ಕಿ ರೊಕ್ಕ ನಿಮಗೆ 2,000 ರೂಪಾಯಿ ನಿಮಗೆ. ಬಸ್ನೋ ನಮ್ಮ ಟಿಕೆಟ ನಿಮಗಿಲ್ಲ ಫ್ರೀ. ನಿಮ್ಗೆ ಟಿಕೆಟ್ ಕೊಡ್ತಾರೋ ಅಕ್ಕೇನು? ಹೌದಿಲ್ಲ? ಅಷ್ಟೆಲ್ಲ ನಿಮ್ಗೆ ಯಾಕೆ ಕೊಟ್ರು ಅಂದ್ರೆ ನೀವು ಈ ದೇಶದ ಭಾರನ ಹೊರತಕ್ಕಂಥ
ಭಾರತ ಮಾತೆ ನೀವು ಇರುವುದರಿಂದ, ಇಡೀ ಜೀವರಾಶಿಗಳನ್ನೇ ಬದುಕುವ ಶಕ್ತಿ ನಿಮ್ಮಲ್ಲಿ ಇರುವುದರಿಂದ ಅದಕ್ಕಾಗಿ ನಿಮಗೆ ಕೊಟ್ಟರೆ ವಿನ ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ಇದಕ್ಕಾಗಿ ಕೊಟ್ಟಿಲ್ಲ, ಅದಕ್ಕಾಗಿ ಎಲ್ಲಾ ಶಕ್ತಿ ನಿಮ್ಮಲ್ಲಿ ಅದ, ಎಲ್ಲರಿಗೂ ಬದುಕಿಸುವ ಶಕ್ತಿ ನಿಮಗೆ ಅದ. ಇರ್ಲಿ, ಆ ಜಗನ್ಮಾತೆ ಸಾಕ್ಷಾತ್ ಚಾಮುಂಡೇಶ್ವರಿ ಅವತಾರ ನೀವಿದ್ದೀರಿ, ಜಗನ್ಮಾತೆ ರೇಣುಕಾ ಯಲ್ಲಮ್ಮನ ಅವತಾರ ನೀವಿದ್ದೀರಿ, ಸಾಕ್ಷಾತ್ ಪಾರ್ವತಿ ಅವತಾರ ನೀವಿದ್ದೀರಿ. ಇದ್ದು ಮಕ್ಕಳಿಗೆ ಆವಿಷ್ಕಾರಗಳನ್ನು ಕಳಿಸಲಿ ಅಂತ ತಿಳ್ಕೊಂಡು ನಿಮ್ಮ ಆಶೀರ್ವಾದ ಇರಲಿ ಅಂತಕ್ಕಂಥ ಇವತ್ತಿನ ಮಾತನ್ನು ಹೇಳಿ ನಾಳೆ ಓದಿರ್ತಕ್ಕಂಥ ವಿಚಾರಗಳನ್ನ ಹೇಳೋನು. ಸಮಯ ಈಗಾಗಲೇ 9:25 ಆಯ್ತು. ಯಾಕಂದ್ರೆ ತೋಟಕ್ಕೆ ಹೋಗೋರಿದ್ದೀರಿ, ಅದಕ್ಕಾಗಿ ಅನ್ನ ಪ್ರಸಾದ ಮಾಡಬೇಕು, ಮಂಗಲ ಕಾರ್ಯಕ್ರಮ ಆಗಬೇಕು.